ಪರಮ ಪೂಜ್ಯ ಸೋದೆ ಮಠಾಧೀಶರಾದ ವಿಶ್ವವಲ್ಲಭತೀರ್ಥ ಶ್ರೀಪಾದರು ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಪ್ರೀತಿಯ ಆಹ್ವಾನದಂತೆ ಕುಂಭಕೋಣ ಕ್ಷೇತ್ರಕ್ಕೆ ಅಲ್ಲಿಗೆ ಹೋಗಿ ಆರಾಧನೆಯ ಸಮಯದಲ್ಲಿ ಅತ್ಯಂತ ವೈಭವದಿಂದ ವಿಜಯೇಂದ್ರ ಗುರುಗಳ ಆರಾಧನೆ ಇವುಗಳಲ್ಲೆಲ್ಲ ಭಾಗವಹಿಸಿದಾಗ ವಾದಿರಾಜರಿಗೂ ಮತ್ತು ವಿಜಯೇಂದ್ರ ಗುರು ಸಾರ್ವಭೌಮರಿಗೂ ಇರುವ ಸಂಬಂಧ ಅದು ಮಾಣಿಕ್ಯ ಮತ್ತು ಬಂಗಾರಗಳಿಗೆ ಪರಸ್ಪರ ಹೊಂದಾಣಿಕೆ ಆಗುವ ಸಂಬಂಧ. ಹೀಗಾಗಿ ಅದರ ಒಂದು ಸಂಪ್ರದಾಯ ನಮ್ಮೆರಡು ಸಂಸ್ಥಾನಗಳಿಂದ ಮುಂದುವರಿಸುವ ಹೊಣೆಗಾರಿಕೆ ವಿಶ್ವವಲ್ಲಭತೀರ್ಥ ಶ್ರೀಪಾದರಿಗೂ ಇದೆ, ಸುಬುಧೇಂದ್ರ ತೀರ್ಥ ಶ್ರೀಪಾದರಿಗೂ ಇದೆ ಎನ್ನುವುದನ್ನು ಇಬ್ಬರು ಈ ಒಂದು ಮಠದ ಪ್ರೀತಿಯ ಸೌಹಾರ್ದ ಸಂಬಂಧಗಳು ಎಲ್ಲ ಸದ್ಭಕ್ತರಿಗೆ ತುಂಬ ಅಗತ್ಯವಾಗಿದೆ, ಇದು ಸಮಾಜ ಕಟ್ಟುವಂತಹ ಸಂಬಂಧವಾಗಿದೆ ಎನ್ನುವ ಭಾವನೆಗಳಿಂದ ಕುಂಭಕೋಣಕ್ಕೆ ವಿಶ್ವವಲ್ಲಭತೀರ್ಥ ಶ್ರೀಪಾದರು ಅಲ್ಲಿ ಸಾಗಿ ಅತ್ಯಂತ ವೈಭವದಿಂದ ಆ ಕಾರ್ಯಕ್ರಮಗಳು ನಡೆದ ಮೇಲೆ ಸಂತುಷ್ಟರಾಗಿದ್ದರು. ಆ ಸಂದರ್ಭದಲ್ಲಿ ಸುಬುಧೇಂದ್ರ ತೀರ್ಥರಲ್ಲಿ ವಿಶ್ವವಲ್ಲಭತೀರ್ಥ ಶ್ರೀಪಾದರು ಹೇಳಿದರು, ವಿಜಯೇಂದ್ರರ ಸನ್ನಿಧಾನಕ್ಕೆ ವಾದಿರಾಜರು ಬಂದಿದ್ದಾರೆ, ಈಗ ವಾದಿರಾಜರ ಸನ್ನಿಧಾನಕ್ಕೆ ವಿಜಯೇಂದ್ರ ತೀರ್ಥರು ಬರುವ ಒಂದು ಬಾಕಿ ಉಳಿದಿದೆ ಅಂತ ಅವತ್ತು ಹೇಳಿದರು. ಸಮಯಾವಕಾಶ ಆದಾಗ ಆದಷ್ಟು ಬೇಗ ನಾನು ಬರ್ತೇನೆ ಅಂತ ವಚನವನ್ನು ಕೊಟ್ಟು ತುಂಬ ಅನೇಕ ಕಾರ್ಯಕ್ರಮಗಳ ಒತ್ತಡದಲ್ಲಿದ್ದರೂ ಕೂಡ ಶ್ರೀಪಾದರ ಒಂದು ಪ್ರೀತಿಯ ಆಹ್ವಾನಕ್ಕೆ ಪರಮಪೂಜ್ಯ ಮಂತ್ರಾಲಯ ಮಠಾಧೀಶರಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಅತ್ಯಂತ ಆದರದಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಕೇವಲ ಒಂದು ಸಮಾಗಮ, ಅನೇಕ ಜ್ಞಾನಿಗಳ ಒಂದು ಸಮಾಗಮಗಳಲ್ಲಿ ಸಜ್ಜನರಿಗೆ ಅದರಿಂದ ಸಮಾಜಕ್ಕೆ ಉಪಕಾರ ಇದೆ. ಈ ದೃಷ್ಟಿಯಿಂದ ಒಂದು ವಿದ್ವದ್ಗೋಷ್ಠಿಯನ್ನು ಕೂಡ ಸಂಯೋಜನೆ ಮಾಡಬೇಕು, ಎರಡು ಮಠಗಳ ವಿದ್ವಾಂಸರೆಲ್ಲ ಇದರಲ್ಲಿ ಭಾಗವಹಿಸಬೇಕು ಅನ್ನುವ ಅಭಿಪ್ರಾಯವನ್ನು ಕೂಡ ಸೂಚನೆ ಮಾಡಿ
ಈಗಾಗಲೇ ನಿಮಗೆ ತಿಳಿದಂತೆ ಧರ್ಮಶಾಸ್ತ್ರಕ್ಕೆ ವೇದಾಂತ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಾಕ್ಯಾರ್ಥ ಸಭೆಯನ್ನು ಮಹಾಮಹೋಪಾಧ್ಯಾಯ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ರಾಜ ಎಸ್ ಗಿರಿಯಾಚಾರ್ಯರ ಅಧ್ಯಕ್ಷತೆಯಲ್ಲಿ ಮುಂದೆ ನಡೀಲಿಕ್ಕಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು 4 ಜನ ಯುವ ವಿದ್ವಾಂಸರು ಇದೇ ಧರ್ಮಶಾಸ್ತ್ರ ವೇದಾಂತ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿ ಮುಂದೆ ಬನ್ನಿ ಸಂವಾದ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡಲಿಕ್ಕಿದ್ದಾರೆ. ಈ ಎಲ್ಲ ಸಭೆಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಇದು ನಿರ್ವಿಘ್ನವಾಗಿ ನಡೆಯಬೇಕು ಅನ್ನುವ ಒಂದು ಪ್ರಾರ್ಥನೆಯಿಂದ ವೇದಘೋಷವನ್ನು ಆರಂಭದಲ್ಲಿ ಶ್ರೀಮಠದ ವಿದ್ವಾಂಸರು ನಡೆಸಿಕೊಡ್ತಾ ಇದ್ದಾರೆ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥರ ಒಂದು ಅಭಿಪ್ರಾಯ ಇದೆ, ಒಂದು ರಾಷ್ಟ್ರಗೀತೆಯನ್ನು ಹೇಳಬೇಕಾದ್ರೆ ನಾವೆಲ್ಲ ಎದ್ದು ನಿಂತು ಹೇಳಬೇಕು, ದೇಹ ಚಲನೆ ಇರಬಾರದು ಅನ್ನುವ ನಿಯಮ ಇದೆ. ಆ ರಾಷ್ಟ್ರಾಧ್ಯಕ್ಷನಾದ ಭಗವಂತನನ್ನು ವೇದಗಳಿಂದ ಸ್ತೋತ್ರ ಮಾಡಬೇಕಾದ್ರೆ ಯಾರೂ ಕುಳಿತು ಮಾಡಬಾರ್ದು, ನಿಂತು ಮಾಡಬೇಕು ಅಂತ ಅವರೊಂದು ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಎದ್ದು ನಿಂತು ಆ ವೇದಘೋಷದಲ್ಲಿ ಭಾಗವಹಿಸಬೇಕು. ಶ್ರೀಮಠದ ವಿದ್ವಾಂಸರು ವೇದಘೋಷವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೃಕ್ಷೋ ವಪಃ ಪಿತುಮಾನ್ ನಿತ್ಯಾಶಾಯೇ ದ್ವಿತೀಯಮಾ ಸಪ್ತಶೇವಾಸು ಮಾತೃಶೋ ತೃತೀಯಾಮಸ್ಯ ವೃಷಭಸ್ಯ ದೋಹಸ ದಶ ಪ್ರಮತಿಂ ಜನಯಂತ ಯೋಷಾಣಃ. ಓಂ ಸದಾ ಸಸ್ಪತಿಮದ್ಭೂತಂ ಪ್ರಿಯಮಿಂದ್ರಸ್ಯ ಕಾಮ್ಯಂ ಸನಿಂ ಮೇಧಾಮಾಯಾಸಿಷಂ. ಓಂ ಸದಾ ಸಸ್ಪತಿಂ ಪತಿಂ ಸದಾ ಸಸ್ಪತಿಮದ್ಭೂತಮದ್ಭೂತಂ ಪತಿಂ ಸದಾ ಸಸ್ಪತಿಮದ್ಭೂತಂ ಪತಿಮದ್ಭೂತಮದ್ಭೂತಂ ಪತಿಂ ಪತಿಮದ್ಭೂತಂ ಪ್ರಿಯಂ ಪ್ರಿಯಮದ್ಭೂತಂ ಪತಿಂ ಪತಿಮದ್ಭೂತಂ ಪ್ರಿಯಂ ಅದ್ಭೂತಂ ಪ್ರಿಯಂ ಪ್ರಿಯಮದ್ಭೂತಮದ್ಭೂತಂ ಪ್ರಿಯಮಿಂದ್ರಸ್ಯೇಂದ್ರಸ್ಯ ಪ್ರಿಯಮದ್ಭೂತಮದ್ಭೂತಂ ಪ್ರಿಯಮಿಂದ್ರಸ್ಯ ಪ್ರಿಯಮಿಂದ್ರಸ್ಯೇಂದ್ರಸ್ಯ ಪ್ರಿಯಂ ಪ್ರಿಯಮಿಂದ್ರಸ್ಯ ಕಾಮ್ಯಂ ಕಾಮ್ಯಮಿಂದ್ರಸ್ಯ ಪ್ರಿಯಂ ಪ್ರಿಯಮಿಂದ್ರಸ್ಯ ಕಾಮ್ಯಂ ಇಂದ್ರಸ್ಯ ಕಾಮ್ಯಂ ಕಾಮ್ಯಮಿಂದ್ರಸ್ಯೇಂದ್ರಸ್ಯ ಕಾಮ್ಯಂ ಕಾಮ್ಯಮಿತಿ ಕಾಮ್ಯಂ. ಸನಿಂ ಮೇಧಾಂ ಮೇಧಾಂ ಸನಿಂ ಸನಿಂ ಮೇಧಾಮಾಯಾಸಿಷಮಯಾಸಿಷಂ ಮೇಧಾಂ ಸನಿಂ ಸನಿಂ ಮೇಧಾಮಾಯಾಸಿಷಂ ಮೇಧಾಮಾಯಾಸಿಷಮಯಾಸಿಷಂ ಮೇಧಾಂ ಮೇಧಾಮಾಯಾಸಿಷಂ ಅಯಾಸಿಷಮಿತ್ಯಾಯಾಸಿಷಂ. ಹರಿ ಓಂ. ವೇದಿಕೆಯಲ್ಲಿ ಆಸೀನರಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ತುಂಬ ಇಂದಿನ ಮಂತ್ರಾಲಯವನ್ನು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿ ನಿನ್ನೆ ದಿವಸ ಭಾನುವಾರ 1.25 ಲಕ್ಷ ಜನ ನಿನ್ನೆ ಮಂತ್ರಾಲಯದಲ್ಲಿ ಸೇರಿದ್ದಾರಂತೆ. ಆರಾಧನೆಗೆ ಸೇರುವ ಜನ ಪ್ರತಿದಿನ ಸೇರುವಂತೆ ಭಕ್ತಾದಿಗಳಿಗೆ ಮಂತ್ರಾಲಯವನ್ನು ಹತ್ತಿರ ಮಾಡಿಕೊಟ್ಟ ಕೀರ್ತಿ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ಲುವಂತಹದ್ದು. ಇವತ್ತು ಏನೆಲ್ಲ ವೈಭವಗಳಿದೆ ರಾಯರಿಗೆ ಸಂಬಂಧಪಟ್ಟಂತೆ ಬಹುತೇಕ ಯಾತ್ರಿಕರಿಗೆ 3,000 ಜನ ಅವರಿಗೆ ಪ್ರತ್ಯೇಕ ಕೊಠಡಿಗಳನ್ನೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಸಾಮಾನ್ಯ ವರ್ಗದವರಿಗೂ ಕೂಡ ಅವರಿಗೆ ಮಳೆ ಬಂದಾಗ ಹೊರಗಡೆ ಮಲಗುವಂತಹ ಯಾತ್ರಿಕರಿಗೂ ಅನುಕೂಲವಾಗುವಂತಹ ಸೌಕರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಹೊಸದಾಗಿ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ. ತಿರುಪತಿಯ ರೀತಿಯಲ್ಲಿ ಹೊಳೆ ಹತ್ತಿರ ದೊಡ್ಡ ದೊಡ್ಡ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟಿ ಸಾವಿರಾರು ಜನ ಯಾತ್ರಿಕರಿಗೆ ಅಲ್ಲಿ ಇರುವ ಹಾಗೆ ಮಾಡಿ ಈ ಇಡೀ ವಾತಾವರಣ ಮಂತ್ರಾಲಯದ ಪ್ರಾಕಾರದ ವಾತಾವರಣ ನಿಶ್ಶಬ್ದವಾಗಿರಬೇಕು. ದರ್ಶನ ಮಾಡಿಕೊಂಡು ಕೆಳಗಡೆ ಅಂಡರ್ಗ್ರೌಂಡಿಂದ ಬಂದು ರಾಯರ ದರ್ಶನ ಮಾಡಿಕೊಂಡು ಹೋಗುವಂತೆ ಕಲಿಯುಗದ ಕಾಮಧೇನುವಾದ ರಾಯರ ವಿಭೂತಿ ರೂಪವನ್ನು ಪ್ರತ್ಯಕ್ಷವಾಗಿ ತೋರಿಸುವ ಗುರುಗಳು ನಮ್ಮ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಾಗಿದ್ದಾರೆ. ತುಂಬ ಬೃಹತ್ತಾದ ಯೋಜನೆಗಳನ್ನು ಹಾಕಿಕೊಂಡು ಶಿಲಾ ಮಂಟಪವನ್ನು ರಾಯರಿಗಾಗಿ ನಿರ್ಮಾಣ ಮಾಡಿ ಸಮಗ್ರ ಆ ರಾಯರ ಪ್ರಾಕಾರವನ್ನು ಬಂಗಾರದ ಹೊದಿಕೆಯಿಂದ ವೈಭವೀಕರಿಸಿ ಮಧ್ವಮತದ ಮಹಿಮೆ ಏನು ಅನ್ನುವುದನ್ನು ರಾಯರು ತೋರಿಸ್ತಾ ಇದ್ದರೆ ರಾಯರ ಮಹಿಮೆ ಏನು ಅನ್ನುವುದನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು.
ಅಂತಹ ಶ್ರೀಪಾದರು ಅತ್ಯಂತ ನಮ್ಮ ವಿಶ್ವವಲ್ಲಭತೀರ್ಥ ಶ್ರೀಪಾದರ ಭಾವನೆಗಳು ಏನೋ ಸಾಮಾನ್ಯವಾದದ್ದಲ್ಲ. ದೂರದೃಷ್ಟಿಯಿಂದ ಸಮಾಜಕ್ಕೆ ಯಾವುದು ಹಿತ ಮಾಡಬೇಕು, ಈ ಸೋದ ಪ್ರಾಂತ್ಯದಲ್ಲಿ ಹೇಗಿತ್ತು ಈ ಪರಿಸರ ಅನ್ನೋದು ತುಂಬ ಜನಕ್ಕೆ ವಿದಿತವೇ. ಅದರಲ್ಲಿ ವಿಶೇಷವಾಗಿ ಸೋದೆಯಲ್ಲಿ ಬಂದಿರುವಂತಹ ಸಾಧಕರಿಗೆ ಅನುಕೂಲವಾಗುವಂತಹ ರಾಜಧಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಮುಂದೆ ಗುರುರಾಜರಿಗೆ ಒಂದು ಶಿಲಾ ಮಂಟಪವನ್ನು ಅದ್ಭುತವಾದ, ಇಲ್ಲಿ ಕೆಳದಿ ಶಿಲ್ಪಕಲೆ ಅಂತ ಇದೆ. ನಾಳೆ ದಿವಸ ಅನೇಕ ಶ್ರೀಮಠದ ವಿದ್ವಾಂಸರೆಲ್ಲ ಹೋಗಲಿಕ್ಕಿದ್ದೇವೆ ಅಲ್ಲಿಗೆ. ಬೇರೆ ಬೇರೆ ರೀತಿಯಾದ ಶೈಲಿಗಳು, ದಾರುಕಲಾ, ಶಿಲ್ಪಕಲಾ, ಎಲ್ಲ ವಿಧವಾದ ಕಲೆಗಳು. ಗುರುರಾಜರು ಎಲ್ಲ ವಿಧವಾದ ಸ್ತರಗಳಲ್ಲಿಯೂ ಕೂಡ ಸರ್ವಜ್ಞ ಶಿಖಾಮಣಿಗಳಾಗಿ ಸಮಾಜವನ್ನು ಕಟ್ಟಿದವರು, ಆ ಶಾಸ್ತ್ರಗಳನ್ನು ಬಲ್ಲವರು. ಅಂಥವರಿಗೆ ಮೆಚ್ಚುಗೆ ಆಗುವಂತಹ ಒಂದು ಶಿಲಾಮಂಟಪವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಏನು ಯೋಜನೆ ಇದೆ ವಿಶ್ವವಲ್ಲಭ ತೀರ್ಥರದ್ದು, ಅವರಲ್ಲಿ ಗುರುರಾಜರೇ ನಿಂತು ಮಾಡ್ತಾ ಇರುವ ವ್ಯಾಪಾರ ಅಂತ ನಾವೆಲ್ಲ ಭಾವಿಸಬೇಕಾಗಿದೆ. ಅಂತಹ ಒಂದು ಅದ್ಭುತವಾದ ಸಾಧನೆಗಳ ಸಾಕಾರ ರೂಪಿಗಳು ಇಬ್ಬರು ನಮ್ಮ ಮುಂದೆ ಇದ್ದಾರೆ. ಆಕಾಶಗಳಲ್ಲಿ ಈ ನವಗ್ರಹಗಳ ಸಂಚಾರ ಆಗ್ತಾ ಇರುತ್ತಂತೆ. ಅದರಲ್ಲಿ ಬುಧ ಮತ್ತು ಶುಕ್ರ ಉಚ್ಚಗ್ರಹಗಳಂತೆ. ಅದು ಕೆಲವೊಮ್ಮೆ ಮಾತ್ರ 48 ವರ್ಷಕ್ಕೆ 150 ವರ್ಷಕ್ಕೊಮ್ಮೆ ಒಟ್ಟಿಗೆ ಸೇರುತ್ತಂತೆ. ಆದರೆ ಮಾಸಕ್ಕೆ ಪ್ರತಿದಿನ ಮಾಸದಂತೆ ಶುಕ್ರ ಮತ್ತು ಬುಧ ಈ ಎರಡು ಉಚ್ಚಗ್ರಹಗಳು ಒಟ್ಟಿಗೆ ಸೇರುವಂತೆ ನಮ್ಮ ಮುಂದೆ ಸೇರಿದವರು ಇಬ್ಬರು ಗುರುಗಳಾಗಿದ್ದಾರೆ. ಅವುಗಳಿಗೆ ಸಮಯ ಬೇಕು, ಇಲ್ಲಿ ಸಮಯ ಇಲ್ಲ. ನಿತ್ಯವೂ ಕೂಡ ನಿತ್ಯಂ ಮುಹೂರ್ತೋದಯ ಅಂತ ಗುರುರಾಜರು ವರ್ಣನೆ ಮಾಡಿದ್ದಾರೆ. ನಿತ್ಯವೂ ಕೂಡ ಇಂತಹ ಸಂತರ ಸಮಾಗಮ ಸಮಾಜಕ್ಕೆ ಹಿತವನ್ನು ಮಾಡುತ್ತೆ. ಇದು ತುಂಬ ಆತ್ಮೀಯತೆಯಿಂದ, ಇಬ್ಬರ ಮನಸ್ಸು ತುಂಬ ಕರಗಿದೆ. ನವನೀತಾದಪಿ ಸಜ್ಜನಸ್ಸಿರುತು ಅಂತ ಹೇಳಿದ್ದಾರೆ. ಇದು ಬೆಣ್ಣೆಯಂತೆ ಇವರಿಬ್ಬರ ಸಮಾಗಮ, ಬಿಸಿ ತುಪ್ಪ ಆಗಬಾರದು ಯಾರಿಗೂ. ಇದು ಅತ್ಯಂತ ಸೌಹಾರ್ದಯುತವಾದ ಸಮಾಗಮ ಆಗಿದೆ. ಅತ್ಯಂತ ಪ್ರೀತಿಯ ಸಾಂಕೇತಿಕವಾಗಿ ನಡೀತಾ ಇದೆ. ಇದು ಇವತ್ತು ಸುಬುಧೇಂದ್ರ ತೀರ್ಥರು ಅಥವಾ ವಿಶ್ವವಲ್ಲಭ ತೀರ್ಥರು ನಡೆಸಿದ ಸಮಾಗಮ ಅಲ್ಲ. ಇದು ವಿಜೇಂದ್ರ ತೀರ್ಥರ ಕಾಲದಿಂದ, ವಾದಿರಾಜರ ಕಾಲದಿಂದ, ಅದಕ್ಕೂ ಪೂರ್ವಭಾವಿಯಾಗಿ ಪರಂಪರೆಯಿಂದ ಬಂದ ಒಂದು ಈ ಪ್ರೀತಿಯ ಸಂಬಂಧವನ್ನು ಮತ್ತೆ ಜೋಡಿಸಿದ ಕೀರ್ತಿ ಇಬ್ಬರು ಶ್ರೀಪಾದಂಗಳವರಿಗೂ ಕೂಡ ಸಲ್ಲುವಂತಹದ್ದಾಗಿದೆ. ಅಂತಹ ಗುರುಗಳ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ಪ್ರೀತಿಯ ಆಹ್ವಾನದಂತೆ ಇಲ್ಲಿಗೆ ಆಗಮಿಸಿ ತಮ್ಮ ಪರಿವಾರದವರನ್ನೆಲ್ಲ ಕರೆದುಕೊಂಡು ಬಂದ ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮಠದ ವತಿಯಿಂದ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ಪರಮ ಪೂಜ್ಯ ಸೋದೆ ಮಠಾಧೀಶರಾದ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರನ್ನು ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅತ್ಯಂತ ಗುರುಗಳ ಈ ಸಭಾ ಕಾರ್ಯಕ್ರಮಕ್ಕೆ ವಿದ್ವದ್ಗೋಷ್ಠಿ ನಡೀಬೇಕು ಅಂತ 1 ತಿಂಗಳಿನಿಂದ ಅಹರ್ನಿಶೆ ಅದಕ್ಕೆ ತಯಾರಿಯನ್ನು ನಡೆಸಿ, ವಾಕ್ಯಾರ್ಥ ಸಭೆ ಅಂದರೆ ಗಿರಿಯಾಚಾರ್ಯರು ಅಂದರೆ ವಾಕ್ಯಾರ್ಥ ಸಭೆ, ಅದಕ್ಕೆ ಎರಡಕ್ಕೆ ಅಷ್ಟು ಸಂಬಂಧ ಇದೆ. ಗಿರಿಯಾಚಾರ್ಯರು ಹೋದ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ವಾಕ್ಯಾರ್ಥ ಸಭೆ ಆಗದೆ ಅವರು ಬರಲಿಲ್ಲ. ಅವರು ಹೇಗೆ ನಿಷ್ಠರಾದ ಬ್ರಾಹ್ಮಣರು ದೇವರ ಪೂಜೆ ಸಂಧ್ಯಾವಂದನೆ ಇಲ್ಲದೆ ಅವರ ದಿನ ಇಲ್ಲವೋ, ಹಾಗೆ ವಾಕ್ಯಾರ್ಥ ಸಭೆ ಇಲ್ಲದೆ ನನ್ನ ಬದುಕಿಲ್ಲ. ಆ ರೀತಿಯಾಗಿ ಶಾಸ್ತ್ರಗ್ರಂಥಗಳ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ರಾಷ್ಟ್ರ ಪ್ರಶಸ್ತಿ ವಿಜೇತರು, ಮಹಾಮಹೋಪಾಧ್ಯಾಯರು, ಚತುಶಾಸ್ತ್ರ ಪಾರಂಗತರು ಆಗಿರುವ ಗಿರಿಯಾಚಾರ್ಯರು ಈ ಸಭೆಗೆ ಶೋಭೆಯನ್ನು ನೀಡಿದ್ದಾರೆ. ಅವರನ್ನು ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಶ್ರೀಮಠದ ವತಿಯಿಂದ ವೈಯಕ್ತಿಕವಾಗಿಯೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಗೆ ಅನೇಕ ವಿದ್ವಾಂಸರು ಬಂದಿದ್ದಾರೆ. ಧರ್ಮಶಾಸ್ತ್ರದಲ್ಲಿ, ವೇದಾಂತ ಶಾಸ್ತ್ರದಲ್ಲಿ ಪ್ರಾವೀಣ್ಯವನ್ನು ಪಡೆದ ಚತುರ್ವೇದಿ ವೇದವ್ಯಾಸಾಚಾರ್ಯರು ಬಂದಿದ್ದಾರೆ, ಬಂಡಿ ಶ್ಯಾಮಾಚಾರ್ಯರು ಬಂದಿದ್ದಾರೆ, ವೀರನಾರಾಯಣಾಚಾರ್ಯರು ಪಾಂಡುರಂಗಿಯವರು ಬಂದಿದ್ದಾರೆ, ಮತ್ತು ಅನೇಕ ಶ್ರೀಮಠದ ವಿದ್ವಾಂಸರು, ನಾನು ಎಲ್ಲರ ಹೆಸರನ್ನು ಹೇಳಿದರೆ ವಿಳಂಬವಾಗುತ್ತೆ ಅಂತ ಹೇಳ್ತಾ ಇಲ್ಲ, ಅನೇಕ ಶ್ರೀಮಠದ ವಿದ್ವಾಂಸರುಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅದರಂತೆ ವಿದ್ಯಾರ್ಥಿಗಳೂ ಇದ್ದಾರೆ, ಸಾಧಕರಿದ್ದಾರೆ. ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಂದೆ ಈ ವಾಕ್ಯಾರ್ಥ ಸಭೆಗೆ ಪೂರ್ವಭಾವಿಯಾಗಿ ಸೂಕ್ಷ್ಮಗಳು ಹೇಗಿರುತ್ತೆ ಅದನ್ನು ಸುಮ್ಮನೆ ಹೇಳ್ತಾ ಹೋದರೆ ಅರ್ಥ ಆಗಲ್ಲ. ಅದನ್ನು ಒಂದು ಸಂವಾದ ರೂಪದಲ್ಲಿ ಹೇಳಿದರೆ ಸ್ವಲ್ಪ ವಿಷಯ ಅವಗಾಹನೆಗೆ ಬರುತ್ತೆ ಎನ್ನುವ ದೃಷ್ಟಿಯಿಂದ ಒಂದು ಸೋದೆ ಮಠದ ವಿದ್ವಾಂಸರಾದ, ಇಲ್ಲಿ ಪಾಠ ಪ್ರವಚನಗಳಲ್ಲಿ ಆಸಕ್ತರಾದ RP ಕೃಷ್ಣಾಚಾರ್ಯರು ಮತ್ತು ರಾಯಚೂರಿನಲ್ಲಿ ಒಂದು ಶ್ರೀಪಾದಂಗಳವರ ಹೃದಯವನ್ನು ಗೆಲ್ಲುವಂತೆ ಒಂದು ಗುರುಕುಲದ ದೊಡ್ಡ ಶಿಲ್ಪಿಯಾಗಿ ಮೆರೆದಿದ್ದಾರೆ ನಮ್ಮ ಪವನಾಚಾರ್ಯರ ಕುರುಡಿಯವರು.
ಅವಳು ಯುವಕರಾಗಿ ಅನೇಕ ವಿದ್ಯಾರ್ಥಿಗಳ ಒಂದು ಸಂಯೋಜನೆಯಲ್ಲಿ ಮಾಡಿ ಒಳ್ಳೆಯ ಗುರುಕುಲ ಗುರು ಸಾರ್ವಭೌಮ ವಿದ್ಯಾಪೀಠ ಅದು ಮಂತ್ರಾಲಯದಲ್ಲಿತ್ತು. ಅದರ ಬ್ರ್ಯಾಂಚ್ ರಾಯಚೂರಿನಲ್ಲಿ ನಡೀತಾ ಇದೆ. ಹೀಗೆ ಅದನ್ನು ಊರೂರಿಗೆ ವ್ಯಾಪಕವಾಗಿ ಮಾಡುವಂತೆ ಗುರುಗಳ ಅನುಗ್ರಹದಿಂದ ಆ ಸಾಧನೆಯನ್ನು ಮಾಡ್ತಾ ಇರುವ ಪವನಾಚಾರ್ಯರ ಕುರುಡಿಯವರು ಅವರಿಬ್ಬರು ಒಂದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಸಂವಾದವನ್ನು ನಡೆಸಿಕೊಡ್ತಾರೆ. ಆ ಸಂವಾದ ಆದ ಮೇಲೆ ಇಲ್ಲಿಯ ಸ್ಥಳೀಯ ವಿದ್ವಾಂಸರಾದ ಜಮಖಂಡಿ ವಾದಿರಾಜಾಚಾರ್ಯರು ಅವರು ಚತುಶಾಸ್ತ್ರ ವಿದ್ವಾಂಸರು, ಯುವ ವಿದ್ವಾಂಸರು, ಮೀಮಾಂಸಾದಿ ಗ್ರಂಥಗಳು ತರ್ಕಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಮತ್ತು ವಿಷ್ಣು ಹತ್ವಾರ್ ಅನ್ನುವ ಯುವ ವಿದ್ವಾಂಸರು ಅವರು ಇಲ್ಲಿ ಅಧ್ಯಾಪನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಬ್ಬರು ವೇದಾಂತ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅವರು ಒಂದು ಸಂವಾದವನ್ನು ನಡೆಸಿಕೊಡ್ತಾರೆ. ಇಲ್ಲಿ ವಿದ್ವಾಂಸರಿಗೆ ಕೆಲಸ ಇಲ್ಲ, ನೀವು ಕೇಳಿಸಿಕೊಳ್ಳುವುದಷ್ಟೇ. ಮಧ್ಯದಲ್ಲಿ ಪ್ರಶ್ನೆ ಮಾಡಿದರೆ ವಾಕ್ಯಾರ್ಥ ಸಭೆಯ ಸಮಯ ಹೋಗುತ್ತೆ. ಆದ್ದರಿಂದ ಆಮೇಲೆ ಅದರ ಬಗ್ಗೆ ಬೇಕಾದರೆ ಚರ್ಚೆ ಮಾಡೋಣ. ಮೊದಲು ಅವರಿಬ್ಬರು ಸಂವಾದವನ್ನು 4 ಜನ ನಡೆಸಿಕೊಡ್ತಾರೆ. ಅದಾದಮೇಲೆ ವಾಕ್ಯಾರ್ಥ ಸಭೆಯ ಸಂಪೂರ್ಣ ನಿರ್ವಾಹಕರಾಗಿ, ಅದರ ಅಧ್ಯಕ್ಷರಾಗಿ, ಅದರ ನಿರೂಪಕರಾಗಿ ಎಲ್ಲ ಸ್ತರಗಳಲ್ಲಿಯೂ ಕೂಡ ಕಿರಿಯಾಚಾರ್ಯರು ಆ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಕೇಳಿಕೊಂಡು ಇಬ್ಬರು ವಿದ್ವಾಂಸರು ಕೃಷ್ಣಾಚಾರ್ಯರು, ಪವನಾಚಾರ್ಯ ಕುರುಡಿಯವರು ಬಂದು ನಡೆಸಿಕೊಡಬೇಕು ಅಂತ ಕೇಳಿ. ನಮಸ್ತೆ ನರಸಿಂಹಾಯ ಸಮಸ್ತ ಖಲವೈರಿಣೆ ಪ್ರಮಾಸ್ತು ಮೇ ಭ್ರಮೋ ಮಾಸ್ತು ಶಮೋಸ್ತು ತವ ವೈರಿಣಾಂ. ಶ್ರೀಮಧ್ವವಾದಿರಾಡ್ ಹಂಸೌ ಗುರುತ್ತಂಸೌ ಗತಾಂ ಹಸೌ ಹೃದಯಾನವದ್ಯ ವಿದ್ಯಾಂ ಮೇ ದದ್ಯಾಸ್ತಾಂ ಕರುಣಾನಿಧಿ. ದುರ್ವಾದಿಧ್ವಾಂತರವೈ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಸರ್ವಜ್ಞಾಚಾರ್ಯರ ಸಿಂಹಾಸನದಲ್ಲಿ ವಿರಾಜಮಾನರಾದ ಶ್ರೀಪಾದದ್ವಯರ ಪಾದಕಮಲಗಳಲ್ಲಿ ನತಮಸ್ತಕನಾಗಿ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿಯಲ್ಲಿ ಬಂದ ಒಂದು ಶ್ಲೋಕದ ಬಗ್ಗೆ, ಅದರ ವ್ಯಾಖ್ಯಾನದ ಬಗ್ಗೆ ಒಂದು ಚಿಕ್ಕ ಸಂವಾದ. ಪೂರ್ವಪಕ್ಷದಲ್ಲಿ ಪ್ರಶ್ನೆ ಏನು ಅಂದರೆ, ದೇವರು ಎಲ್ಲರಿಗೂ ಒಂದೊಂದು ರೀತಿ ದುಃಖ ತಂದುಕೊಟ್ಟು ತಾನು ಮಾತ್ರ ಲೀಲೆಯ ಇವರ ದುಃಖಗಳನ್ನು ನೋಡಿ ಸುಖ ಪಡ್ತಾ ಇರುವಂತೆ ಕಾಣ್ತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಥರದ ದುಃಖ. ಆ ಪ್ರತಿಯೊಂದು ದುಃಖ ಅನುಭವಿಸುವನಿಗೆ ಅನಿಸೋದೇನು ಅಂದರೆ, ನನಗೆ ಮಾತ್ರ ಇಷ್ಟು ದುಃಖ ಇದೆ, ಬೇರೆಯವನಿಗೆ ಸುಖನೇ ಇದೆ ಅಂತ ಅನ್ನಿಸ್ತದೆ. ಆದ್ದರಿಂದ ದೇವರಲ್ಲಿ ಪ್ರಧಾನ ಆಕ್ಷೇಪಣೆ ಮಾಡ್ತಿರೋದೇನು ಅಂದರೆ ವೈಷಮ್ಯ. ಸಮದೃಷ್ಟಿ ಇರಬೇಕಾದದ್ದು ಸಕಲ ಗುಣಗಳಲ್ಲಿ, ಕಲ್ಯಾಣ ಗುಣಗಳಲ್ಲಿ ಮೊದಲ ಗುಣ ಇರಬೇಕಾದದ್ದೇ ಸಮದೃಷ್ಟಿ. ಅದೇ ಭಗವಂತನಲ್ಲಿ ಕಾಣ್ತಾ ಇಲ್ಲ. ಕೆಲವರಿಗೆ ಸುಖ ಕೊಡ್ತಾನೆ, ಕೆಲವರಿಗೆ ದುಃಖ ಕೊಡ್ತಾನೆ. ಆದ್ದರಿಂದ ಸಮದೃಷ್ಟಿ ಇರಬೇಕಾದ ಭಗವಂತ ಹೀಗೆ ವೈಷಮ್ಯವನ್ನು ಹೊಂದಿದರೆ ಅವನಿಗೆ ದೋಷ ಕಳಂಕ ಬಂದೇ ಬರುತ್ತದೆ. ಆದ್ದರಿಂದ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ತಾರೆ ಅಂತ ಪ್ರಶ್ನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮನಲ್ಲಿ ಎಲ್ಲರನ್ನೂ ಸೃಷ್ಟಿ ಮಾಡಿದ ಪರಮಾತ್ಮ ಜಗತ್ತಿಗೆ ಎಲ್ಲ ತಂದೆಯಾಗಿದ್ದಾನೆ. ಹಾಗಿದ್ದಾಗ ತಂದೆಯ ಸ್ಥಾನದಲ್ಲಿರುವಂತಹ ಪರಮಾತ್ಮ ಒಬ್ಬ ಮಗನಿಗೆ ಅನ್ಯಾಯವನ್ನು, ಒಬ್ಬ ಮಗನಿಗೆ ನ್ಯಾಯವನ್ನು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ, ಈ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಒಬ್ಬನಿಗೆ ಸುಖವನ್ನು ಕೊಡ್ತಾನಂತೆ, ಒಬ್ಬನಿಗೆ ದುಃಖವನ್ನು ಕೊಡ್ತಾನಂತೆ. ಹೀಗೆ ಒಟ್ಟಿನಲ್ಲಿ ವೈಷಮ್ಯ ಎಂಬತಕ್ಕಂತಹ ದೋಷ, ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಇನ್ನೊಂದು ಅನ್ನುವಂತಹ ಈ ದೋಷ ಪರಮಾತ್ಮನಲ್ಲಿ ಇದೆಯಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಆದರೆ ಇದಕ್ಕೆ ಉತ್ತರವನ್ನು ಶ್ರುತಿ ತಾನು ವ್ಯವಸ್ಥೆಯನ್ನು ಮಾಡಿದೆ. ಆ ಹೇಳಿದಂತಹ ಉತ್ತರವನ್ನು ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರು ಅದನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅದನ್ನು ಶ್ರೀಮದ್ ಆಚಾರ್ಯರು ತಾವು ಭಾಷ್ಯದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸೂತ್ರವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಶ್ರುತಿಗಳ ಆ ಯೋಜನೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಹೇಳ್ತಾ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಅನ್ನುವಂತಹ ಶ್ರುತಿ ಇದನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಪರಮಾತ್ಮ ಇಲ್ಲಿ ತಾನು ತನ್ನ ಇಚ್ಛೆಗೆ ತಕ್ಕಂತೆ ತನಗಿಷ್ಟ ಬಂತು ಇವನಿಗೆ ಹೊಡಿಬೇಕು ಅಂತ ಇವನಿಗೆ ಹೊಡಿತೀನಿ, ಅಥವಾ ನನಗೆ ಇಷ್ಟ ಬಂತು ಇವನಿಗೆ ಪ್ರೀತಿಯನ್ನು ಮಾಡಬೇಕು, ಮುದ್ದನ್ನು ಮಾಡಬೇಕು ಅಂತ ಹೇಳಿ ಅವನಿಗೆ ಮುದ್ದು ಮಾಡ್ತೀನಿ ಅಂತ ಹೇಳಿ ಮಾಡ್ತಕ್ಕಂಥದ್ದಲ್ಲ.
ಹೊರತಾಗಿ ಆ ಜೀವರಾಶಿಗಳು ಮಾಡಿರ್ತಕ್ಕಂತಹ ಪುಣ್ಯ ಪಾಪಗಳನ್ನು ಅನುಸರಿಸಿಕೊಂಡು ಪುಣ್ಯ ಮಾಡಿದ್ದ ಅಂತಾದರೆ ಅವನಿಗೆ ಉತ್ತಮವಾಗಿರ್ತಕ್ಕಂತಹ ಪುಣ್ಯ ಫಲಗಳನ್ನು ಕೊಡ್ತಾನೆ, ಪಾಪವನ್ನು ಮಾಡಿದ್ದ ಅಂತಾದರೆ ಅವನಿಗೆ ದುಷ್ಟವಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾನೆ. ಹೀಗೆ ನಿಮಿತ್ತವನ್ನು ಇಟ್ಟುಕೊಂಡು ಧರ್ಮ, ಅವನು ಮಾಡ್ತಕ್ಕಂತಹ ಜೀವಿ ಆಚರಿಸುವಂತಹ ಧರ್ಮ ಅನ್ನುವಂಥ ಒಂದು ವ್ಯವಸ್ಥಾಪಕವನ್ನು ಇಟ್ಟುಕೊಂಡು, ನಿಯಾಮಕವನ್ನು ಇಟ್ಟುಕೊಂಡು ಅದಕ್ಕೆ ಅನುಸಾರಿಯಾಗಿ ಅವನು ಎಲ್ಲವನ್ನೂ ಕೂಡ ಅಂದರೆ ಈ ಸತ್ಫಲಗಳನ್ನು ದುಷ್ಟಫಲಗಳನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾನೆ. ಅದರಿಂದಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ವೈಷಮ್ಯ ಎನ್ನುವಂತಹ ದೋಷ ಪರಮಾತ್ಮನಲ್ಲಿ ಇಲ್ಲ ಅನ್ನುವಂಥದ್ದನ್ನು ತಿಳಿಸ್ತಾರೆ. ವೈಷಮ್ಯ ಪರಿಹಾರ ಮಾಡ್ತಾ ವ್ಯವಸ್ಥಾಪಕವಾದ ಒಂದು ವಸ್ತುವನ್ನು ಒಪ್ಪುಕೊಂಡಿದ್ದೀರಿ, ಧರ್ಮ ಅಂತ. ಧರ್ಮ ಮಾಡಿದವನಿಗೆ ಸುಖ, ಅಧರ್ಮ ಮಾಡಿದವನಿಗೆ ದುಃಖ ಅಂತ. ಈ ಧರ್ಮಾಧರ್ಮಗಳು ಅಂದರೆ ಏನು? ನೀವು ಅಂದ್ಕೊಂಡಿದ್ದೇ ಧರ್ಮನ, ಅಥವಾ ಅಂದರೆ ನೀವು ಹೇಗೆ ಹೇಳ್ತೀರೋ ನೀವು ಅಂದ್ಕೊಂಡ ರೀತಿ ಮಾಡೋದೇ ಧರ್ಮವ, ಅಥವಾ ನೀವು ನಿರ್ವಚನ ಮಾಡಿದ್ದೇ ಧರ್ಮದ ಪರಿಭಾಷೆಯ, ಅಥವಾ ವಾಸ್ತವಿಕವಾಗಿ ಏನಾದರೂ ಧರ್ಮ ಅನ್ನೋದಕ್ಕೆ ಒಂದು ಪರಿಭಾಷೆ ಇದೆಯಾ, ಅಧರ್ಮ ಅಂದರೆ ಏನು ಪರಿಭಾಷೆ ಇದೆಯಾ ಅಂತ ಪ್ರಶ್ನೆ. ಯಾಕೆ ಆ ಪರಿಭಾಷೆಯ ಜ್ಞಾನ ಆದರೆ ಮಾತ್ರ ಆಚರಣೆಗೆ ಸುಲಭ ಆಗ್ತದೆ ಅಂತ. ಖಂಡಿತ ಸತ್ಯ. ಧರ್ಮ ಅನ್ನೋದು ಒಂದೇ ಇದ್ದಿದ್ರೆ ಇವತ್ತು ನಮಗೆ ಕಣ್ಣಿಗೆ ಕಾಣುವ ಹಾಗೆ ಕಂಡವರೆಲ್ಲರೂ ಕೂಡ ನಮ್ಮದ್ದು ಒಂದೊಂದು ಧರ್ಮ ಅಂತ ಹೇಳ್ಕೊಂಡು ಓಡಾಡ್ತಾರೆ. ನಮ್ಮ ಧರ್ಮಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಎಲ್ಲರೂ ಕೂಡ ಪ್ರತಿಭಟನೆಗಳನ್ನು ಮಾಡ್ತಾರೆ. ಹಾಗಾಗಿ ಧರ್ಮ ಅಂದರೆ ಏನು? ಹಾಗಾದರೆ ನೀವು ಹೇಳಿದ ಹಾಗೆ ನನಗೆ ಇದು ಸರಿ ಅನಿಸುತ್ತೆ, ಇದು ನನ್ನ ಧರ್ಮ, ನಾನು ಆಚರಣೆ ಮಾಡ್ಕೊಳ್ತೀನಿ. ನನಗೆ ಇದು ಸರಿ ಅನಿಸುತ್ತೆ, ಇದು ನಾನು ಧರ್ಮ ಅಂತ ನಾನು ಹೇಳ್ತೀನಿ, ಅದನ್ನು ಹೇಳಿ ಧರ್ಮ ಅಂತ ಅದನ್ನು ಕರೆದು ಅದರ ಅಡಿಯಲ್ಲಿ ನಾನು ನನಗಿಷ್ಟ ಬಂದ ಹಾಗೆ ಇರ್ತೀನಿ ಅನ್ನುವ ವ್ಯವಸ್ಥೆಯನ್ನು ಹಾಗಾದರೆ ಧರ್ಮ ಅಂತ ಕರೆಯೋದಾ ಅಂತಂದರೆ, ಹಾಗಾಗಿ ಇದಕ್ಕೂ ಕೂಡ ಶಾಸ್ತ್ರಕಾರರೆಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಧರ್ಮ ಅಂತಂದರೆ ನನಗಿಷ್ಟ ಬಂದಿದ್ದು ಅಂತಲ್ಲ, ಅಥವಾ ಯಾರೋ ನನ್ನವರು ಹೇಳಿದ್ದು ಅಂತಲ್ಲ. ಯಾರೂ ಹೇಳದ ಶ್ರುತಿಗಳು, ಅಪೌರುಷೇಯವಾಗಿರ್ತಕ್ಕಂತಹ ಶ್ರುತಿಗಳು. ಧರ್ಮ ಅಂತಂದರೆ ಸಮಗ್ರವಾಗಿರ್ತಕ್ಕಂತಹ ಸಮಾಜ ತಾನೊಂದು ಸುಸ್ಥಿತಿಯಲ್ಲಿ ಸಹಬಾಳ್ಮೆಯಿಂದ ಇರಲಿಕ್ಕೆ ಬೇಕಾಗಿರ್ತದೆ. ಧಾರಣಾತ್ ಧರ್ಮ ಉಚ್ಯತೆ ಅಂತ ಹೇಳಿದ ರೀತಿಯಲ್ಲಿ ಇರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯನ್ನು ಯಾರು ಮಾಡಬೇಕು ಅಂತಂದರೆ ಯಾರೋ ಒಬ್ಬರು ಮನುಷ್ಯರು ಮಾಡ್ತಕ್ಕಂಥಲ್ಲ, ಪ್ರಕೃತಿಯಲ್ಲೇ ಅಂತರ್ಗತವಾಗಿರ್ತಕ್ಕಂಥದ್ದು ವೇದ, ಅಪೌರುಷೇಯವಾಗಿರ್ತಕ್ಕಂಥದ್ದು. ಆ ವೇದ ತಾನೇ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಆ ವೇದಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಯಾವುದಿದೆ ಅದನ್ನು ಧರ್ಮ ಅಂತ ಹೇಳಬೇಕಷ್ಟೇ ಹೊರತಾಗಿ ವೇದ ಪ್ರಣಯಿತೋ ಧರ್ಮ ಅಧರ್ಮ ವಿಪರೀತಸ್ತದ್ ಅಧರ್ಮಸ್ತು ವಿಪರ್ಯಯ ಅಂತ ಹೇಳಿದ ಹಾಗೆ ವೇದವು ಕೆಲವೊಂದನ್ನೆಲ್ಲ ಧರ್ಮ ಅಂತ ಆಶಂಸನೆ ಮಾಡಿದೆ, ಅವುಗಳನ್ನು ಧರ್ಮ ಅಂತ ಕರಿಬೇಕು. ವೇದ ಕೆಲವೊಂದನ್ನು ನಿಷೇಧ ಮಾಡಿದೆ, ಇದನ್ನು ಮಾಡಬಾರದು ಅಂತ, ಅದನ್ನು ಅಧರ್ಮ ಅಂತ ಕರಿಬೇಕು ಅಂತ ಹೇಳಿ ಧರ್ಮ ಅಂದರೆ ನಾವಂದುಕೊಂಡಿದ್ದು ಅಂತ ಅಲ್ಲ, ನಾವೇ ಹಾಕಿಕೊಂಡ ಒಂದು ಪಾರಿಭಾಷಿಕ ಶಬ್ದ ಅಲ್ಲ. ವೇದಕ್ಕೆ ಅನುಕೂಲವಾದದ್ದು ಧರ್ಮ, ಅದಕ್ಕೆ ವಿರುದ್ಧವಾದದ್ದು ಅಧರ್ಮ ಅನ್ನುವಂತಹ ವಿಚಾರ. ಧರ್ಮದ ಸ್ವರೂಪ ಅಂದರೆ ವೇದಾನುಕೂಲವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಈ ಪರಿಭಾಷೆ ಹೇಳಿ ಅಂತೇಳಿ ಪರಿಭಾಷೆಯ ಪ್ರಶ್ನೆ ಮಾಡಿದ್ದು ನಾನು. ನೀವು ಸಿಗಬೇಕು ಬೀಳಬೇಕಲ್ಲ. ರಾಮಕೃಷ್ಣರು ಮರ್ಯಾದಾ ಮೂರ್ತಿಗಳು ಅಂತ ನೀವು ಉಪಾಸನೆ ಮಾಡ್ತೀರಿ. ರಾಮೋ ಧರ್ಮಮಯ ಪುಮಾನ್ ಅಂತೀರಿ. ಆ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ. ವೇದಿಕೆ ಮೇಲೆ ಕೂಡ ರಾಮಕೃಷ್ಣರ ಉಪಾಸಕರೇ ಕೂತ್ಕೊಂಡಿದ್ದಾರೆ. ಆದ್ದರಿಂದ ನಿಮ್ಮ ಕೃಷ್ಣ ಧರ್ಮಾಚರಣೆಯನ್ನು ಮಾಡಿಸ್ತಾನೆ ಅಂತ ನೀವು ಹೇಳೋದಾದರೆ ನಿಮ್ಮ ಈಗಿನ ಪರಿಭಾಷೆ ವೇದೋಕ್ತವಾದದ್ದು ಧರ್ಮ ಅಂತ. ದ್ರೋಣಾಚಾರ್ಯರ ಸಂಹಾರದ ಸನಿಹ ಸಮಯ ಬಂದಾಗ ಧರ್ಮರಾಯನಿಗೆ ಅಶ್ವತ್ಥಾಮ ಹತಃ ಅಂತ ಹೇಳು 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 ಅಂತ ಒತ್ತಾಯ ಮಾಡಿದ ಕೃಷ್ಣ ಸುಳ್ಳು ಹೇಳುವಂಥ ಒತ್ತಾಯ ಮಾಡೋದು ಯಾವ ವೇದದಲ್ಲಿ ಹೇಳಿದೆ? ಆದ್ದರಿಂದ ಆ ಥರ ಒತ್ತಾಯ ಮಾಡಿದ ಕೃಷ್ಣ ಹೇಗೆ ಧರ್ಮಮೂರ್ತಿ ಆಗ್ತಾನೆ? ನಿಮ್ಮ ಪರಿಭಾಷೆಗೆ ಒಂದು ಸಮನ್ವಯ ಮಾಡಲಿಕ್ಕೆ ಬೇಕಲ್ಲ, ಏನಾದರೂ ಧರ್ಮಮೂರ್ತಿಗಳು ಅವರಲ್ಲೇ ಸಮನ್ವಯ ಆಗಲ್ಲ, ಅಸಂಭವ ದೋಷ ಬರ್ತದೆ. ಏನು ಮಾಡೋದು? ಹಾಗಾಗಿಯೇ ಈ ಧರ್ಮದ ವಿಚಾರದಲ್ಲಿ ಹೇಳ್ತಾ ಪ್ರತಿನಿತ್ಯ ಈ ಧರ್ಮ ಅಂದರೆ ಸಂಶಯ ಬರೋದು ಬೇಡ ಅಂತ ರಾಘವೇಂದ್ರ ಗುರು ಸಾರ್ವಭೌಮರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ನಾವು ಪ್ರಾತಃ ಸಂಕಲ್ಪ ಗದ್ಯವನ್ನು ಹೇಳಬೇಕು ಅನ್ನೋ ವ್ಯವಸ್ಥೆಯನ್ನು ರಾಯರು ಮಾಡಿಕೊಟ್ಟು ವೇದೋಕ್ತ, ತದನೋಕ್ತ, ಪುರಾಣ, ಆಗಮೋಕ್ತ ಇತ್ಯಾದಿ ಆಗಿ ಧರ್ಮ ಅಂದರೆ ಏನು ಅಂತಂದರೆ ಕೇವಲ ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಅಥವಾ ಸಂಗ್ರಹಿತವಾಗಿ ಹೇಳಿರ್ತಕ್ಕಂಥದ್ದನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬರದೇ ಇದ್ದಾಗ ಅದನ್ನು ವೇದವನ್ನು ಚೆನ್ನಾಗಿ ಅರಿತಿರ್ತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರು ಹೇಳ್ತಕ್ಕಂತಹದ್ದು ಕೂಡ ಧರ್ಮ ಆಗತ್ತೆ ಅನ್ನೋಂಥದ್ದು ಹೇಳ್ತಾ
ವಿಶ್ವಾಮಿತ್ರರು ಈ ವಿಷಯದಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ. ಯಮಾರ್ಯಾಹ ಕ್ರಿಯಮಾಣಂತು ಶಂಸಂತಿ ಆಗಮವೇದಿನಃ ಸಹ ಧರ್ಮ. ಆಗಮವೇದಿಗಳಾಗಿರ್ತಕ್ಕಂತಹ ಅನೇಕ ವೇದವನ್ನು ತಿಳಿದಿರ್ತಕ್ಕಂತಹ ಯಾವ ವಿಚಾರವಂತರಾಗಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ, ಋಷಿಗಳಿದ್ದಾರೆ ಅಥವಾ ಋಷಿ ಸಮಾನರಿದ್ದಾರೆ, ಅವರು ಆಚರಣೆಯನ್ನು ಮಾಡಿ ತಾವು ವಿಧಾನವನ್ನು ಮಾಡಿರ್ತಕ್ಕಂಥದ್ದನ್ನು ಧರ್ಮ ಅಂತ ಹೇಳಬೇಕು ಅಂತ. ವೇದವನ್ನು ತಿಳಿದಿರ್ತಕ್ಕಂತಹ ವ್ಯಕ್ತಿ ಹೇಳಿದ್ದೇ ಧರ್ಮ ಆಗತ್ತೆ ಅಂತ ಆದಮೇಲೆ ಪ್ರಪಂಚಕ್ಕೆ ಆದಿಯಲ್ಲಿ ವೇದವನ್ನು ಉಪದೇಶಿಸಿದಂತಹ ಪರಮಾತ್ಮನ ವಿಷಯದಲ್ಲಿ ಇನ್ನೇನು ಹೇಳಬೇಕು? ಪರಮಾತ್ಮ ಸ್ವತಃ ತಾನು ಆದೇಶವನ್ನು ಮಾಡಿದ ಅಂತಾದರೆ ಅದೇ ಪರಮ ಮುಖ್ಯವಾಗಿರ್ತಕ್ಕಂತಹ ಧರ್ಮ ಆಗತ್ತೆ. ಹೀಗೆ ಧರ್ಮ ಅನ್ನುವಂತಹದ್ದು ವೇದದಲ್ಲಿ ಕೆಲವೊಂದು ಸಾರ್ವಕಾಲಿಕವಾಗಿ ವಿಹಿತವಾಗಿರ್ತಕ್ಕಂಥದ್ದಿರುತ್ತೆ. ಅದನ್ನು ಆ ಕಾಲಗಳಿಗೆ ದೇಶಕಾಲಗಳಿಗೆ ತಕ್ಕಂತೆ ಯಾವುದು ಧರ್ಮ ಅಂತ ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಬಂದಾಗ ಯಾರು ಅದನ್ನು ತಿಳಿದಿರ್ತಕ್ಕಂತಹ ಆಗಮ ವೇದಿಗಳಿದ್ದಾರೋ ಅವರ ಮಾತು ಧರ್ಮ ಅನ್ನುವಂಥದ್ದು ಆಗತ್ತೆ. ಅದೇ ಹೇಳಿದಾಗೆ ಸುಳ್ಳೇ ಧರ್ಮವಾಗತ್ತೆ ಅಂತ ಹೇಳಿ ಹಾಗಿದ್ದರೆ ಸುಳ್ಳು ಕೂಡ ಧರ್ಮ ಆಗುತ್ತೆ ಅಂತ ನಿಮ್ಮ ಮಾತಾಯಿತು. ಆ ಮಾತು ಮಹಾಭಾರತದ ನೀವು ಭಗವಾನ್ ಅಂತ ಹೇಳುವಂತಹ ವೇದವ್ಯಾಸರ ಮಾತನ್ನು ನೆನಪಿಸಿಕೊಡ್ತದೆ. ಧರ್ಮೋ ಭವತ್ಯಧರ್ಮೋಪಿ ಯೋನ ಭಕ್ತೈ ಕೃತೋ ಭಕ್ತೈ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇ. ಅಲ್ಲದವರು ಮಾಡಿದ ಪುಣ್ಯವು ಕೂಡ ಪಾಪ ಆಗ್ತದೆ, ಪಾಪಕ್ಕೆ ಕಾರಣ ಆಗ್ತದೆ. ನಿನ್ನವರು ಮಾಡಿದ್ದಾದರೆ ಅದು ಪಾಪ ಆದರೂ ಪುಣ್ಯಕ್ಕೆ ಕಾರಣ ಆಗ್ತದೆ ಅಂತ. ನೀವು ಅಂತತೋಗತ್ವ ಎಲ್ಲಿಗೆ ಬಂದ್ರಿ ಅಂದರೆ ವೈಷಮ್ಯ ಇಲ್ಲ. ಯಾಕೆ? ವ್ಯವಸ್ಥಾಪಕವಾದ ಒಂದು ಧರ್ಮ ಇದೆ. ಧರ್ಮ ಅಂದರೆ ಏನು ಅಂತ ಒಂದು ಪರಿಭಾಷೆ. ಅದಕ್ಕೆ ಕೊನೆಗೇನು? ಸುಳ್ಳು ಕೂಡ ಧರ್ಮ ಆಗ್ತದೆ. ಯಾಕೆ ಅಂದರೆ ಅದು ಅವನ ಕಡೆಯವರು ಮಾಡಿದರೆ ಸುಳ್ಳು ಕೂಡ ಧರ್ಮ, ನಮ್ಮವರಲ್ಲ ಅಂತಾದರೆ ಈ ಪ್ರಾದೇಶಿಕತೆ ಭಾವನೆ ವೇದವ್ಯಾಸರನ್ನು ಬಿಟ್ಟಿಲ್ಲಲ್ಲ ಅಂತ. ನಮ್ಮವ್ರು ಮಾಡಿದರೆ ಮಾತ್ರ ಅದು ಧರ್ಮ, ನಮ್ಮವ್ರು ಅಲ್ಲದೆ ಇರೋರು ಮಾಡಿದ್ದೆಲ್ಲ ಅಧರ್ಮ. ಅದು ಸತ್ಯ ಮಾಡಿದರು, ಸತ್ಕಾರ್ಯ ಮಾಡಿದರೂ ಕೂಡ ಪಾಪಕ್ಕೆ ಕಾರಣ ಆಗ್ತದೆ. ನಮ್ಮವನು ಮಾಡಿದ್ದು ತಪ್ಪಾದರೂ ಕೂಡ ಅದು ಒಳ್ಳೆಯದೇ ಆಗ್ತದೆ ಅಂತ ನಿಮ್ಮ ವೇದವ್ಯಾಸರ ವಚನವೇ ಇದೆ. ಈ ವಚನಕ್ಕೆ ಏನು ಗತಿ ಕಲ್ಪನೆ ಮಾಡ್ತೀರಿ ಹಾಗಿದ್ದರೆ? ಧರ್ಮದ ಆಚರಣೆ ಅಂತಂದರೆ ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳಿದ್ದಾರೆ, ಸಂಧ್ಯಾವಂದನೆಯನ್ನು ಮಾಡ್ತೀನಿ. ದಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ದಾನವನ್ನು ಮಾಡ್ತೀನಿ. ಇಷ್ಟೇ ಹೇಳಲಿಲ್ಲ. ಧರ್ಮ ಅಂತಂದರೆ ಕೇವಲ ಕಣ್ಣಿಗೆ ಕಾಣುವ ಹಾಗೆ ಒಂದು ಮಾಡುವ ಆಚರಣೆ ಧರ್ಮ ಅಲ್ಲ. ಧರ್ಮದ ಅಂತರಾಳ ಇರತಕ್ಕಂಥದ್ದು ಆ ಆಚರಣೆಗಳ ಹಿಂದೆ ಇರೋ ಉದ್ದೇಶದಲ್ಲಿ. ಉದಾಹರಣೆಗೆ ಉದ್ದೇಶ ಸ್ಪಷ್ಟ. ಧರ್ಮ ಅಂದರೆ ಯಾವುದು ಅಂತಾದರೆ ಅದು ಪರಮಾತ್ಮನ ಭಕ್ತಿಗೆ ಕಾರಣ ಆಗಲಿ ಅನ್ನುವಂತಹ, ಪರಮಾತ್ಮ ನನ್ನಲ್ಲಿ ನಿಂತು ಮಾಡಿಸ್ತಾನೆ, ಪರಮಾತ್ಮ ತಾನು ನನ್ನಲ್ಲಿ ನಿಂತು ತಾನು ಮಾಡಿಸ್ತಕ್ಕಂಥದ್ದು ಅನ್ನುವಂತಹ ಅನುಸಂಧಾನ ಪುರಸ್ಸರವಾಗಿದ್ದು ಯಾವ ಕರ್ಮಗಳನ್ನು ನಾವು ಇದು ಪರಮಾತ್ಮನ ಪ್ರೀತಿಗೋಸ್ಕರ ಅನ್ನುವ ಭಾವನೆಯಿಂದ ಯುಕ್ತವಾಗಿದ್ದು ಈ ಎರಡು ಭಾವನೆಗಳಿಂದ ಜೊತೆಗೂಡಿದಂತಹ ಆಚರಣೆ ಇದೆಯಲ್ಲ, ಇದನ್ನು ಮಾತ್ರ ಧರ್ಮ ಅಂತ ಕರೆಯೋದು. ಕೇವಲ ಮಾಡಿದ ಆಚರಣೆ ಅಲ್ಲ. ಒಂದು ವೇಳೆ ಕಾಣುವ ಆಚರಣೆಯೇ ಒಂದು ವೇಳೆ ಧರ್ಮ ಅನ್ನುವ ಹಠಕ್ಕೆ ಬಂದರೆ, ಕಟುಕ ಕುರಿಗೆ ಚೆನ್ನಾಗಿ ಮೇಯಿಸ್ತಾನೆ, ಮೇಯಿಸಿದ್ದು ಕೂಡ ಅವನು ಅನ್ನದಾನ ಮಾಡಿದ ಪುಣ್ಯ ಬರಲಿ ಅನ್ನುವಂಥ ಆಕ್ಷೇಪ ಬರುತ್ತೆ ಕಡೆಗೆ. ಯಾಕೆ ಅಂದರೆ ಪ್ರತಿನಿತ್ಯವೂ ಕೂಡ ಚೆನ್ನಾಗಿ ಅದನ್ನು ತಿನ್ನಿಸಿ ಬೆಳೆಸಿದ್ದಾನೆ, ಪೋಷಣೆ ಮಾಡಿದ್ದಾನೆ ಅಂತ ಹೇಳಿ ಅಲ್ಲ. ಯಾಕೆ? ಕಡಿಲಿಕ್ಕೋಸ್ಕರ ತಾನು ಅದನ್ನು ತಿನ್ನಿಸಿದ್ದು. ಅದರಿಂದಾಗಿ ಉದ್ದೇಶ ಪ್ರಧಾನ. ಅಥವಾ ಇಲ್ಲ, ನಮಗೆ ಸಂಬಳ ಕೊಡ್ತಕ್ಕಂಥ ಯಾರಾದರೂ ಒಬ್ಬರ ಯಜಮಾನನಿಗೂ ಕೂಡ ಪ್ರತಿನಿತ್ಯ ಅಥವಾ ಮನೆ ಬಾಡಿಗೆ ಕೊಟ್ಟಂತಹ ವ್ಯಕ್ತಿಗೂ ಕೂಡ ಗೃಹದಾನ ಮಾಡಿದಂತಹ ಭಾಗ್ಯ ಬರಬೇಕಾಗತ್ತೆ. ಹೀಗೆ ಇವೆಲ್ಲವೂ ಕೂಡ ಅವನ ಅಪೇಕ್ಷೆಯ ಮೇರೆಗೆ ಪ್ರತಿಯೊಂದು ಕಾರ್ಯವೂ ಕೂಡ ಧರ್ಮ ಅಥವಾ ಅಧರ್ಮ ಅಂತ ನಿಶ್ಚಯ ಮಾಡಲಿಕ್ಕೆ ಕೇವಲ ಕಣ್ಣಿಗೆ ಕಾಣುವ ಆಚರಣೆ ಮಾತ್ರ ಅದು ಧರ್ಮ ಅಂತ ಅಲ್ಲ, ಅದರ ಹಿಂದಿರೋ ಉದ್ದೇಶ ಅಂತ. ಈ ಉದ್ದೇಶದ ಅಡಿಗೆ ಬಂದಾಗ ಇದು ಯಾವುದೂ ಕೂಡ ಮಾಡಲಿಕ್ಕೆ ಸರಿ ಇಲ್ಲ. ಆದ್ರಿಂದಾಗಿ ಇದು ಪರಮಾತ್ಮನಿಗೆ ಅದೇ ನೀವು ಹೇಳಿದ ಹಾಗೆ ಸುಳ್ಳು ಸತ್ಯ ಆಗತ್ತಾ ಅಂತಂದರೆ ಅದು ವಾಸ್ತವಿಕವಾಗಿ ಅಲ್ಲಿ ಉದ್ದೇಶ ಏನು ಅಂತಂದರೆ
ಗೊತ್ತಿರೋ ಹಾಗೇನೆ ದ್ರೋಣಾಚಾರ್ಯರು ತನಗೆ ವಿಹಿತವಾಗಿರ್ತಕ್ಕಂತಹ ಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಆಶ್ರಯಿಸಿ ಜೀವನ ಪೂರ್ತಿ ಧರ್ಮಾಚರಣೆ ಮಾಡಿದ ವ್ಯಕ್ತಿ ಕಡೆಯಲ್ಲಿ ಬೇರೆಯವರಿಗೋಸ್ಕರ, ಒಬ್ಬ ದುಷ್ಟನಿಗೋಸ್ಕರ ಅಧರ್ಮವನ್ನು ಆಶ್ರಯಿಸಿ ಪಾಪ ಸಂಘಟನೆಯನ್ನು ಮಾಡಿಕೊಳ್ಳೋದು ಬೇಡ ಅನ್ನುವಂತಹ ಉಪಕಾರ ಬುದ್ಧಿಯಿಂದಾಗಿ ಹೇಳಿಸಿದ ಸುಳ್ಳು. ಆದ್ದರಿಂದ ಉದ್ದೇಶ ಸರಿ ಇದೆ, ಆದ್ದರಿಂದಾಗಿ ಅದು ಅಧರ್ಮ ಅಲ್ಲ ಅಂತ. ಈ ನಿಮ್ಮ ಧರ್ಮ ಎಂಬ ವ್ಯಾಖ್ಯಾನ ಆಗಲಿ, ಧರ್ಮ ಅನ್ನೋದನ್ನು ಒಂದು ಜಲ ಸಮೂಹ, ನೀರಿನ ಆಗರ ಅಂತ ತಗೊಂಡ್ರೆ ಇದೇನು ಯುಗ ಯುಗಗಳಿಗೆ ಹರಿಯೋ ನೀರ ಅಥವಾ ನಿಂತು ನಾರುವ ನೀರ? ಯುಗ ಯುಗಗಳಿಗೆ ಇದರ ಪರಿಭಾಷೆ ಬದಲು ಮಾಡ್ತೀರಾ ಅಥವಾ ಎಲ್ಲ ಯುಗಗಳಲ್ಲಿ ಒಂದೇ ಥರ ಇರ್ತದೆ ಧರ್ಮ ಅಂತ ಹೇಳ್ತೀರಾ? ಅಂದರೆ ದ್ವಾಪರ ಯುಗದಲ್ಲಿ ಕೃಷ್ಣ ಸುಳ್ಳು ಹೇಳಿಸಿದ್ದು ಸರಿ, ಕಲಿಯುಗದಲ್ಲಿ ಸುಳ್ಳು ಹೇಳಿದರೆ ಮಾತ್ರ ಸತ್ಯ, ತಪ್ಪು ಅಂತ ನಿಮ್ಮ ಪರಿಭಾಷೆ ಬದಲಾಗ್ತದೋ ಹೇಗೆ? ಯುಗಕ್ಕೆ ತಕ್ಕಂತೆ ಪರಿಭಾಷೆ ಬದಲಾಯಿಸ್ತೀರಾ? ಯುಗಕ್ಕೆ ತಕ್ಕಂತೆ ಧರ್ಮ ಬದಲಾವಣೆ ಆಗತ್ತೆ ನಿಜ. ಹಾಗಂತ ಹೇಳಿ ಸುಳ್ಳು ಹೇಳ್ತಕ್ಕಂಥದ್ದು ದ್ವಾಪರ ಯುಗಕ್ಕೆ ಸತ್ಯ ಅಂತಲ್ಲ. ಆ ಸಂಭವ ಬಂದರೆ, ಆ ಥರದ ಒಂದು ಸನ್ನಿವೇಶ ಬಂದು ಅದಾದರೆ ಮಾತ್ರ ಆಗತ್ತೆ ಯುಗಕ್ಕೆ ತಕ್ಕಂತೆ. ಆದರೆ ಧರ್ಮ ಎಂಬತಕ್ಕಂಥದ್ದು ಕೇವಲ ಒಂದೇ ರೀತಿಯಾಗಿ ನಿಂತ ನೀರಲ್ಲ. ಯುಗ ಧರ್ಮ ಎಂಬತಕ್ಕಂಥದ್ದು ಪ್ರತ್ಯೇಕವಾಗಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಒಂದೊಂದು ಯುಗಗಳಲ್ಲಿಯೂ ಕೂಡ ಕೃತಯುಗದಲ್ಲಿ ಒಂದು ಧರ್ಮ ಅಂತ ಹೇಳ್ತಾರೆ, ದ್ವಾಪರದಲ್ಲಿ ಒಂದು ಧರ್ಮ ಅಂತ ಹೇಳ್ತಾರೆ. ಹಾಗೆ ಪ್ರತಿ ಯುಗಕ್ಕೂ ಕೂಡ ಧರ್ಮ ಎನ್ನುವಂಥದ್ದು ವ್ಯತ್ಯಾಸ ಆಗತ್ತೆ ಅನ್ನುವಂಥದ್ದು ಸತ್ಯ. ಅದರಲ್ಲೂ ಕೂಡ ಪ್ರಧಾನವಾಗಿ ಕೃತಯುಗದಲ್ಲಿ ಅನೇಕ ಧರ್ಮಗಳನ್ನು ಹೇಳ್ತಾ ಸ್ಥಿರವಾಗಿರತಕ್ಕಂತಹ ಬ್ರಹ್ಮಚರ್ಯವನ್ನು ಅಥವಾ ಇಲ್ಲ ಅಂತಂದರೆ ಪುನರ್ವಿವಾಹವನ್ನು ಇತ್ಯಾದಿಯಾಗಿ ವಿಚಾರಗಳನ್ನೆಲ್ಲ ಕೃತಯುಗದಲ್ಲಿ ಅದು ಅಧರ್ಮ ಅಲ್ಲ ಅಂತ ಹೇಳ್ತಾರೆ. ಆದರೆ ಕಲಿಯುಗದಲ್ಲಿ ಆಗಬೇಕಾದ್ರೆ ಅದನ್ನು ನಿಷೇಧ ಮಾಡಿದ್ದಾರೆ. ಹೀಗೆ ಯುಗಕ್ಕೆ ತಕ್ಕಂತೆ ಅದಕ್ಕೆ ಕಾರಣವನ್ನು ಹೇಳ್ತಾ ಮನಃಶುದ್ಧಿಯನ್ನು ವ್ಯವಸ್ಥಾಪಕವನ್ನಾಗಿ ಹೇಳಿ, ಕೃತಯುಗದಲ್ಲಿ ಇದ್ದಂತಹ ಮನಃಶುದ್ಧಿ ಎಂಬತಕ್ಕಂಥದ್ದು ಕಲಿಯುಗಾದಿಗಳಲ್ಲಿ ಇರಲ್ಲ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಯುಕ್ತವಾದಂತಹ ಕಾರಣಗಳನ್ನು, ವ್ಯವಸ್ಥಾಪಕಗಳನ್ನು ಕಲ್ಪನೆ ಮಾಡಿ ಕಡೆಯಲ್ಲಿ ಇದು ಈ ಯುಗಕ್ಕೆ ಇದಿದು ಧರ್ಮ ಅಂತ ವಿಧಾನವನ್ನು ಮಾಡಿ ಕಲಿಯುಗದಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಧರ್ಮ ಅದು ಬಿಡಲೇ ಅವರ್ಜನೀಯವಾಗಿರ್ತಕ್ಕಂತಹ ಧರ್ಮ ಅಂದರೆ ಅದು ಪರಮಾತ್ಮನ ನಾಮ ಸಂಕೀರ್ತನೆ. ಎಂತಹದ್ದೇ ಮಾಡಿದರೂ ಕೂಡ, ಯಾವ ಧರ್ಮವನ್ನು ಆಚರಣೆ ಮಾಡಿದರೂ ಕೂಡ ಅದು ಪರಮಾತ್ಮನ ನಾಮ ಸಂಕೀರ್ತನೆಯೊಟ್ಟಿಗೆ ಸೇರಿದ್ದಾಗ ಮಾತ್ರ ಅದು ಸಾರ್ಥಕವಾಗತ್ತೆ ಅನ್ನುವಂತಹ ವಿಚಾರವನ್ನು ಈ ಯುಗಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಧರ್ಮವನ್ನು ವಿಧಾನ ಮಾಡಿದ್ದಾರೆ. ನನ್ನ ಕೊನೆಯ ಪ್ರಶ್ನೆ ಕೇಳಿ ಮುಗಿಸ್ತೇನೆ. ವಾದ್ಯರಾಜರ ಕೋಶಕ್ಕೊಪ್ಪುವ ಹರಿಕಥಾಮೃತ ಸಾರ ಅಂತ ಪ್ರಸಿದ್ಧ. ಜಗನ್ನಾಥದಾಸರು ಬಿಂಬ ಪ್ರತಿಬಿಂಬ ಸಂಧಿಯಲ್ಲಿ ನಿರೂಪಣೆ ಮಾಡ್ತಾ ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವ ಮಾಡಿ ಧನ ಸಂಪಾದಿಸಲು ಸತ್ಪುಣ್ಯ ಕರ್ಮಗಳು ಎನಿಸಿಕೊಳ್ಳುತ್ತಿಹವು. ನಿಷೇಧ ಕರ್ಮವ ಮಾಡಲು ಸತ್ಪುಣ್ಯ ಕರ್ಮಗಳು ಎನಿಸಿಕೊಳ್ಳುತ್ತಿಹವು. ಉದರಂಭಣಾರ್ಥ ನಿತ್ಯದಿ ಸಾಧು ಕರ್ಮವ ಮಾಡಿದರೂ ಸರಿ, ಐದುವನು ದೇಹಾಂತರವ ಸಂದೇಹವಿನಿತಿಲ್ಲ. ಸತ್ಕರ್ಮ ಮಾಡಿದರೂ ದೇಹಾಂತರವ ಐದುವನು ಸಂದೇಹವಿಲ್ಲ. ದುಷ್ಕರ್ಮ ಮಾಡಿದರೂ ಕೂಡ ಸತ್ಪುಣ್ಯ ಕರ್ಮಗಳು ಎನಿಸಿಕೊಳ್ಳುತ್ತಿಹವು. ಇದು ಇದರದೇ ಅನುವಾದ. ಧರ್ಮೋ ಭವತಿ ಅಧರ್ಮೋಪಿ ಅನ್ನೋ ಶ್ಲೋಕದ ಅನುವಾದ ಅನ್ನಿಸ್ತದೆ. ನಾ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನೀವು ಆಚರಣೆ ಮುಖ್ಯ, ಭಾವಶುದ್ಧಿ ಮುಖ್ಯ ಅಂತ ಹೇಳಿದ್ರಿ. ನಮಗೆ ಪ್ರಸಿದ್ಧವಾದ ಕಾವ್ಯ ಕಿರಾತಾರ್ಜುನೀಯ, ಅದರಲ್ಲಿ ಅವರು ವರ್ಣನೆ ಮಾಡ್ತಾ ದೂತ ಧರ್ಮರಾಯನಿಗೆ ದುರ್ಯೋಧನ ಹೇಗೆ ಆಳ್ವಿಕೆ ನಡೆಸ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಬಂದಿದ್ದಾನೆ. ಹೇಳಬೇಕಾದ್ರೆ ಅವನು ಹೇಳೋ ಮಾತು ಹಿತಂ ಮನೋಹಾರಿಚ ದುರ್ಲಭಂ ವಚಃ. ಮನಕ್ಕೆ ಹಿತವೂ ಆಗಬೇಕು, ಖುಷಿಯೂ ಕೊಡಬೇಕು. ಅಂದರೆ ಅಂಥ ಮಾತು ತುಂಬ ದುಸ್ತರವಾಗ್ತದೆ. ಯಾಕೆ ಸಾಮಾನ್ಯ ಹಿತವಾದದ್ದು ಖುಷಿ ಕೊಡಲ್ಲ ಅಂತ ಹೇಳ್ತಾ ದುರ್ಯೋಧನ ಹೇಗೆ ಆಳ್ವಿಕೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಸಖೀನಿವ ಪ್ರೀತಿ ಯುಜೋನು ಜೀವಿನಃ ಸಮಾನ ಮಾನಾನ್ ಸುಹೃದಶ್ಚ ಬಂಧುಭಿಃ ಸಸಂತತಂ ದರ್ಶಯತೆ ಗತಸ್ಮಯ ಕೃತಾಧಿಪತ್ಯಾಮಿವ ಸಾಧು ಬಂಧುತಾಂ. ತನ್ನ ಪ್ರಜೆಗಳನ್ನೆಲ್ಲ ಸ್ನೇಹಿತರಂತೆ, ತನ್ನ ಒಡ ಹುಟ್ಟಿದವರಂತೆ ಕಾಣ್ತಾ ಇದ್ದಾನೆ. ಗತಸ್ಮಯ, ಲವಲೇಶ ಅಹಂಕಾರ ಅವನಲ್ಲಿಲ್ಲ. ಇಂಥ ಭಾವಶುದ್ಧಿ ಇರುವ ನಮ್ಮ ದುರ್ಯೋಧನ ಅದ್ಭುತವಾಗಿ ಒಂದು ಯಾವುದೋ ವೈಷ್ಣವ ಯಾಗ ಮಾಡಿದರೆ ನಿಮ್ಮ ದಾಸರಾಯರೇ ಹೇಳುವಂತೆ ಮಾಣಿಕವ ಕೊಂಡು ಅಜವಾನವ ಕೊಡುವಂತೆ. ಎಲ್ಲೋ ಒಂದು ದೊಡ್ಡ ಒಂದು ಕಡೆ ರತ್ನ ತೊಗೊಂಡ್ಬಿಟ್ಟು ಇದಕ್ಕೆ ನಿನಗೆ ಪ್ರತಿಯಾಗಿ ನಾನು ನಿನಗೊಂದಿಷ್ಟು ಅಜವಾನ್ ಕಾಳು, ಓಂಕಾಳು ಕೊಡ್ತೀನಿ ಅಂತ ಅವನಿಗೆ ಮೋಸ ಮಾಡಿದಂಗೆ ಅವನು ಮಾಡಿದ ವೈಷ್ಣವ ಯಾಗಕ್ಕೆ, ಯಾಕೆ ನಿಮ್ಮವನಲ್ಲ ಅವನು,
ನಿಮ್ಮವನು ಅಲ್ಲದೆ ಇರೋ ಮಾಡಿದ ಯಾಗಕ್ಕೆ ಸತ್ಕರ್ಮಕ್ಕೆ ಅತಿಯಾದ ಕಡಿಮೆಯಾದ ಪುಣ್ಯ ಕೊಟ್ಟಂತೆ ಮಾಡ್ತೀರಿ, ಆದರೆ ಅವನಿಗೆ ಭಾವಶುದ್ಧಿ ಇದೆ. ಆದರೆ ನಿಮ್ಮವರು ಮಾಡಿದ ಪಾಂಡವಾದಿಗಳು ಮಾಡಿದ ತಪ್ಪುಗಳನ್ನು ಕೂಡ ಮನ್ನಿಸಿ, ತಪ್ಪುಗಳು ಏನು ಅಂತ ಮತ್ತೆ ಪ್ರತ್ಯೇಕ ಬಿಡಿಸೋದು ಬೇಕಾಗಿಲ್ಲ, ಜೂಜಾಟ, ಜೂಜಿನಲ್ಲಿ ಹೆಂಡತಿನೇ ಪಣಕ್ಕಿಡೋದು, ಇಂಥ ಎಲ್ಲ ಕರ್ಮಗಳಿಗೆ ಅವರಿಗೆ ಶಿಕ್ಷೆ ಕೊಡದೆ ಅವರಿಗೆ ಪುಣ್ಯವನ್ನೇ ಕೊಡ್ತೀರಾದ್ದರಿಂದ ಅದು ಎರಡು ಸಂವಾದಗಳಿದೆ. ಮಹಾಭಾರತ ವಾಕ್ಯ, ದಾಸರಾಯರ ವಾಕ್ಯ, ವ್ಯಾಸದಾಸ ಸಾಹಿತ್ಯ ಸಂವಾದ ಇದೆ. ಆದ್ದರಿಂದ ಭಾವಶುದ್ಧಿ ಇದ್ದಲ್ಲೂ ಕೂಡ ನಿಮ್ಮವರು ನಮ್ಮವರಲ್ಲ ಅನ್ನೋ ಭಾವನೆಯನ್ನು ಕಾಣ್ತಾ ಇದ್ದೇವೆ. ಅದಕ್ಕೊಂದು ಉತ್ತರ ಕೊಟ್ಟರೆ ಈ ಸಂವಾದ ಮುಗಿಸೋಣ. ದುರ್ಯೋಧನನಲ್ಲಿ ಭಾವಶುದ್ಧಿಯನ್ನು ಕಂಡಂತಹ ಒಂದು ಈ ಸಂಶೋಧನೆ ಅದ್ಭುತವಾದದ್ದು. ವಾಸ್ತವಿಕವಾಗಿ ದುರ್ಯೋಧನ ಅಂತಂದ್ರೇ ಅವನ ಅಧರ್ಮದ ಮೂರ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾಕೆ ಅಂತಂದರೆ ಇದೇ ದುರ್ಯೋಧನನ ಒಂದು ಮಾತು ಇದೆ, ಅವನ ಆಚರಣೆ ಇದಿರಬಹುದು, ಆದರೆ ಮನಃಪೂರ್ವಕವಾಗಿ ಆಡಿದಂತಹ ಒಂದು ಮಾತಿದೆ, ಇದು ಧರ್ಮ ಅಲ್ಲ ಅಂದರೆ ಅವನು ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಇದು ದುರ್ಯೋಧನನೇ ಕೊಟ್ಟಂತಹ ಸ್ಟೇಟ್ಮೆಂಟು. ಇದು ಧರ್ಮ ಅಲ್ಲಪ್ಪ ಅಂತಂದರೆ ನೀನು ಧರ್ಮ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನಿನಗಿನ್ನ ಚೆನ್ನಾಗಿ ಧರ್ಮಶಾಸ್ತ್ರಗಳನ್ನು ನಾನು ಓದ್ಕೊಂಡಿದ್ದೀನಿ, ನನಗೆ ಗೊತ್ತಿದೆ, ಆದರೆ ನನಗದು ಬೇಕಾಗಿಲ್ಲ, ನಾನು ಅದನ್ನು ಆಚರಣೆ ಮಾಡೋದಿಲ್ಲ ಅಂತ ದುರಾಗ್ರಹದಿಂದ ಧರ್ಮಶಾಸ್ತ್ರಗಳನ್ನು ಬದಿಗೊತ್ತಿ ತಳ್ಳಿದಂತಹ ವ್ಯಕ್ತಿ ದುರ್ಯೋಧನ. ಇವನಿಗೆ ಭಾವಶುದ್ಧಿ ಅಂತಂದರೆ ಅದೊಂಥರ ಅದು ಅಭಾವ ಸಿದ್ಧಿ. ಅದು ದುರ್ಯೋಧನನಲ್ಲಿ ಧರ್ಮ ಅಂತಕ್ಕಂಥದ್ದು ಅದು ಸಾಧ್ಯವೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಮನಸ್ಫೂರ್ತಿಯಾಗಿ ಧರ್ಮವನ್ನು ದ್ವೇಷಿಸಿದ ವ್ಯಕ್ತಿ. ಹಾಗಾದರೆ ಇಷ್ಟೆಲ್ಲ ಧರ್ಮವನ್ನು ಆಚರಣೆ ಮಾಡಿದ್ನಲ್ಲ, ಪುಂಡರೀಕ ಯಾಗದಂತಹ ಮಹಾಯಾಗವನ್ನು ಮಾಡಿದ, ಅದರಲ್ಲೂ ಇನ್ನೂ ವರ್ಣನೆ ಇದೆ. ಅದರಲ್ಲಿ ಹೇಳಿದ ಹಾಗೆ ಅವನು ಧರ್ಮರಾಜ ಎಷ್ಟು ದಾನವನ್ನು ಕೊಟ್ಟ ಅಂತ ಕೇಳಿದ್ನಂತೆ, ಅದರ 3 ಪಟ್ಟು ದಾನವನ್ನು ಕೊಟ್ಟಿದ್ದಂತೆ. ಇನ್ನು ಪ್ರಜೆಗಳಿಗೆ ಆಗ್ಬೇಕಾದ್ರೆ ಪ್ರತಿನಿತ್ಯ ಧರ್ಮರಾಜನಿಗಿಂತ ಹೆಚ್ಚಿನ ದಾನವನ್ನು ಕೊಡ್ತಾ ಇದ್ದಂತೆ. ಹೀಗೆ ಅವನು ಹೇಳಿದ ಹಾಗೆ ಸ್ನೇಹಿತರಂತೆ ನೋಡ್ತಾ ಇದ್ದಂತೆ. ಇದೆಲ್ಲ ಯಾಕೆ ಅಂತಂದರೆ ಅವನ ಸ್ವರೂಪೋದ್ಧಾರಕ ಗುರು ಕಣಿಕ ಮಾಡಿದ ಉಪದೇಶ, ತನ್ನ ರಾಜ್ಯದಲ್ಲಿರ್ತಕ್ಕಂತಹವರನ್ನು ನಿನ್ನವರನ್ನಾಗಿ, ನಿನ್ನಲ್ಲಿ ಪ್ರೀತಿ ಬರಲಿಕ್ಕೆ ದಾನ ಪ್ರದಾನ ಅನ್ನುವಂತಹ ಮಾತನ್ನು ಇಟ್ಟುಕೊಂಡು ಅದನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಮಾಡಿದ್ದಷ್ಟೇ ಹೊರತಾಗಿ ಯಾವ ಶುದ್ಧಿಯೂ ಕೂಡ ದುರ್ಯೋಧನನಿಗೆ ಇರಲಿಲ್ಲ. ಆದ್ದರಿಂದಾಗಿ ದುರ್ಯೋಧನ ಮಾಡಿರ್ತಕ್ಕಂತಹ ಯಾವ ಕರ್ಮಗಳಲ್ಲೂ ಕೂಡ ಭಾವಶುದ್ಧಿ ಇಲ್ಲ. ಅಷ್ಟಾದ ನಂತರದಲ್ಲಿ ಪರಮಾತ್ಮ ಪ್ರಹ್ಲಾದ ರಾಜರು ಹೇಳಿದ ಹಾಗೆ ಯಾವುದು ಪ್ರಧಾನ ಅಂತಂದರೆ ಶ್ವಪಚ ಮನ್ಯೇ ದ್ವಿಷಡ್ಗಣ ಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಅಂತ ಹೇಳಿದ ಹಾಗೆ ಯಾವುದು ಪ್ರಧಾನ ಅಂತಂದರೆ ಪರಮಾತ್ಮನಲ್ಲಿ ಪರಮಾತ್ಮನ ಪಾದದಲ್ಲಿ ಭಕ್ತಿ ಇರುವಿಕೆ ಎಂಬತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥದ್ದು. ದುರ್ಯೋಧನನಲ್ಲಿ ಸರ್ವಥಾ ಅದು ಇರಲಿಲ್ಲ. ಅಷ್ಟ್ಯಾಕೆ ಪರಮಾತ್ಮ ವಿಶ್ವರೂಪ ದರ್ಶನವನ್ನು ಮಾಡಿಸಿ ಅರ್ಜುನನಿಗಿಂತ ಮುಂಚೆ ವಿಶ್ವರೂಪವನ್ನು ತೋರಿಸಿದ್ದು ಇವನಿಗೆ, ದುರ್ಯೋಧನನಿಗೆ ತೋರಿಸಿದರೆ ಅವನಂದ ಇಂತಹ ಜಾದುಗಾರರನ್ನ ಬೇಕಾದಷ್ಟು ನೋಡಿದ್ದೇನೆ ಅಂಥೇಳಿ ಅಂತಹ ಸ್ವತಂತ್ರನಾಗಿರ್ತಕ್ಕಂಥ ಸರ್ವವ್ಯಾಪ್ತನಾದಂತಹ ಹರಿಯನ್ನು ಬಂಧನ ಮಾಡ್ತೀನಿ ಅಂತ ಹೊರಟಿರ್ತಕ್ಕಂತಹ ಮೂರ್ಖ ಹರಿದ್ವೇಷಿ. ಇಂತಹ ಇವನಲ್ಲಿ ಪರಮಾತ್ಮನಲ್ಲಿ ಯಾವುದೋ ನಿಮಿತ್ತದಿಂದ ಸ್ವರೂಪದಲ್ಲಿ ಇರತಕ್ಕಂತಹದ್ದು ಈ ದ್ವೇಷ ಪರಮಾತ್ಮನಲ್ಲಿ ಅವನಿಗೆ. ಆದ್ದರಿಂದಾಗಿ ಅವನು ಮಾಡಿದಂತಹ ಯಾಗ ಅದು ಅವನಿಗೆ ಅಯೋಗ್ಯವಾಗಿರತಕ್ಕಂಥದ್ದು. ಅವನಿಗೆ ಅದು ಅಯೋಗ್ಯ. ಚಿಕ್ಕ ಮಗುವಿನ ಕೈಯಲ್ಲಿ 1000 ರೂಪಾಯಿನ ಕಂತೆ ಇದೆ, ಮಗುವಿನ ಕೈಯಲ್ಲಿ ಇದೆ, ಅದು ಅದಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಯಾರಾದರೂ ಬಿಡ್ತಾರಾ? ಏನು ಮಾಡ್ತಾರೆ? ಆ ಮಗುವಿಗೆ ಒಂದು ಚಿಕ್ಕ ಚಾಕ್ಲೇಟನ್ನು ಕೊಟ್ಟು ಆ ದುಡ್ಡಿನ ಕಂತೆಯನ್ನು ಇಸ್ಕೊಂಡು, ಯಾಕೆ? ಆ ದುಡ್ಡಿಗೆ ಒಂದು ಮೌಲ್ಯ ಇದೆ. ಹಾಗೆ ಇವನು ಮಾಡಿರ್ತಕ್ಕಂತಹ ಪುಂಡರೀಕ ಯಾಗಕ್ಕೆ, ಆ ಯಾಗಕ್ಕೆ ವಿಷ್ಣು ಯಾಗ ಅನ್ನುವಂತಹ ಒಂದು ಮಹತ್ವ ಇದೆ. ಅದಕ್ಕೆ ಸರಿಯಾಗಿರ್ತಕ್ಕಂತಹ ಬೆಲೆಯನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು ಈ ವ್ಯವಸ್ಥಾಪಕನ ನಿಯಮ. ಆದ್ದರಿಂದ ಆ ಪುಣ್ಯವನ್ನೂ ತೆಗೆದು ಅದಕ್ಕೆ ಯೋಗ್ಯನಾಗಿರ್ತಕ್ಕಂತಹ ಪಾಂಡವರಿಗೆ ಹಂಚಿದ, ಅಯೋಗ್ಯನಾದಂತಹ ಇವನಿಗೆ ಭೌತಿಕವಾಗಿರ್ತಕ್ಕಂತಹ ಸುಖಗಳನ್ನು ಕೊಟ್ಟ. ಆದ್ದರಿಂದಾಗಿ ಯಾವುದೇ ವೈಷಮ್ಯ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿ ಇಲ್ಲ. ಈ ವೈಷಮ್ಯದ ಕುರಿತಾಗೇನೆ ಸೂತ್ರದಲ್ಲಿ 3 ಸೂತ್ರಗಳಲ್ಲಿ ಇದನ್ನು ಅಧಿಕರಣದಲ್ಲಿ ವೈಷಮ್ಯ ನೈರ್ಗಣ್ಯ ಅಧಿಕರಣದಲ್ಲಿ ಆಗಬೇಕಾದ್ರೆ ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ. ಇದೇ ಪ್ರಶ್ನೆಯನ್ನು ಮಾಡಿಕೊಂಡು ಓಂ ವೈಷಮ್ಯ ನೈರ್ಗುಣ್ಯಾತ್ ಸಾಪೇಕ್ಷತ್ವಾತ್ ತಥಾಹಿ ದರ್ಶಯತಿ ಓಂ ಅನ್ನುವಂತಹ ಈ ಸೂತ್ರದಲ್ಲಿ ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಮುಂದೆ ಇನ್ನೂ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಪರಮಾತ್ಮ ಕರ್ಮದ ಅಪೇಕ್ಷೆಯಿಂದಾಗಿ ಮಾಡ್ತಾನೆ ಅಂತ ಹೇಳ್ತೀರಾ, ಆದರೆ ಆ ಕರ್ಮವೂ ಕೂಡ ಪರಮಾತ್ಮನ ಅಧೀನವೇ ಆಗಿದೆ ಅಲ್ವಾ?
ಪರಮಾತ್ಮನೇ ಮಾಡಿಸ್ತಕ್ಕಂಥದ್ದು ಎಲ್ಲವನ್ನು ಅಂತ ಶ್ರುತಿಗಳೇ ಹೇಳುತ್ತೆ. ಆದ್ದರಿಂದಾಗಿ ಆ ಕರ್ಮ ನಿಮಿತ್ತ ಅಂತ ಇಟ್ಟುಕೊಂಡು ಈ ಪ್ರಶ್ನೆಯನ್ನು ನೀವು ಮಾಡ್ಬೋದಿತ್ತು. ಪರಮಾತ್ಮ ಕರ್ಮಾಧೀನವಾಗಿ ಎಲ್ಲವನ್ನೂ ಕೂಡ ಮಾಡಿಸ್ತಾನೆ ಅಂತ ಹೇಳ್ತೀರಿ, ಆದರೆ ಆ ಕರ್ಮವೂ ಕೂಡ ಪರಮಾತ್ಮನ ಅಧೀನವೇ ಆಗಿದೆ ಅಲ್ವಾ ಅಂತಂದರೆ ಅದಕ್ಕೂ ಉತ್ತರವನ್ನು ಹೇಳ್ತಾರೆ. ಕರ್ಮಗಳು ಅಧೀನವಾದ, ಅದು ಅನಾದಿಯಾಗಿರ್ತಕ್ಕಂತಹ ಕರ್ಮ, ಅದು ಜೀವನ ಸ್ವಭಾವದಲ್ಲಿಯೇ ಅಂದರೆ ಜೀವನ ಸ್ವರೂಪದಲ್ಲಿ ಸ್ವಭಾವದ ಜೊತೆಯಲ್ಲೇ ಇರತಕ್ಕಂಥದ್ದು. ಆದ್ದರಿಂದಾಗಿ ಕಡೆಗೆ ಇದಕ್ಕೆ ಪೂರ್ವಕರ್ಮಗಳ ಅಂತ ರಾಜರು ಇಲ್ಲೊಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ಕೈದಿ ಇರ್ತಾನೆ, ಕೈದಿಗೆ ಒಂದು ಶಿಕ್ಷೆಯನ್ನು ಇದುಗೊಳಿಸ್ತಾರೆ, ಆಗಬೇಕು ಅಂತ ಹೇಳಿ ವಿಧಾನವನ್ನು ಮಾಡ್ತಾರೆ. ಶಿಕ್ಷೆಯನ್ನು ಕೊಡುವ ದಿನ ಬರುತ್ತೆ. ಶಿಕ್ಷೆಯನ್ನು ಕೊಡುವ ದಿನ ಬಂದ ದಿನ ಅವನೇನೂ ತಪ್ಪನ್ನು ಮಾಡಿಲ್ಲ, ಅವನು ನಿರಪರಾಧಿ. ಏನು ತಪ್ಪು ಮಾಡಿರ್ತಾನೆ? ಹಾಗಾಗಿ ನಿರಪರಾಧಿಯಾಗಿರ್ತಕ್ಕಂತಹ ಈ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ತಪ್ಪು ಅಂತ ಯಾರಾದರೂ ಪ್ರತಿಭಟಿಸ್ತಾರಾ? ಎಲ್ಲರಿಗೂ ಉತ್ತರ ಗೊತ್ತಿದ್ದೆ. ಅವನು ಹಿಂದೆ ಮಾಡಿದಂತಹ ತಪ್ಪಿದೆ, ಕಳೆದ ವರ್ಷ ಮಾಡಿದಂತಹ ತಪ್ಪಿದೆ, 6 ತಿಂಗಳ ಕೆಳಗೆ ಮಾಡಿದಂತಹ ತಪ್ಪಿದೆ, ಆ ತಪ್ಪಿಗೆ ಇಂದು ಶಿಕ್ಷೆ ನಿಶ್ಚಯ ಆಗಿದೆ, ಆದ್ದರಿಂದಾಗಿ ಇಂದು ಶಿಕ್ಷೆ ಕೊಡ್ತಿದ್ದಾರೆ ಅನ್ನುವ ವ್ಯವಸ್ಥೆ ಹೇಗೆ ನಾವು ಜಗತ್ತಿನಲ್ಲಿ ಕಾಣ್ತೀವೋ, ಹೀಗೆಯೇ ಪೂರ್ವಕರ್ಮ ನಿಮಿತ್ತವಾಗಿರ್ತಕ್ಕಂತಹ ಫಲಗಳನ್ನು ಪರಮಾತ್ಮ ಇಂದು ಕೊಡ್ತಾನೆ. ಆದ್ದರಿಂದಾಗಿ ಯಾವುದೇ ಪರಮಾತ್ಮನಲ್ಲಿ ದೋಷ ಇಲ್ಲ ಅಂತ ಹೇಳ್ತಾ ಕಡೆಯಲ್ಲಿ ಇನ್ನೂ ವಿಚಾರವನ್ನು ಮಾಡಿ, ಅಂದರೆ ಈ ವಿಚಾರದಲ್ಲಿ ಯಾರು ಬಿಟ್ಟಿದ್ದಲ್ಲ, ವೇದವ್ಯಾಸ ದೇವರು ಶ್ರೀಮದ್ ಆಚಾರ್ಯ ಇದಕ್ಕೆ ವಿಸ್ತಾರವಾಗಿರ್ತಕ್ಕಂಥ ವಿಮರ್ಶೆಯನ್ನು ಮಾಡಿ ಉತ್ತರ ಕೊಟ್ಟಿದ್ದಾರೆ, ಯಾವ ಸಂಶಯವೂ ಇಲ್ಲದ ಹಾಗೆ ಅಂತ ಹೇಳ್ತಾ. ಹಾಗಾದರೆ ಪರಮಾತ್ಮ ಕರ್ಮಾಧೀನ ಅಂತ ಆದ ಅಲ್ವಾ? ಕರ್ಮಗಳನ್ನು ಅಧೀನವಾಗಿಟ್ಟುಕೊಂಡು ಮಾಡ್ತಾನೆ ಅಂತಂದರೆ ಅದಕ್ಕೂ ಹೇಳ್ತಾರೆ, ತನ್ನ ಅಧೀನವೇ ಕರ್ಮಶ ಕಾಲಶ್ಚ ಸ್ವಭಾವೋ ಜೀವ ಏವಚ ಅಂತ ಹೇಳಿದ ಹಾಗೆ, ಯದನುಗ್ರಹ ಸಂತಿ ಯದುಪೇಕ್ಷಯ ಅಂತ ಹೇಳಿದ ಹಾಗೆ ಅವು ಕೂಡ ಪರಮಾತ್ಮನ ಅಧೀನವೇ. ತನ್ನ ಅಧೀನವಾಗಿರ್ತಕ್ಕಂತಹ ಕರ್ಮವನ್ನು ವ್ಯವಸ್ಥಾಪಕವನ್ನು ಮಾಡಿ ಒಂದು ಆ ವ್ಯವಸ್ಥೆಯ ಅಡಿಯಲ್ಲಿ ಪರಮಾತ್ಮ ಎಲ್ಲವನ್ನೂ ಕೂಡ ಮಾಡ್ತಿದ್ದಾನೆ. ಆದ್ದರಿಂದಾಗಿ ಇದು ಯಾವುದೂ ದೋಷ ಆಗಲ್ಲ. ಅಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ವೈಷಮ್ಯ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿ ಇಲ್ಲ ಅಂತ ಅದಕ್ಕೆ ಒಂದು ಇದು ಅದೇ ಇವತ್ತು ಮಧ್ಯಾಹ್ನ ನಾವೆಲ್ಲರೂ ಕೂಡ ಊಟದಲ್ಲಿ ಶ್ರೀಪಾದರ ಅನುಗ್ರಹದಿಂದ ಒಳ್ಳೆಯ ಪ್ರಸಾದ, ರಾಜರ ಪ್ರಸಾದ ಸಿಕ್ತು. ಸ್ವತಃ ಶ್ರೀಪಾದರೇ ಉಭಯರು ಕೂಡ ಬಂದು ಎಲ್ಲರಿಗೂ ಕೂಡ ಬಡಿಸಿದರು. ಬಡಿಸಿದಾಗ ಒಬ್ಬರಿಗೆ 4 ಹೋಳಿಗೆ ಹಾಕಿದ್ರು, ಒಬ್ಬರಿಗೆ 2 ಹೋಳಿಗೆ ಹಾಕಿದ್ರು, 1 ಹೋಳಿಗೆ ಹಾಕಿದ್ರು. ಸ್ವಾಮಿಗಳು ವೈಷಮ್ಯ ಮಾಡಿದ್ರು ಅಂತ ಆಗತ್ತಾ? ವ್ಯಕ್ತಿಯನ್ನು ನೋಡಿ ಈ ವ್ಯಕ್ತಿಗೆ ತಿನ್ನೋ ಸಾಮರ್ಥ್ಯ ಇದೆ ಅಂತ ಅಳದು ಒಬ್ಬರಿಗೆ 4 ಒಬ್ಬರಿಗೆ 2 ಹಾಕುವಂತಹ ವ್ಯವಸ್ಥೆ. ಹೇಗೆ ಸ್ವಾಮಿಗಳಲ್ಲಿ ವೈಷಮ್ಯ ನೈರ್ಗುಣ್ಯಗಳಿಲ್ಲವೋ, ವೈಷಮ್ಯ ಇಲ್ಲವೋ, ಹಾಗೆ ಪರಮಾತ್ಮನೂ ಕೂಡ ಅವರವರ ಹಾಗೆ ಪರಮಾತ್ಮನ ಅವರವರ ಯೋಗ್ಯತಾನುಸಾರಿಯಾಗಿ ಕೊಡ್ತಕ್ಕಂತಹ ಫಲ. ಆದ್ದರಿಂದಾಗಿ ಪರಮಾತ್ಮನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವೈಷಮ್ಯ ಇಲ್ಲ ಅಂತ ಹೇಳ್ತಾ ಇಂತಹ ಈ ಧರ್ಮ ಎನ್ನುವಂಥದ್ದು ಮಾಡಬೇಕಾದನ್ನು ವಿಹಿತ ಆಚರಣೆ, ನಿಷಿದ್ಧ ತ್ಯಾಗ ಅಂತ ಉಭಯಾತ್ಮಕವಾಗಿರ್ತಕ್ಕಂಥದ್ದು. ಇದು ಸುಲಭದಲ್ಲಿ ಎಲ್ಲರಿಗೂ ಕೂಡ ಸಿದ್ಧಿಯಾಗ್ತಕ್ಕಂಥದ್ದಲ್ಲ. ಉಭಯ ಶ್ರೀಪಾದರು ಕೂಡ ಅನುಗ್ರಹವನ್ನು ಮಾಡಿ ಈ ಉಭಯದಲಾತ್ಮಕವಾಗಿರ್ತಕ್ಕಂತಹ ಧರ್ಮ ನಮ್ಮೆಲ್ಲರಿಗೂ ಕೂಡ ಸಿದ್ಧಿಸುವಂತೆ, ಪರಮಾತ್ಮನ ಅನುಗ್ರಹ ಆಗುವಂತೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ 2 ಮಾತುಗಳನ್ನು ಶ್ರೀಪಾದರದಲ್ಲಿ ಅಂತರ್ಯ ಪರಮಾತ್ಮನ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಪೂರ್ವ ಪಕ್ಷ ಅನುವಾದ ಮಾತ್ರ ಮಾಡಿದ್ದು, ಇದರಿಂದ ಮತ್ತೆ ಕರ್ಮಜಾಲದಲ್ಲಿ ಸಿಲುಕೋದು ಬೇಡ ಅಂತ ಉಭಯ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಜರ ವಿಜೇಂದ್ರ ತೀರ್ಥ ಗುರು ಸಾರ್ವಭೌಮರ ಅನ್ಯೋನ್ಯತೆ ಅದು ಪದ್ಮನಾಭ ತೀರ್ಥರು ಮತ್ತು ವಿಷ್ಣು ತೀರ್ಥರಿಂದ ಆರಂಭ ಆದದ್ದು. ಪದ್ಮನಾಭ ತೀರ್ಥರು ಮತ್ತು ವಿಷ್ಣು ತೀರ್ಥರು ಇಬ್ಬರು ಆಚಾರ್ಯ ಮಧ್ವರಿಗೆ ಪ್ರೇಷ್ಠರಾದಂತಹ ಶಿಷ್ಯಂದರು. ಅಂತಹ ಪರಂಪರೆಯಲ್ಲಿ ಬಂದ ಪದ್ಮನಾಭ ತೀರ್ಥ ಪರಂಪರೆಯಲ್ಲಿ ಬಂದಂತಹ ಪರಮ ಪೂಜ್ಯ ಶ್ರೀಪಾದಂಗಳವರು ಹಾಗೂ ವಿಷ್ಣು ತೀರ್ಥಾಚಾರ್ಯ ಪರಂಪರೆಯಲ್ಲಿ ಬಂದ ಪೂಜ್ಯ ಶ್ರೀಪಾದಂಗಳವರ ಈ ಉಭಯ ಶ್ರೀಪಾದರ ಸನ್ನಿಧಾನದಲ್ಲಿ ಈ ಅನುವಾದ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ವಿಜೇಂದ್ರಾಚಾರ್ಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಪೂಜ್ಯ ಶ್ರೀಪಾದಂಗಳವರು ಹಾಗೂ ಆಚಾರ್ಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಶ್ರೀಕೃಷ್ಣಾರ್ಪಣ. ಮುಂದೆ ವೇದಾಂತ ಶಾಸ್ತ್ರದ ಸಂವಾದವನ್ನು ವಾದಿರಾಜಾಚಾರ್ಯರು, ವಿಷ್ಣು ಹತ್ವಾರಾಚಾರ್ಯರು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳು. ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜಶ್ರೀಪಾದೋಭೀಷ್ಟದಃ ಸದಾಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ
ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪೀಠದಲ್ಲಿ ವಿರಾಜಮಾನರಾದಂತಹ ಇಬ್ಬರು ಗುರುಗಳನ್ನು ಕೂಡ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮನಸ ನಮಸ್ಕರಿಸಿ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪಂಡಿತ ಮಂಡಳಿಗೂ ರಾಯರ ಭಕ್ತರಿಗೂ ಕೂಡ ಅಭಿನಂದಿಸಿ ಒಂದೆರಡು ರಾಜರ ವ್ಯಾಖ್ಯಾನ ವಿಶೇಷಗಳನ್ನು ಗುರುಗಳ ಸಮ್ಮುಖದಲ್ಲಿ ನಾವು ಸಂವಾದ ರೂಪದಲ್ಲಿ ಇಲ್ಲಿ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ವೇದವ್ಯಾಸರ ನಿಜವಾದ ಹಾರ್ದವನ್ನು ತಿಳಿಸಲಿಕ್ಕೆ ಬಂದವರು ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯರ ನಂತರ ಆಚಾರ್ಯರ ಅಭಿಪ್ರಾಯ ಜಗತ್ತಿಗೆ ಸರಿಯಾಗಿ ತಿಳಿಯಬೇಕು ಅಂತ ಯೌವರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದವರು ಶ್ರೀಮದ್ ಜಯತೀರ್ಥ ಸಾರ್ವಭೌಮರು. ಶ್ರೀಮದಾಚಾರ್ಯರ ಹಾಗೂ ಶ್ರೀ ಟೀಕಾಕೃತ್ಪಾದರ ಹಾರ್ದವನ್ನು, ಅಭಿಪ್ರಾಯವನ್ನು, ವಾಕ್ಯಗಳ ನಿರ್ದುಷ್ಟತೆಯನ್ನು ಸಮರ್ಥನೆ ಮಾಡಲಿಕ್ಕೆ ಅನೇಕ ಮಹಾತ್ಮರು ಬಂದಿದ್ದಾರೆ. ಆ ಮಹಾತ್ಮರಲ್ಲಿ ಪ್ರಮುಖವಾಗಿ ನಾವು ಗಣನೆ ಮಾಡೋದು ಅಂದರೆ ಭಾವಿಸಮೀರರಾದಂತಹ ಶ್ರೀಮದ್ ವಾದಿರಾಜಗುರು ಸಾರ್ವಭೌಮರು ಹಾಗೂ ಶ್ರೀ ರಾಘವೇಂದ್ರ ತೀರ್ಥರು. ನಾವು ರಾಯರ ಗ್ರಂಥಗಳಲ್ಲಿ ಇದನ್ನು ಕಂಡಿದ್ದೇವೆ. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾತಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಇದು ರಾಯರು ಸುಧಾವನ್ನು ಕಂಡ ಬಗೆ. ಇದು ಗುರುರಾಜರು ಕೂಡ ಆಚಾರ್ಯರ ವಾಕ್ಯಗಳ ಮೇಲೆ ಹಾಗೆಯೇ ಟೀಕಾಕೃತ್ಪಾದರ ವಾಕ್ಯಗಳ ಮೇಲೆ ಅಷ್ಟು ನೈರ್ಭರ್ಯ ಅವರಿಗೆ. ಇದು ತುಂಬ ನಿರ್ದುಷ್ಟವಾದದ್ದು, ತತ್ವವನ್ನು ಪ್ರತಿಪಾದನೆ ಮಾಡಲು ಹೊರಟಿರುವ ಅಧಿಕೃತವಾದಂತಹ ಗ್ರಂಥಗಳು ಅಂತ ಇಷ್ಟು ಗುರುರಾಜರಿಗೆ ನೈರ್ಭರ್ಯ ಇದೆ. ತಮ್ಮ ವ್ಯಾಖ್ಯಾನಗಳಲ್ಲಿ ಇದನ್ನು ಆ ಸಂದರ್ಭದಲ್ಲಿ ಪುಂಖಾನುಪುಂಖವಾಗಿ ಗುರುರಾಜರು ಇದನ್ನು ತೋರ್ಪಡಿಸ್ತಾರೆ. ಅದರ ಒಂದು ಚಿಕ್ಕ ದೃಷ್ಟಾಂತವನ್ನು ಕೊಟ್ಟು ಇಲ್ಲಿ ನಾವು ಸಂವಾದ ರೂಪದಲ್ಲಿ ಮಾಡಲಿಕ್ಕಿದ್ದೇವೆ. ಪ್ರಸಂಗ ಸುಧಾದಲ್ಲಿ ಪ್ರಸಂಗ ಹೀಗಿದೆ. ಅದ್ವೈತಿಗಳು ಜೀವಬ್ರಹ್ಮೈಕ್ಯ ವಿಷಯದಲ್ಲಿ ಪ್ರಮಾಣ ಏನು ಅಂತ ಪ್ರಶ್ನೆಯನ್ನು ಮಾಡಿದಾಗ ಶ್ರುತಿಯನ್ನು ಪ್ರಮಾಣವಾಗಿ ಕೊಡ್ತಾರೆ. ಸ ಆತ್ಮ ತತ್ವಮಸಿ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ ದೋಷ ಏನು ಅಂದರೆ ಪ್ರತ್ಯಕ್ಷ ವಿರೋಧ ಇದೆ. ಜೀವಬ್ರಹ್ಮರಿಗೆ ಐಕ್ಯ ಇಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬ ಜೀವನಿಗೂ ಕೂಡ ಪ್ರತ್ಯಕ್ಷ ಇದೆ. ಅಹಂ ಅಸರ್ವಜ್ಞ, ಅಹಂ ದುಃಖಿ ಅಂತ. ಹೀಗೆ ಸರ್ವಾನುಭವ ಸಿದ್ಧವಾದಂತಹ ಈ ಪ್ರಮೇಯಕ್ಕೆ ವಿರುದ್ಧವಾಗಿ ಏನಾದರೂ ಐಕ್ಯವನ್ನು ಹೇಳಿದರೆ ಆವಾಗ ಆ ಅರ್ಥವನ್ನು ಶ್ರುತಿಗೆ ಬಿಡಬೇಕು ಅಂತ ಹೀಗೆ ಆಚಾರ್ಯರು ನಿರೂಪಣೆಯನ್ನು ಮಾಡಿದ್ದಾರೆ. ಇದರ ಮೇಲೆ ಅದ್ವೈತಿಗಳ ಶಂಕೆ ಹೀಗಿದೆ, ಇದು ಎಲ್ಲೂ ಕಂಡಿಲ್ಲ ಅಂತ. ಶ್ರುತಿ ಅಂದರೆ ಅದು ನಿರ್ದುಷ್ಟವಾದದ್ದು. ಶ್ರುತಿಯನ್ನು ಪ್ರತ್ಯಕ್ಷ ಬಾಧಿಸೋದು ಅಂದರೆ ಅರ್ಥ ಏನು? ಶ್ರುತಿಗೆ ಅರ್ಥಾಂತರವನ್ನು ಮಾಡೋದು ಅಂದ್ರೇನು? ಇದು ಎಲ್ಲೂ ಕೂಡ ಲೋಕದಲ್ಲಿ ಕಂಡಿಲ್ಲ. ಹೊರತಾಗಿ ಶ್ರುತಿಗೆ ವಿರೋಧ ಪ್ರತ್ಯಕ್ಷಕ್ಕೆ ಇರೋದರಿಂದ ಪ್ರತ್ಯಕ್ಷವನ್ನು ಅಪ್ರಮಾಣ ಅಂತ ಹೇಳಿ ಶ್ರುತಿಬೋಧಿತವಾದಂಥ ಐಕ್ಯವನ್ನು ಪರಮಪ್ರಮೇಯ ಅಂತ ತಿಳಿದುಕೊಳ್ಬೇಕು ಅಂತ ಈ ರೀತಿಯಾಗಿ ಹೇಳಿದಾಗ ಆಚಾರ್ಯರು ಹೇಳಿದ್ದು ಇದು ಕಂಡಿದೆ ಜಗತ್ತಿನಲ್ಲಿ. ಹೇಗೆ ಅಂದರೆ ಯಜಮಾನ ಪ್ರಸ್ತರತ್ವಂ ಯಥಾನಾರ್ಥ ಶ್ರುತೇರ್ಭವೇದ್ ಬ್ರಹ್ಮತ್ವಮಪಿ ಜೀವಸ್ಯ ಪ್ರತ್ಯಕ್ಷಸ್ಯ ಅವಿಶೇಷತಃ ಅಂತ ಆಚಾರ್ಯರ ವಾಕ್ಯ ಇದು. ಶ್ರುತಿ ಇದೆ ಯಜಮಾನ ಪ್ರಸ್ತರ ಅಂತ. ಯಜಮಾನನಿಗೂ ಪ್ರಸ್ತರಕ್ಕೂ ಅಭೇದವನ್ನು ಹೇಳ್ತಾ ಇದೆ. ಇದು ಪ್ರತ್ಯಕ್ಷ ವಿರುದ್ಧ. ಹಾಗಾದರೆ ಪ್ರತ್ಯಕ್ಷ ವಿರೋಧ ಇದೆ ಅಂದರೆ ಶ್ರುತಿಯು ಆಪಾತತಃ ಬೋಧನೆ ಮಾಡುವ ಅರ್ಥವನ್ನು ಪರಿತ್ಯಾಗ ಮಾಡಿ ಅರ್ಥಾಂತರವನ್ನು ನಾವು ಕಲ್ಪನೆ ಮಾಡಿದ್ದು ಕಂಡಿದೆ. ಹಾಗೆಯೇ ಪ್ರಕೃತದಲ್ಲೂ ಕೂಡ ಅಹಂ ದುಃಖಿ ಅಂತ ಪ್ರಬಲ ಪ್ರತ್ಯಕ್ಷ ಜೀವನಿಗೆ ಇದೆ. ಇದರ ವಿರೋಧ ಇರೋದರಿಂದ ಅವಶ್ಯವಾಗಿ ಶ್ರುತಿಗೆ ಅರ್ಥಾಂತರವನ್ನು ಕಲ್ಪನೆ ಮಾಡಬೇಕು. ಅದಕ್ಕೆ ಯುಕ್ತಿಯನ್ನು ಏನು ಕೊಟ್ಟಿದ್ದು ಅಂದರೆ ಪ್ರತ್ಯಕ್ಷಸ್ಯ ಅವಿಶೇಷತಃ ಅಂತ. ಎರಡು ಸಂದರ್ಭದಲ್ಲೂ ಉಪಜೀವ್ಯವಾದ ಪ್ರತ್ಯಕ್ಷ ಅನ್ನೋದು ಇದೆ. ಆದ್ದರಿಂದ ಅಲ್ಲಿ ಹೇಗೆ ಅರ್ಥಾಂತರವನ್ನು ಮಾಡ್ತೇರೋ ಹಾಗೆ ಸ ಆತ್ಮ ತತ್ವಮಸಿ ಅನ್ನೋಲ್ಲೂ ಅರ್ಥಾಂತರವನ್ನು ಮಾಡಬೇಕು. ಇದರ ಮೇಲೆ ಪ್ರಶ್ನೆ, ಇದೇ ರೀತಿಯಾಗಿ ಅದ್ವೈತ ಬೋಧಕವಾದ ಅನೇಕ ಶ್ರುತಿಗಳಿದೆ. ತತ್ವಮಸಿ ಅನ್ನೋ ಶ್ರುತಿ ಪ್ರತ್ಯಕ್ಷ ಸಿದ್ಧನಾದ ಜೀವನನ್ನು ಅನುವಾದ ಮಾಡಿ ಬ್ರಹ್ಮೈಕ್ಯವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿದೆ. ಮತ್ತೊಂದು ಶ್ರುತಿ ಬ್ರಹ್ಮನನ್ನು ಅನುವಾದ ಮಾಡಿ
ಜೀವನ ಐಕ್ಯವನ್ನು ಬ್ರಹ್ಮನಲ್ಲಿ ಹೇಳಲಿಕ್ಕೆ ಹೊರಟಿದೆ. ಈ ಶ್ರುತಿಗೆ ಯಾವುದರ ವಿರೋಧವನ್ನು ಹೇಳ್ತೀರಿ ಅಂದರೆ ಅದಕ್ಕೆ ಟೀಕಾಚಾರ್ಯರು ಹೇಳಿದರು, ಪ್ರಬಲವಾದ ಶ್ರುತಿಯ ವಿರೋಧವನ್ನು ಹೇಳ್ತೇವೆ. ಯಾವುದು ಪ್ರಬಲವಾದ ಶ್ರುತಿ ಅಂದರೆ ಸರ್ವಜ್ಞ ಸ ಸರ್ವವಿತ್ ಅಂತ ಶ್ರುತಿ ಇದೆ. ಈ ಶ್ರುತಿಯು ಸರ್ವಜ್ಞತ್ವವನ್ನು ಭಗವಂತನಿಗೆ ಹೇಳ್ತಾ ಇದೆ. ಜೀವನಿಗೆ ಅನುಭವ ಸಿದ್ಧವಾದದ್ದು ಅಸರ್ವಜ್ಞತ್ವ. ಆದ್ದರಿಂದ ಪ್ರಬಲ ಶ್ರುತಿಯ ವಿರೋಧ ಇರೋದರಿಂದ ಬ್ರಹ್ಮನನ್ನು ಅನುವಾದ ಮಾಡಿ ಜೀವೈಕ್ಯವನ್ನು ಹೇಳುವ ಶ್ರುತಿಗೆ ಅರ್ಥಾಂತರವನ್ನು ಕಲ್ಪನೆ ಮಾಡಬೇಕು ಅಂತ ಇಷ್ಟು ಪ್ರಸಂಗ. ಆದರೆ ಪ್ರತ್ಯಕ್ಷ ವಿರೋಧವನ್ನೇ ಹೇಳ್ಬೋದಾಗಿತ್ತಿಲ್ಲಿ. ಟೀಕಾಚಾರ್ಯರು ಇದನ್ನು ಹೇಳಲಿಲ್ಲ. ಇದನ್ನು ಬಿಟ್ಟು ಮುಂದೆ ಪ್ರಬಲ ಶ್ರುತಿ ವಿರೋಧವನ್ನು ಹೇಳಿದರು. ಅಂದರೆ ಜೀವನನ್ನು ಅನುವಾದ ಮಾಡಿ ಬ್ರಹ್ಮೈಕ್ಯವನ್ನು ಹೇಳುವಂತಹ ಶ್ರುತಿಗೆ ಪ್ರಬಲ ಪ್ರತ್ಯಕ್ಷ ವಿರೋಧವನ್ನು ಹೇಳಿದರು. ಬ್ರಹ್ಮನನ್ನು ಅನುವಾದ ಮಾಡಿ ಜೀವೈಕ್ಯವನ್ನು ಹೇಳುವ ಶ್ರುತಿಗೆ ಪ್ರಬಲ ಶ್ರುತಿ ವಿರೋಧವನ್ನು ಹೇಳಿದರು. ಯಾಕೆ ಹೀಗೆ ಅನುಧಾವನವನ್ನು ಟೀಕಾಚಾರ್ಯರು ಮಾಡಿದರು ಅಂತ ಉದ್ದೇಶ ಇಷ್ಟೇ. ಯಾವಾಗಲೂ ಕೂಡ ಟೀಕಾಕೃತ್ಪಾದರ ಮೇಲೆ ನಮಗೆ ಮಾಹಾತ್ಮ್ಯ ಬರಬೇಕು ಅಂದರೆ ಅವರ ವಾಕ್ಯಗಳ ಮೇಲೆ ವಿಚಾರವನ್ನು ಮಾಡಿದಾಗ, ಟೀಕಾಚಾರ್ಯರ ಪಂಕ್ತಿಗಳ ಮೇಲೆ ದಾರ್ಢ್ಯ ಬಂದಾಗ ಮಾಹಾತ್ಮ್ಯ ಜ್ಞಾನ ನಮಗೆ ಉಂಟಾಗತ್ತೆ. ಇದು ಒಂದೇ ಉದ್ದೇಶ. ಈ ಉದ್ದೇಶದಿಂದ ವಿಚಾರವನ್ನು ಮಾಡಲಿಕ್ಕೆ ಹೊರಟಾಗ ಯಾಕೆ ಟೀಕಾಚಾರ್ಯರು ಪ್ರತ್ಯಕ್ಷ ವಿರೋಧವನ್ನು ಬಿಟ್ಟು ಶ್ರುತಿ ವಿರೋಧದ ತನಕ ಅನುಧಾವನವನ್ನು ಮಾಡಿದ್ದು? ಯಾಕೆ ಅಂದರೆ ನಮಗೆ ಪ್ರತ್ಯಕ್ಷ ಇದೆ, ನಾನು ಅಸರ್ವಜ್ಞ ಅಂತ. ಅಂತಹ ಅಸರ್ವಜ್ಞನಾದಂತಹ ಜೀವನಿಗಿಂತಲೂ ಸರ್ವಜ್ಞನಾದಂತಹ ಬ್ರಹ್ಮನು ಬೇರೆ ಅಂತಲೂ ಪ್ರತ್ಯಕ್ಷ ಇದೆ. ಹಾಗಾದರೆ ಪ್ರತ್ಯಕ್ಷ ವಿರೋಧವನ್ನು ಹೇಳದೇನೆ ಯಾಕೆ ಅನುಧಾವನವನ್ನು ಮಾಡಿದ್ದು ಅಂತ ಒಂದು ದೊಡ್ಡ ಪ್ರಶ್ನೆ. ಶ್ರೀ ಗುರುಭ್ಯೋ ನಮಃ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಪೀಠದಲ್ಲಿ ಆಸೀನರಾಗಿರುವಂತಹ ಗುರುದ್ವಯರನ್ನು ಕೂಡ ನಮಸ್ಕರಿಸುತ್ತಾ, ಎಲ್ಲ ವಿದ್ವಾನ್ ಮಂಡಳಿಗಳನ್ನು ಕೂಡ ನಮಸ್ಕರಿಸುತ್ತಾ, ಇಲ್ಲಿ ಟೀಕಾರಾಯರು ಆಚಾರ್ಯರ ಮಾತಿಗೆ ಅವತಾರಿಕೆಯನ್ನು ಕೊಡಬೇಕಾದರೆ ಪ್ರತ್ಯಕ್ಷ ಶ್ರುತಿ ವಿರೋಧವನ್ನೇ ಹೇಳಿದ್ದಾರೆ. ಅಂದರೆ ಶ್ರುತಿ ವಿರೋಧವನ್ನು ಹೇಳುವುದರ ಬದಲು ಪ್ರತ್ಯಕ್ಷ ವಿರೋಧವನ್ನೇ ಹೇಳ್ಬೋದಾಗಿತ್ತು. ಯಾಕೆ ಅಂತ ಕೇಳಿದಾಗ, ನಾಹಂ ಸರ್ವಜ್ಞ ಇತ್ಯಾದಿ ಪ್ರತ್ಯಕ್ಷ ಕಾಣ್ತಾ ಇರಬೇಕಾದಾಗ ಶ್ರುತಿ ಮತ್ತು ಪ್ರತ್ಯಕ್ಷಗಳಲ್ಲಿ ಅನುಭೂತವಾಗಿರುವಂತಹ, ಅನುಭವಕ್ಕೆ ವೇದ್ಯವಾಗಿರುವಂಥ ಏನು ಈ ಪ್ರತ್ಯಕ್ಷ ಅಂತ ನಾವು ಹೇಳ್ತೇವಲ್ಲ, ಅದೇ ಪ್ರಬಲವಾಗ್ತದೆ. ಹಾಗಾಗಿ ತದ್ವಿರೋಧವನ್ನು ಹೇಳಿಬಿಟ್ರೆ ಸಾಕಾಗೋಗ್ತದೆ. ಶ್ರುತಿ ವಿರೋಧವನ್ನು ಹೇಳಿರುವಂತಹದರ ಕಾರಣ ಏನು ಅಂತ ಪ್ರಶ್ನೆ. ಅದು ಮೊದಲಿಗೆ ಅದಕ್ಕೆ ಗುರುರಾಜರು ಉತ್ತರ ಕೊಡುವಂತಹದ್ದು ಒಂದು, ಇದು ಅಭ್ಯುಪಗಮವಾದ ಅಂತ ಹೇಳಿಬಿಟ್ಟು, ಅಂದರೆ ಶ್ರುತಿ ವಿರೋಧವೂ ಕೂಡ ಈ ವಿಷಯದಲ್ಲಿ ಇದೆ ಅಂತ. ಅಂದರೆ ಪ್ರತ್ಯಕ್ಷ ವಿರೋಧ ಅದು ನಾಹಂ ಸರ್ವಜ್ಞ ಇತ್ಯಾದಿ ರೀತಿಯಲ್ಲಿ ಹಿಂದೆ ಪ್ರಸಕ್ತವಾಗೋಗಿದೆ. ಅದು ಪ್ರತ್ಯಕ್ಷ ವಿರೋಧ ಕಂಡಿದೆ. ಅದಲ್ಲದೆಯೂ ಶ್ರುತಿ ವಿರೋಧ ಇದೆ ಎನ್ನುವಂತಹದ್ದನ್ನು ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಟೀಕಾರಾಯರು ಬ್ರಹ್ಮನನ್ನು ಅನುವಾದವನ್ನು ಮಾಡಿ ಜೀವೈಕ್ಯವನ್ನು ಹೇಳುವಂತಹ ಶ್ರುತಿಗಳಿಗೆ ಶ್ರುತಿ ವಿರೋಧವನ್ನು ಹೇಳಿದ್ದಾರೆ ಹೊರತು ಪ್ರತ್ಯಕ್ಷ ವಿರೋಧ ಇಲ್ಲ ಅಂತ ಅರ್ಥ ಅಲ್ಲ. ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ಅವರಿಗೆ ಮರ್ತು ಹೋಗಿತ್ತು ಅಂತಲೂ ಅರ್ಥ ಅಲ್ಲ. ಯಾಕೆಂದರೆ ಹಿಂದಿನ ವಾಕ್ಯಗಳೇನೇ ಟೀಕಾರಾಯರೇನೇ ಪ್ರತ್ಯಕ್ಷ ವಿರೋಧವನ್ನು ಹೇಳಿದ್ದಾರೆ ಅಂತಂದ್ರ ಮೇಲೆ ಸುಲಭದಲ್ಲಿ ಇದು ಕೂಡ ಅವರಿಗೆ ನೆನಪಿದ್ದು ಅದನ್ನೇ ಹೇಳ್ಬೋದಾಗಿತ್ತು. ಆಚಾರ್ಯರ ವಾಕ್ಯಗಳು ಕೇವಲ ಒಂದು ವಿಷಯಕವಾಗಿ ಒಂದು ಪ್ರಮಾಣವನ್ನು ಇಟ್ಟುಕೊಂಡು ಖಂಡನೆ ಮಾಡುವಂತಹದ್ದಲ್ಲ. ಅನೇಕ ರೀತಿಯಲ್ಲಿ ಪ್ರತ್ಯಕ್ಷ ವಿರೋಧ, ಶ್ರುತಿ ವಿರೋಧ ಎಲ್ಲವುದನ್ನೂ ಕೂಡ ಹೇಳಬಹುದು ಎನ್ನುವುದನ್ನು ತಿಳಿಸಲಿಕ್ಕೋಸ್ಕರವಾಗಿ ಟೀಕಾರಾಯರು ಆ ರೀತಿಯಾಗಿ ಹೇಳಿದ್ದಾರೆ ಅಂತ ಸಮಾಧಾನವನ್ನು ಕೊಡ್ತಾರೆ. ಇನ್ನು ಆಚಾರ್ಯರ ಮಾತು ಪ್ರತ್ಯಕ್ಷಸ್ಯ ಅವಿಶೇಷತಃ ಅಂತ. ಯಜಮಾನ ಪ್ರಸ್ತರ ಅನ್ನೋಲ್ಲಿ ಯಜಮಾನನಿಗೂ ಮತ್ತು ಪ್ರಸ್ತರಕ್ಕೂ ಭೇದ ಪ್ರತ್ಯಕ್ಷ ಇದೆ. ಹಾಗೆಯೇ ಪ್ರಕೃತದಲ್ಲೂ ಕೂಡ ಜೀವನಿಗೂ ಬ್ರಹ್ಮನಿಗೂ ಇರುವ ಭೇದದ ಪ್ರತ್ಯಕ್ಷ ಇದೆ ಅಂತ ಹೀಗೆ ದೃಷ್ಟಾಂತ ದಾಷ್ಟಾಂತಿಕ ಭಾವವನ್ನು ಆಚಾರ್ಯರು ಸೂಚನೆ ಮಾಡಿದ್ದಾರೆ ಅವಿಶೇಷತಃ ಅನ್ನೋ ಪದದಿಂದ. ಆದರೆ ದೃಷ್ಟಾಂತ ದಾಷ್ಟಾಂತಿಕ ಭಾವ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಪೂರ್ಣವಾಗಿ. ಯಾಕೆ ಅಂದರೆ ಜೀವಬ್ರಹ್ಮ ಭೇದ ಪ್ರತ್ಯಕ್ಷಕ್ಕೂ ಯಜಮಾನ ಪ್ರಸ್ತರ ಭೇದ ಪ್ರತ್ಯಕ್ಷಕ್ಕೂ ತುಂಬ ವೈಲಕ್ಷಣ್ಯ ಇದೆ. ಹೇಗೆ ನಾವು ವಿಚಾರವನ್ನು ಮಾಡಲಿಕ್ಕೆ ಹೊರಟ್ರೆ ಬ್ರಹ್ಮಭೇದ ಪ್ರತ್ಯಕ್ಷ 6 ವಿಧವಾಗಿ ಇದೆ. ಅಂದರೆ ಜೀವನಿಗೆ 3 ವಿಧವಾಗಿ ಜೀವಬ್ರಹ್ಮಭೇದ ಪ್ರತ್ಯಕ್ಷ ಇದೆ. ಹೇಗೆ ಅಂದರೆ ನಾಹಂ ಸರ್ವಜ್ಞ, ನಾಸೌ ಅಸರ್ವಜ್ಞ,
ಅತಯೇವ ಆವಾಂ ಭಿನ್ನೌ ಅಂತ. ಅಂದರೆ ನಾನು ಸರ್ವಜ್ಞನಲ್ಲ ಅಂತ ಒಂದು ಪ್ರತ್ಯಕ್ಷ, ಭಗವಂತನು ಅಸರ್ವಜ್ಞನಲ್ಲ ಅಂತ ಒಂದು ಪ್ರತ್ಯಕ್ಷ. ಆದ್ದರಿಂದ ನಾವಿಬ್ಬರೂ ಕೂಡ ಭಿನ್ನರು ಅಂತ ಇನ್ನೊಂದು ಪ್ರತ್ಯಕ್ಷ. ಇದು ಜೀವನಿಗೆ ಬರುವ ಪ್ರತ್ಯಕ್ಷ. ದೇವರಿಗೆ ಭೇದ ಪ್ರತ್ಯಕ್ಷ ಇದೆಯಾ ಅಂದರೆ ಇದೆ. ನಮಗೆ ಹೇಗೆ ತಿಳಿಯುತ್ತೆ ಅಂದರೆ ದೇವರ ಮಾತಿನಿಂದ ತಿಳಿಯುತ್ತೆ. ಭಗವಂತ ಹೇಳಿದ್ದಾನೆ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ ಅಂತ. ಈ ಪ್ರಸಂಗವನ್ನು ನಾವು ಚಿಂತನೆ ಮಾಡಿದರೆ ವಾಕ್ಯ ಪ್ರಯೋಗವನ್ನು ಮಾಡಬೇಕು ಅಂದರೆ ಮೂಲವಾಗಿ ಆ ವಾಕ್ಯಾರ್ಥ ಜ್ಞಾನ ಇರಬೇಕು ಪ್ರಯೋಗ ಮಾಡಿದ ಪುರುಷನಿಗೆ. ಹಾಗಾದರೆ ಭಗವಂತನಿಗೂ, ಈ ವಾಕ್ಯವನ್ನು ಪ್ರಯೋಗ ಮಾಡಿದ ಭಗವಂತನಿಗೂ ಕೂಡ ಬ್ರಹ್ಮರ ಭೇದ ಪ್ರತ್ಯಕ್ಷ ಇದೆ ಅಂತ ಗೊತ್ತಾಗತ್ತೆ. ಹೇಗೆ, ಯಾವ ಆಕಾರದಲ್ಲಿದೆ ಅಂದರೆ ನಾಹಮಸರ್ವಜ್ಞ ಅಸೌ ಸರ್ವಜ್ಞ ನಭವತಿ ಅತಯೇವ ಆವಾಂ ಭಿನ್ನೌ ಅಂತ. ಹೀಗೆ ಬ್ರಹ್ಮನಿಗೂ ಕೂಡ ಭಗವಂತನಿಗೂ ಕೂಡ 3 ವಿಧವಾಗಿ ಭೇದ ಪ್ರತ್ಯಕ್ಷ ಇದೆ, ಜೀವನಿಗೂ ಕೂಡ 3 ವಿಧವಾಗಿ ಭೇದ ಪ್ರತ್ಯಕ್ಷ ಇದೆ. ಹಾಗಾದರೆ ನೋಡಿ, ಷಡ್ವಿಧ ಭೇದ ಪ್ರತ್ಯಕ್ಷ ಇದೆ ಇಲ್ಲಿ. ಯಜಮಾನ ಪ್ರಸ್ತರ ಅನ್ನೋ ವಾಕ್ಯದಲ್ಲಿ ನಾವೇನು ಬಾಧಕವಾದ ಪ್ರತ್ಯಕ್ಷವನ್ನು ಸ್ವೀಕಾರ ಮಾಡಿದ್ದೇವೆ, ಯಜಮಾನನಿಗೆ ಮಾತ್ರ ಪ್ರತ್ಯಕ್ಷ ಇರೋದು. ಏನು ಅಂತ, ನಾಹಂ ಪ್ರಸ್ತರಃ ಅಯಂ ನ ಯಜಮಾನಃ ಅತಯೇವ ಆವಾಂ ಭಿನ್ನವು. ಇಷ್ಟೇ, ಯಜಮಾನನಿಗೆ ತ್ರಿವಿಧ ಪ್ರತ್ಯಕ್ಷ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿರುವ ಜೀವಬ್ರಹ್ಮಭೇದ ಪ್ರತ್ಯಕ್ಷ ಅತಿ ಪ್ರಬಲ, ಉಪಜೀವ್ಯ ಹೌದು. ಹೀಗೆ ತುಂಬ ಭೇದಗಳಿರಬೇಕಾದ್ರೆ ಯಜಮಾನ ಪ್ರಸ್ತರ ಭೇದ ಪ್ರತ್ಯಕ್ಷವನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಜೀವಬ್ರಹ್ಮಭೇದ ಪ್ರತ್ಯಕ್ಷವನ್ನು ವಿರೋಧಿ, ಬಾಧಕ ಅಂತ ಹೇಗೆ ಸಮರ್ಥನೆ ಮಾಡಿದರು ಆಚಾರ್ಯರು ಅಂತ ದೊಡ್ಡ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಏನು ಅಂತ ಗುರುರಾಜರು ಅದ್ಭುತವಾಗಿರುವಂತಹ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಆಕ್ಷೇಪವನ್ನು ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅಲ್ಲಿ ಪ್ರತ್ಯಕ್ಷಸ್ಯ ಅವಿಶೇಷತಃ ಎನ್ನುವಲ್ಲಿ ಈಶತ್ ಸಾಮ್ಯವನ್ನು ಇಟ್ಟುಕೊಂಡು ಆಚಾರ್ಯರು ಆ ದೃಷ್ಟಾಂತಿಕ ಭಾವವನ್ನು ಹೇಳಿದ್ದಾರೆ. ಏನು ಈಶತ್ ಸಾಮ್ಯ ಅಂತೇಳಿ ಹೇಳಿದರೆ, ತತ್ವಮಸಿ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಎನ್ನುವುದಕ್ಕೆ ನಾಹಂ ಸರ್ವಜ್ಞ ಎನ್ನುವಂತಹ ಪ್ರತ್ಯಕ್ಷದಲ್ಲಿ ಅಲ್ಲಿ ಅಹಂ ಎನ್ನುವಂತಹ ಪ್ರತ್ಯಕ್ಷ ಏನಿರ್ತದಲ್ಲ, ಆ ವ್ಯಕ್ತಿ ಅಂದರೆ ಜೀವನ ಪ್ರತ್ಯಕ್ಷ ಎನ್ನುವಂಥದ್ದು ಉಪಜೀವ್ಯವಾಗಿರ್ತದೆ. ಉಪಜೀವ್ಯವಾಗಿರುವಂಥದ್ದನ್ನು ಇಟ್ಟುಕೊಂಡೇನೆ ಅನಂತರದಲ್ಲಿ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತ್ಯಾದಿ ರೀತಿಯಲ್ಲಿ ನಾವು ಶ್ರುತಿಯನ್ನು ಹೇಳಬಹುದು. ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಯಜಮಾನ ಪ್ರಸ್ತರಃ ಎನ್ನುವಲ್ಲಿಯೂ ಕೂಡ ನಮಗೆ ಯಜಮಾನ ಎನ್ನುವಂತಹವನು ಪ್ರತ್ಯಕ್ಷದಿಂದಾಗಿ ಸಿದ್ಧ ಆಗಿದ್ದರೆ ಯಜಮಾನ ಪ್ರಸ್ತರ ಅಥವಾ ಯಜಮಾನ ಪ್ರಸ್ತರನಲ್ಲ ಇತ್ಯಾದಿಗಳಲ್ಲಿ ನಾವು ಹೇಳ್ಬೋದು. ಒಂದು ವೇಳೆ ಯಜಮಾನನೇ ನಮಗೆ ಗೊತ್ತಿಲ್ಲ ಅಂತೇಳಿ ಹೇಳಿದರೆ ಆವಾಗ ಯಜಮಾನ ಪ್ರಸ್ತರಃ ಅಥವಾ ನ ಯಜಮಾನ ಪ್ರಸ್ತರಃ ಅಂತ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಉಪಜೀವ್ಯ ಪ್ರತ್ಯಕ್ಷ ಎನ್ನುವಂತಹದ್ದು ಉಪಜೀವ್ಯವಾಗಿರ್ತದೆ. ಉಪಜೀವ್ಯತ್ವ ಎನ್ನುವಂತಹದ್ದು ಎರಡೂ ಪ್ರತ್ಯಕ್ಷದಲ್ಲಿ ಅಂದರೆ ಆತ್ಮ ತತ್ವಮಸಿ ಶ್ವೇತಕೇತೋ ಯಜಮಾನ ಪ್ರಸ್ತರಃ ಇತ್ಯಾದಿ ಎರಡೂ ಕಡೆಯಲ್ಲೂ ಕೂಡ ಉಪಜೀವ್ಯತ್ವ ಎನ್ನುವಂತಹದ್ದು ಸಾದೃಶ್ಯ ಇದೆ. ಅಲ್ಲಿ 6 ರೀತಿಯಲ್ಲಿ ಭೇದ ಪ್ರತ್ಯಕ್ಷ ಆಗಲಿ, ಇಲ್ಲಿ 4 ರೀತಿಯಾಗಲಿ ಭೇದ ಪ್ರತ್ಯಕ್ಷ ಆಗಲಿ, ಆದರೆ ಅದರಲ್ಲಿ ಎರಡೂ ಭೇದದಲ್ಲಿಯೂ ಇರುವಂತಹದ್ದು ಒಂದು ಧರ್ಮ ಏನದು ಸಾದೃಶ್ಯ ಉಪಜೀವ್ಯತ್ವ. ಆ ಈಶತ್ ಸಾಮ್ಯವನ್ನು ಇಟ್ಟುಕೊಂಡು ಮತ್ತೆ ಒಂದು ತುಂಬ ಪ್ರಸಿದ್ಧವಾಗಿರುವಂತಹ ನಿಯಮ ಇದೆ, ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂತ ಹೇಳಿಬಿಟ್ಟು. ಯಾಕೆ ಸಿಂಹೋ ಮಾಣವಕ ಇತ್ಯಾದಿ ಸಂದರ್ಭಗಳಲ್ಲಿ ಅವನಿಗೆ ಮಾಣವಕ ಸಿಂಹ ಅಂತ ಮಾತ್ರಕ್ಕೆ ಅವನಿಗೆ 4 ಕಾಲಿರಬೇಕು ಅಂತ ಹೇಳಿ ಎಲ್ಲೂ ಕೂಡ ಇಲ್ಲ, ಕೇಶರಾದಿಗಳು ಇರಬೇಕು ಅಂತ ಅರ್ಥ ಅಲ್ಲ. ಹಾಗೆಯೇ ಅಲ್ಲಿ ಈಶತ್ ಸಾಮ್ಯವನ್ನು ಇಟ್ಟುಕೊಂಡು ಹೇಳಿದ್ದು ಅಂತ ಒಂದು ಸಮಾಧಾನವನ್ನು ರಾಜರು ಅದಕ್ಕೆ ಕೊಡ್ತಾರೆ. ಇನ್ನೊಂದು ಅದ್ಭುತವಾಗಿರುವಂತಹ ನಿರೂಪಣೆಯನ್ನು ಮಾಡ್ತಾರೆ. ಅಲ್ಲಿ ಪ್ರತ್ಯಕ್ಷಸ್ಯ ಅವಿಶೇಷತಃ ಅಂತ ಸವರ್ಣ ದೀರ್ಘ ಸಂಧಿ, ಪ್ರತ್ಯಕ್ಷಸ್ಯ ಅವಿಶೇಷತಃ. ಅಲ್ಲಿ ಪದವಿಭಾಗವನ್ನು ಏನು ಮಾಡಬೇಕು ಅಂತ ಕೇಳಿದರೆ ಪ್ರತ್ಯಕ್ಷಸ್ಯ ಆ ವಿಶೇಷತಃ ಅಂತ ಪದವಿಭಾಗವನ್ನು ಮಾಡಬೇಕು. ಆ ಅಂತೇಳಿ ಹೇಳಿದರೆ ಆ ನಾಮ ಸಮಂತಾತ್ ಇತ್ಯರ್ಥ. ಅಂದರೆ ಎಲ್ಲ ರೀತಿಯಿಂದಲೂ ಕೂಡ ಆ ಯಜಮಾನ ಪ್ರಸ್ತರಃ ಎನ್ನುವಂತಹದ್ದು ವಿಷಯಕವಾಗಿ ಈ ಪ್ರತ್ಯಕ್ಷ ಎನ್ನುವಂಥದ್ದು ವಿಶೇಷತಃ
ವಿಶಿಷ್ಟವಾಗಿದೆ. ಆ ಸಮಂತಾತ್ ವಿಶೇಷತಃ ಎಲ್ಲ ರೀತಿಯಿಂದಲೂ ಅಲ್ಲಿರುವಂಥದ್ದು 3 ವಿಧವಾದಂತಹ ಪ್ರತ್ಯಕ್ಷ, ಇಲ್ಲಿರುವಂಥದ್ದು 6 ವಿಧವಾದಂತಹ ಪ್ರತ್ಯಕ್ಷ. ಹಾಗಾಗಿ ಆಚಾರ್ಯರಿಗೆ ಇದರ ಅನುಭವ ಇದೆ, ಅವರಿಗೆ ಗೊತ್ತಿದೆ ಈ ಎರಡೂ ಪ್ರತ್ಯಕ್ಷಗಳು ಒಂದೇ ಅಂತ ಆಚಾರ್ಯರು ಹೇಳಲಿಕ್ಕೆ. ಅವರು ಸರ್ವಜ್ಞ ಶಿಖಾಮಣಿಗಳು, ನಮ್ಮ ತರಹ ಅಲ್ಲ. ಆ ಪ್ರತ್ಯಕ್ಷದಲ್ಲಿ ವ್ಯತ್ಯಾಸಗಳಿದೆ ಅನ್ನೋದನ್ನು ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿಯೇನೆ ನ ವಿಶೇಷತಃ ಇತ್ಯಾದಿಗಳನ್ನು ಹೇಳದೇನೆ ಆ ವಿಶೇಷತಃ ಅಂದರೆ ಸಮಂತಾತ್ ಸರ್ವ ಪ್ರಕಾರೇಣ ಆ ಪ್ರತ್ಯಕ್ಷಕ್ಕೆ ಈ ಪ್ರತ್ಯಕ್ಷಕ್ಕೆ ವಿಶೇಷತೆ ಎನ್ನುವಂತಹದ್ದು ಇದ್ದೇ ಇದೆ, ವ್ಯತ್ಯಾಸ ಇದ್ದೇ ಇದೆ. ಹಾಗಾಗಿ ಅದು ಟೀಕಾರಾಯರು ಮಾಡಿರುವಂತಹ ಇದು ಒಂದು ಗಮನಿಸಬೇಕು ಎಲ್ಲರೂ ಕೂಡ. ಟೀಕಾರಾಯರು ಪ್ರತ್ಯಕ್ಷಸ್ಯ ಅವಿಶೇಷತಃ ಪ್ರತ್ಯಕ್ಷಸ್ಯ ಅವಿಶೇಷತಃ ಅಂತ ಇಟ್ಟುಕೊಂಡವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ರಾಜರು ಪ್ರತ್ಯಕ್ಷಸ್ಯ ಆ ವಿಶೇಷತ ಅಂತ ಇಟ್ಕೊಂಡು ಹೇಳಿದ್ದಾರೆ. ಹಾಗಾದರೆ ಟೀಕಾರಾಯರಿಗೆ ವಿರೋಧವಾಗಿರುವಂತಹ ಅಂಶಗಳು ಇಲ್ಲಿ ಇಲ್ಲವೇ ಇಲ್ಲ. ಒಂದೇ ವಾಕ್ಯಕ್ಕೆ 2 ರೀತಿಯಾದಂತಹ ಅರ್ಥವನ್ನು ಮಾಡಿರುವಂಥದ್ದು. ಶ್ರುತಿಗೆ 3 ಅರ್ಥ, ಭಾರತಕ್ಕೆ 10 ಅರ್ಥ ಇದ್ದ ಹಾಗೆ ಒಂದು ವಾಕ್ಯಗಳಿಗೆ 2 ರೀತಿಯಾದಂಥ ಅರ್ಥವನ್ನು ಹೇಳಿದ್ದಾರೆ ಹೊರತು 2 ಮಾರ್ಗ ಒಂದು ದೇವಸ್ಥಾನಕ್ಕೆ ಅನಂತೋರ್ಥ ಪ್ರಕಟಿತ ಅಂತ ಮಧ್ವಿಜಯದಲ್ಲೇ ಹೇಳಿದ ಹಾಗೆ ಅನೇಕ ಅರ್ಥಗಳು, ಇನ್ನೂ ಜ್ಞಾನಿಗಳು ಬಂದು ಇನ್ನೂ ಅರ್ಥಗಳನ್ನು ತಿಳಿಸಬಹುದು. ಹಾಗಾಗಿ ಅದು ಸಮಸ್ಯೆ. ಟೀಕಾರಾಯರಿಗೆ ವಿರುದ್ಧವಾಗಿ ರಾಜರು ಮಾತಾಡಿದ್ದಾರೆ ಅಂತ ಅರ್ಥ ಅಲ್ಲ. ರಾಜರ ಒಂದು ಅದ್ಭುತವಾಗಿರುವಂತಹ ಆಚಾರ್ಯರ ಮಾತನ್ನು ನೋಡುವಂತಹ ದೃಷ್ಟಿಕೋನವೇ ಒಂದು ವಿಭಿನ್ನವಾಗಿರುವಂತಹದ್ದು ಅಂತ ನಾವು ಅದರಿಂದ ತಿಳಿದುಕೊಳ್ಳಬಹುದು. ಹಾಗಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಈ ಪ್ರತ್ಯಕ್ಷಸ್ಯ ಅವಿಶೇಷತಃ ಎನ್ನುವ ವಿಷಯದಲ್ಲಿ ದೃಷ್ಟಾಂತಿಕ ಭಾವ ವಿರೋಧ ಎನ್ನುವಂತಹದ್ದು ಇಲ್ಲ ಅಂತೇಳಿ ಗೊತ್ತಾಗ್ತದೆ. ಹಾಗಾಗಿ ಒಟ್ಟಾರೆ ಇಷ್ಟು ಈ ಅಂಶಗಳನ್ನು ನೋಡಿದಾಗ ಉಪಜೀವ್ಯ ಪ್ರತ್ಯಕ್ಷದ ವಿರೋಧ ಎನ್ನುವಂಥದ್ದು ಇರೋದ್ರಿಂದಲೇನೆ ಇನ್ನು ಮುಂದೆ ರಾಜರು ತುಂಬ ಹೇಳ್ತಾರೆ. ತ್ಯಜವಾ ಲಕ್ಷಣ ವೃತ್ತಿಂ ಭಜವಾ ಬುಧ ಸಂಸದಿ ಅಂತ ಹೇಳಿಬಿಟ್ಟು ಯುಕ್ತಿಮಲ್ಲಿಕಾ ವಿಷಯಗಳನ್ನೆಲ್ಲ ಇಟ್ಟುಕೊಂಡು ಅಲ್ಲಿ ತುಂಬ ವಿಚಾರಗಳನ್ನು ಮಾಡಿದ್ದಾರೆ. ಲಕ್ಷಣ ವೃತ್ತಿಯನ್ನೇ ಬಿಡಬೇಕಾದ ಪ್ರಸಂಗ ನಿಮಗೆಲ್ಲ ಬರ್ತದೆ ಎನ್ನುವ ರೀತಿಯಲ್ಲಿ ವಿಚಾರವನ್ನು ಮಾಡಿದ್ದಾರೆ. ಹಾಗಾಗಿ ಇವರು ನೈಯಾಯಿಕರು ಕೂಡ ಜಹಲ್ ಲಕ್ಷಣವನ್ನು ಅಂಗೀಕಾರವನ್ನು ಮಾಡುವಂತಹದ್ದು ಮುಖ್ಯವಾಗಿ ತತ್ವಮಸಿ ಅನ್ನುವಂಥ ವಾಕ್ಯಾರ್ಥವನ್ನು ಕೂಡಿಸ್ಲಿಕ್ಕೋಸ್ಕರವಾಗಿ ಹೇಳ್ತಾರೆ. ಅವರ ಅನಂತರದಲ್ಲಿ ಅವರು ಸ್ವಯಂ ದೇವದತ್ತಃ ಪ್ರತಿಭಿಜ್ಞಾವನ್ನು ಕೂಡಿಸ್ಲಿಕ್ಕೆ ಅನಂತರದಲ್ಲಿ ಸ್ವೀಕಾರವನ್ನು ಮಾಡಿದ್ರು. ವೇದಾಂತಿಗಳಿಗೋಸ್ಕರವಾಗಿ ಜಹಲ್ ಲಕ್ಷಣವನ್ನು ಸ್ವೀಕಾರವನ್ನು ಮಾಡಬೇಕು ಅನ್ನುವ ವಿಚಾರವನ್ನು ನಿರೂಪಣೆಯನ್ನು ಮಾಡ್ತಾರೆ. ಹಾಗಾಗಿ ಪ್ರತ್ಯಕ್ಷದ ವಿರೋಧ ಎನ್ನುವಂತಹದ್ದಿದ್ದಾಗ ಶ್ರುತಿಗೆ ಅರ್ಥಾಂತರವನ್ನು ಕಲ್ಪನೆ ಮಾಡಲೇಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ವಿರೋಧಗಳು ಕೂಡ ಇಲ್ಲ. ಹಾಗಾಗಿ ತತ್ವಮಸಿ ಭಗವಂತ ಜೀವನು ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತ್ಯಕ್ಷದ ವಿರೋಧ ಇರುವುದರಿಂದಾಗಿ ಆ ಶ್ರುತಿಗೆ ಅರ್ಥಾಂತರವನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಈ ಒಂದು ಸದವಕಾಶವನ್ನು ಕೊಟ್ಟಿರುವಂತಹ ಗುರುಗಳಿಗೆ ಮತ್ತೆ ಭಕ್ತಿ ಶ್ರದ್ಧಾಪೂರ್ವಕವಾಗಿರುವಂತಹ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು. ಧನ್ಯವಾದಗಳು. ಪರಮ ಪೂಜ್ಯ ಸೋದೆ ಮಠಾಧೀಶರಾದ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರು ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಒಂದು ಅತ್ಯಂತ ಆದರದ ಒಂದು ಮಾಲಿಕೆ ಮಂಗಳಾರತಿ ಅನ್ನೋದೊಂದು ಸಂಪ್ರದಾಯ, ಅದನ್ನು ನಡೆಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಇರುವ ಒಂದು ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದೇನೆ. ಮಾಲಿಕೆ ಮಂಗಳಾರತಿ ಅಂದರೆ ಒಂದು 5 ಎಳ್ನೀರು ಇಡ್ತಾರೆ, ಬಾಳೆಹಣ್ಣು ಗೊನೆ ಇಡ್ತಾರೆ, ಅರಳು ಇಡ್ತಾರೆ, ಕಾಣಿಕೆ ಕೊಡ್ತಾರೆ ಅನ್ನೋದು ಎಲ್ಲ ಕಡೆ ಗೊತ್ತಿದೆ. ಆದರೆ ಎಲ್ಲ ಕಡೆ ಪ್ರತಿಯೊಂದು ವಿಷಯಗಳಲ್ಲಿಯೂ ಒಂದು ಸೂಕ್ಷ್ಮತೆಯನ್ನು ಗಮನಿಸಿ ಅದು ಶಾಶ್ವತವಾಗಿ ಉಳಿಯುವಂತೆ ಮಾಡುವ ಒಂದು ತೀಕ್ಷ್ಣ ಮತಿ ಪರಮಪೂಜ್ಯ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರದ್ದು. ಶ್ರೀಪಾದಂಗಳವರು ಬಂದಾಗ, ಈಗ ಕುಂಭಕೋಣಕ್ಕೆ ಹೋದಾಗ ಅಲ್ಲಿಯ ತಂಜಾವೂರು ಪೈಂಟಿಂಗ್ಗಳನ್ನೆಲ್ಲ ನೋಡಿ ಶ್ರೀಪಾದನಿಗೆ ಬಹುಮಾನವನ್ನಾಗಿ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಕೊಟ್ಟರು. ವಿಶ್ವವಲ್ಲಭತೀರ್ಥರಿಗೆ ನಾನು ಹೇಳಿದೆ, ಸ್ವಾಮಿ ನೀವು ಒಂದು ಕೊಡಿ ಪ್ರತಿಯಾಗಿ. ನಾವು ಕೊಡೋದೆಲ್ಲ ಇದು ಅಂದರೆ ಸ್ವಾಮಿಗಳಿಗೆ ಒಂದು ಫೋಟೋ ಸಿಕ್ತು, ಕೊಟ್ಬಿಟ್ರು, ಅದು ಚೆನ್ನಾಗೇ ಇತ್ತು. ಇನ್ನೊಂದು ಅವ್ರು ತೆಗೆದುಕೊಳ್ಳಿಕ್ಕೆ ಬೇಕಾದ ಒಳ್ಳೆಯ ಫೋಟೋಗಳಲ್ಲಿ ಇರಲಿಲ್ಲ. ಇಲ್ಲ ನಾನು ಕೊಡ್ತೇನೆ, ನೀವು ಸುಮ್ಮನೆ ಇರಿ ಆಚಾರ್ಯ ಎಂದು. ಅವರ ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಗುರುಗಳು ಗಮನಿಸಬೇಕು, ಅವತ್ತಿಂದ ಬಹುತೇಕ ವಿಜೇಂದ್ರ ತೀರ್ಥರ ಆರಾಧನೆ ಜುಲೈ ತಿಂಗಳಲ್ಲಿ ಆಗಿದ್ದು. ಅವತ್ತೇ ಒಂದು ಸಂಕಲ್ಪ ಮಾಡಿ, ಈ ದಾರು ಶಿಲ್ಪಿಗಳಲ್ಲಿ ಅತ್ಯಂತ ಪ್ರಸಿದ್ಧರಾದವರು ಮೈಸೂರಿನಲ್ಲಿದ್ದಾರೆ, ರಾಮಮೂರ್ತಿ ಅಂತ ದಾರು ಶಿಲ್ಪಿಗಳಲ್ಲೇ ತುಂಬ ಪ್ರಸಿದ್ಧರಾದವರು. ಅವರಿಗೆ ಒಂದು ಬಾರಿ ಆರ್ಡ್ರ್ ಕೊಟ್ಟರೆ ಅದನ್ನು ಮಾಡಿಕೊಡಲಿಕ್ಕೆ 1-1.5 ವರ್ಷ ಆಗುತ್ತೆ.
ಶ್ರೀಪಾದಂಗಳವರ ಪ್ರೀತಿ, ಅವರ ಮೇಲಿನ ಗೌರವದಿಂದ, ಭಕ್ತಿಯಿಂದ 3 ತಿಂಗಳಿನಲ್ಲಿ ಮಾಡಬೇಕಾದ ಕೃತಿಯನ್ನು ಹಗಲು ರಾತ್ರಿ ಕುಳಿತು ಒಂದು ವಾರದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ. 2 ಅಡಿಯ ತ್ರಿಭಂಗಿಯ ರಾಮದೇವರು, ಒಂದು ಅತ್ಯಂತ ಸುಂದರವಾದ ದಾರು ವಿಗ್ರಹ. ಅದು ಶಾಶ್ವತವಾಗಿ ಉಳಿಬೇಕು ಅಂತ ಶ್ರೀಪಾದಂಗಳವರು ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಇದು ನಮ್ಮಿಬ್ಬರ ಪ್ರೀತಿಯ ಸಾಂಕೇತಿಕವಾಗಿ, ಇದು ಐತಿಹಾಸಿಕವಾಗಿ ಮಠದಲ್ಲಿ ಉಳಿಯಬೇಕಾದದ್ದು ಅನ್ನುವ ಭಾವನೆಯಿಂದ ಈ ಮಾಲಿಕೆ ಮಂಗಳಾರತಿಯಲ್ಲಿ ಶ್ರೀಮಠದಲ್ಲಿ ಉಳಿಯಬೇಕಾದ ಒಂದು, ಈ ಉದಾಹರಣೆಗೆ ವಾದಿರಾಜ ಯೋಗಿ ಅಂತ ಸುಧೀಂದ್ರ ತೀರ್ಥರು ಒಂದು ಶ್ಲೋಕವನ್ನು ರಚನೆ ಮಾಡಿದ್ದು ಇನ್ನೂ ಐತಿಹಾಸಿಕವಾಗಿ ಉಳಿದಿದೆ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಐತಿಹಾಸಿಕವಾಗಿ ಉಳಿಬೇಕು ಅನ್ನುವುದು ವಿಶ್ವವಲ್ಲಭ ತೀರ್ಥರ ಕನಸು. ಹಾಗಾಗಿ ಒಂದು ಶ್ಲೋಕವನ್ನು ರಚನೆ ಮಾಡಿ ಇದನ್ನು ಶಾಶ್ವತವಾಗಿ ಶ್ರೀಮಠದಲ್ಲಿ ಇಡಬೇಕು. ನಮ್ಮ ವಾದಿರಾಜ ಮಠಕ್ಕೂ ರಾಘವೇಂದ್ರ ಮಠಕ್ಕೂ ಇರುವ ಒಂದು ಪ್ರೀತಿಯ ಸಂಬಂಧ ಇದು ಅಜರಾಮರವಾಗಿ ಉಳಿಬೇಕು ಅಂತ ಒಂದು ದಾರುಮಯವಾದ ರಾಮದೇವರ ವಿಗ್ರಹವನ್ನು ಕೂಡ ಈ ಪ್ರಸಂಗದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇದನ್ನು ನೋಡಿ ಆನಂದಿಸಬೇಕು, ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಮದೇವರಿಗೂ ಗುರುರಾಜರಿಗೂ ಗುರುರಾಯರಿಗೂ ಒಂದು ಅದ್ಭುತವಾದ ಅನ್ಯೋನ್ಯವಾದ ಸಂಬಂಧ ಉಂಟು. ರಾಮದೇವರಿಗೂ ರಾಯರಿಗೂ ಸಂಬಂಧ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಆ ಮೂಲ ರಾಮದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿದವರು ಗುರುರಾಯರು. ಹಾಗಾಗಿ ಅದೇ ರೀತಿಯಾಗಿ ರಾಜರಿಗೂ ರಾಮದೇವರಿಗೂ ಒಂದು ವಿಶೇಷವಾದ ಸಂಬಂಧ ಉಂಟು. ರಾಜರು ಸಂಚಾರ ಕ್ರಮದಲ್ಲಿ ಅಯೋಧ್ಯೆಗೆ ಹೋದಾಗ ಆ ಅಯೋಧ್ಯೆಯ ರಾಮಚಂದ್ರನ ಸಿಂಹಾಸನದ ಪಾರ್ಶ್ವಗಳಲ್ಲಿ ಇದ್ದಂತಹ ಮುಖ್ಯಪ್ರಾಣ ದೇವರ ಗರುಡನ ವಿಗ್ರಹವನ್ನು ತಂದು ಉಡುಪಿಯಲ್ಲಿ ಕೃಷ್ಣದೇವರ ಪಾರ್ಶ್ವದಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಆ ರಾಮನ ಸಂಬಂಧವನ್ನು ಕೃಷ್ಣನಲ್ಲಿ ಸ್ಥಾಪನೆ ಮಾಡಿದ ಕೀರ್ತಿ ಅದು ವಾದಿರಾಜರದ್ದು. ಅದೇ ರೀತಿಯಾಗಿ ವಾಲಿಯ ಭಂಡಾರದಿಂದ ಆ ವಾಲಿ ಸುಗ್ರೀವರಿಗೆ ಬ್ರಹ್ಮದೇವರು ನೀಡಿರುವಂತಹ ಆ ರಾಮದೇವರ ವಿಠ್ಠಲದೇವರನ್ನು ಸ್ವೀಕಾರ ಮಾಡಿ ಆ ರಾಮದೇವರ ವಿಶೇಷವಾದ ಆರಾಧನೆಯನ್ನು ಮಾಡಿದವರು ಕೂಡ ವಾದಿರಾಜರು. ಹಾಗಾಗಿ ಆ ರಾಮದೇವರ ಸಂಬಂಧ ವಾದಿರಾಜರಿಗೆ ವಿಶೇಷವಾಗಿ ಉಂಟು. ಹಾಗಾಗಿ ಇವತ್ತು ಇಲ್ಲಿ ಆದಂತಹ ಈ ಒಂದು ಸಮಾಗಮ ಇದು 2 ಮಠಗಳ ರಾಮದೇವರ ಸಮಾಗಮ ಅಂತ ಭಾವಿಸ್ತೇವೆ. ಗುರುರಾಜರ ಗುರುರಾಯರ ಸಮಾಗಮ ಅಂತ ಭಾವಿಸ್ತೇವೆ. ಈ 2 ಮಠಗಳಲ್ಲಿ ರಾಮದೇವರಲ್ಲಿ ಒಂದು ಸಾಮ್ಯತೆ ಇದೆ. ಬಹುಶಃ ಎಲ್ಲರೂ ಗಮನಿಸಿರ್ಬೋದು. ಮಂತ್ರಾಲಯ ಮಠದಲ್ಲಿ ಸಂಸ್ಥಾನದಲ್ಲಿರುವಂಥ ದಿಗ್ವಿಜಯ ರಾಮದೇವರು ಶಿರಪಾದದಲ್ಲಿ ಸುದರ್ಶನ ದಶಾವತಾರ ಪೀಠ, ಆ ಒಂದು ಪ್ರತಿಮೆ ಯಾವ ರೀತಿಯಾಗಿ ಇದೆಯೋ ಅಂಥದ್ದೇ ತತ್ಸದೃಶವಾಗಿರುವಂತಹ ಅಂಥದ್ದೇ ಪ್ರತಿಮೆ ಈ ನಮ್ಮ ಮಠದಲ್ಲಿ ಇರುವಂತಹ ಬ್ರಹ್ಮದೇವರು ಪೂಜೆ ಮಾಡಿರುವಂತಹ, ಈ ವಾಲಿ ಸುಗ್ರೀವರು ಪೂಜೆ ಮಾಡಿರುವಂತಹ ರಾಮದೇವರ ಪ್ರತಿಮೆಯು ಕೂಡ ಅದೇ ರೀತಿಯಾಗಿದೆ. ಇದು ಮಧ್ವಕರ. ಈ 1-2 ರಾಮದೇವರ ಸಮಾಗಮವೂ ಕೂಡ ಇವತ್ತಿಲ್ಲಿ ಆಗಿದೆ. ಹಾಗಾಗಿ ಇವತ್ತಿಲ್ಲಿ ಹಲವು ಸಮಾಗಮಗಳ ಸಮಾಗಮ. ಆ ಸಮಾಗಮಕ್ಕೆ ಒಂದು ಅನವಸ್ಥಾ ಬರ್ಬೋದು ಬೇಕಾದರೆ. ಅಷ್ಟು ಒಂದು ಅನ್ಯೋನ್ಯವಾದ ಸಂಬಂಧ ಗುರುರಾಜರಿಗೂ ಗುರುರಾಯರಿಗೂ ಇದೆ. ಅದು ಸಂಬಂಧ ಹೇಗೆ ಅಂತ ಹೇಳಿದರೆ, ಗುರುರಾಜರನ್ನು ಬಿಟ್ಟು ಗುರುರಾಯರಿಲ್ಲ, ಗುರುರಾಯರನ್ನು ಬಿಟ್ಟು ಗುರುರಾಜರಿಲ್ಲ ಅಂತ ಹೇಳ್ಬೋದು. ವಾದಿರಾಜರದ್ದು ಯುಕ್ತಿ ಮಲ್ಲಿಕೆ. ಈ ಯುಕ್ತಿ ಮಲ್ಲಿಕೆಯ ಪರಿಮಳ ಅದು ಗುರುರಾಯರದ್ದು. ಮಲ್ಲಿಗೆಯಲ್ಲಿ ಪರಿಮಳ ಬಿಟ್ಟು ಹೇಗಿರುವುದಿಲ್ಲೋ ಹಾಗೆ ರಾಜರನ್ನು ರಾಯರನ್ನು ಬಿಟ್ಟು ಅದು ಎಂದಿಗೂ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಮಂತ್ರಾಲಯ ಮಟ್ಟಕ್ಕೂ ಸೌದೆ ಮಟ್ಟಕ್ಕೂ ಇರುವಂಥ ಒಂದು ಅವಿನಾಭಾವ ಸಂಬಂಧ. ಅದು ಹೂವಿಗೂ ಪರಿಮಳಕ್ಕೂ ಇರುವಂತಹ ಸಂಬಂಧ ಅಂತ ಹೇಳ್ಬೋದು. ಸಶರೀರವಾಗಿ ಈ ಅದೇ ರೀತಿಯಾಗಿ ಭಗವಂತನ ಹಲವು ಅವತಾರಗಳಲ್ಲಿ ವರಾಹ ಅವತಾರಕ್ಕೂ ರಾಮ ಅವತಾರಕ್ಕೂ ಒಂದು ವಿಶೇಷವಾದಂತಹ ವೈಶಿಷ್ಟ್ಯವನ್ನು ಕಾಣಬಹುದು. ಮುಳುಗಿದ್ದಂತಹ ಭೂಮಿಯನ್ನು ಎತ್ತಿದ್ದು ವರಾಹದೇವರು. ವರಾಹದೇವರು ಎತ್ತಿ ಹಿಡಿದ ಭೂಮಿಯನ್ನು ಚೆನ್ನಾಗಿ ಆಳ್ವಿಕೆ ಮಾಡಿದವರು ರಾಮಚಂದ್ರ ದೇವರು. ಅಂತಹ ವರಾಹದೇವರ ರಾಮಚಂದ್ರ ದೇವರ ಸಮಾಗಮ ಇವತ್ತಾಗಿದೆ. ಇಲ್ಲಿ ವರಾಹದೇವರು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದರು.
ಅದೇ ಹಿರಣ್ಯಾಕ್ಷ ಮತ್ತೆ ಕುಂಭಕರ್ಣನಾಗಿ ಬಂದಾಗ ಆ ಕುಂಭಕರ್ಣನ ಸಂಹಾರ ಮಾಡಿದವರು ರಾಮದೇವರು. ಹಾಗಾಗಿ ದುಷ್ಟರನ್ನ ನಿಗ್ರಹ ಮಾಡುವಂತಹ, ದುಷ್ಟರನ್ನ ಸದೆಬಡಿಯುವಂತಹ ರೂಪಗಳು ಅದು ವರಾಹ ರೂಪ, ರಾಮರೂಪ. ಹಾಗಾಗಿ ಎಲ್ಲ ಬಗೆಯ ದುಷ್ಟರನ್ನು ಎದುರಿಸುವಂತಹ, ಸದೆಬಡಿಯುವಂತಹ ಸಾಮರ್ಥ್ಯ ಕೂಡ ಈ ಎರಡು ಮಠಗಳಿಗೆ ಇದೆ ಅಂತ ನಾವು ಅದನ್ನು ಭಾವಿಸಬಹುದಾಗಿದೆ. ಸಾಮಾನ್ಯವಾಗಿ ಎಲ್ಲರೂ ಭಾವಿಸುವುದುಂಟು ತಲೆಯಿಂದ ಮೆರಿತಾರೆ ಅಂತ. ತಲೆಯಲ್ಲಿ ಭಾರಿ ಇದೆ ನೋಡಿ, ಅವರಿಗೆ ಭಾರಿ ಮೆರಿತಾರೆ ಅಂತ. ತಲೆಯಿಂದ ಮೆರಿಬಾರ್ದು, ಯಾವತ್ತು ತಲೆಯಲ್ಲಿ ಮೆರೆಸಬೇಕು ಯಾವತ್ತೂ ಕೂಡ. ಈ ರೀತಿಯಾಗಿ ತಲೆಯಲ್ಲಿ ಮೆರೆಸಿದವರು ಅದು ಗುರುರಾಜರು, ಗುರುರಾಯರು. ಭಗವಂತನನ್ನ ಹಯಗ್ರೀವ ದೇವರನ್ನ ತಲೆಯಲ್ಲಿ ಹೊತ್ತುಕೊಂಡು ಅವನು ಈ ರೀತಿಯಾಗಿ ಮೆರೆಸಿದವರು ಗುರುರಾಯರು, ಗುರುರಾಜರು. ಈ ವಿಷಯದ ಸಾಕ್ಷಿ ಏನು ಅಂತ ಕೇಳಿದರೆ ಅಪ್ಪಣ್ಣಾಚಾರ್ಯ ಹೇಳ್ತಾರೆ ಸಾಕ್ಷಿ ಹಯಾಸ್ಯೋತ್ತರಿಹಿ ಅಂತ. ಈ ಈರುವರಿಗೂ ಕೂಡ ಸಾಕ್ಷಿ ಯಾರು? ಹಯಗ್ರೀವ ದೇವರೇ. ಈ ದೃಷ್ಟಿಯಿಂದಲೂ ಕೂಡ ಸೌದೆ ಮಠಕ್ಕೂ ರಾಯರ ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ, ಅದು ಹಯಗ್ರೀವರೇ ಸಾಕ್ಷಿಯಾಗಿದ್ದಾರೆ. ಎರಡೂ ಮಠಗಳ ಸಂಬಂಧಕ್ಕೆ ಇಬ್ಬರೂ ಪುರುಷರು ಕೂಡ ಲೋಕ ಕಲ್ಯಾಣಕ್ಕೋಸ್ಕರ, ಲೋಕದ ಕಾರುಣ್ಯದಿಂದಾಗಿ ಭಕ್ತಾನುಗ್ರಹಕಾರರಾಗಿದ್ದಾರೆ ಗುರುರಾಜರು, ಗುರುರಾಯರು. ಇಂತಹ ಈ ಎರಡು ಮಠಗಳ ಸಂಬಂಧ ಇಂದು ನಿನ್ನೆಯದ್ದಲ್ಲ, ಇದು ಪರಂಪರೆಯಿಂದ ಇದಕ್ಕೆ ಸಂಬಂಧ ಉಂಟು. ಪದ್ಮನಾಭ ತೀರ್ಥರಿಂದ ಆರಂಭಿಸಿ, ವಿಷ್ಣು ತೀರ್ಥರಿಂದ ಆರಂಭಿಸಿ ನಿರಂತರವಾಗಿ, ಅದು ವಿಜೇಂದ್ರರ ಕಾಲ ಇರಬಹುದು ಅಥವಾ ಸುಧೀಂದ್ರರ ಕಾಲ ಇರಬಹುದು, ನಿರಂತರವಾಗಿ ಆ ಸಂಬಂಧ ಬೆಳೆದುಕೊಂಡು ಬಂದು ಇವತ್ತಿನವರೆಗೂ ಕೂಡ ಆ ಸಂಬಂಧ ಬಂದಿದೆ. ಮುಂದೆಯೂ ಕೂಡ ನಿರಂತರವಾಗಿ ಈ ಸಂಬಂಧ ಇರಬೇಕು, ಶಾಶ್ವತವಾಗಿ ಇರಬೇಕು ಹೇಳುವುದಕ್ಕೆ ಈ ಒಂದು ಉಪಾಯನ ಅದು ಸಾಕ್ಷಿಯಾಗ್ತದೆ. ರಾಮದೇವರು ಹೇಗೆ ಸೇತುವೆಯನ್ನು ನಿರ್ಮಿಸಿ ಆ ಒಂದು ಸಂಬಂಧವನ್ನು ತೋರಿಸಿಕೊಟ್ರು, ರಾಮನಿಗೂ ಸೀತೆಗೂ ಇರುವಂಥ ಸಂಬಂಧದ್ದು ಶಾಶ್ವತವಾದದ್ದು, ಇದಕ್ಕೆ ಎಂದಿಗೂ ಕೂಡ ಭಂಗ ಇಲ್ಲ ಅಂತ ಆ ರಾಮ ಸೇತುವನ್ನು ಕಟ್ಟಿದ ರಾಮಚಂದ್ರ ದೇವರನ್ನು ಇವತ್ತು ಪ್ರತೀಕವನ್ನಾಗಿ ಕೊಟ್ಟು ನಮ್ಮ ಸಂಬಂಧಕ್ಕೆ ಯಾವುದೇ ರೀತಿಯ ಭಂಗ ಬರುವುದಿಲ್ಲ ಅನ್ನೋದನ್ನು ಈ ಪ್ರಸಂಗದ ಮೂಲಕ ನಾವು ಭಾವಿಸಬಹುದು. ನಮ್ಮ ಆತ್ಮೀಯರಾದಂಥ ಸುಬುಧೇಂದ್ರ ತೀರ್ಥ ಶ್ರೀಪಾದರು ನಮ್ಮ ಈ ಒಂದು ಪ್ರೀತಿಯ ಕರೆಗೆ ಓಗೊಟ್ಟು ಬಹಳ ಅಭಿಮಾನದಿಂದ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ರಾಮದೇವರ ಪೂಜೆಯನ್ನು ಈ ಕ್ಷೇತ್ರದಲ್ಲಿ ಮಾಡಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿದರೆ, ಅದಕ್ಕಿಂತ ಹೆಚ್ಚು ಗುರುರಾಜರಿಗೆ ಇದರಿಂದ ಬಹಳ ಸಂತೋಷವಾಗಿದೆ ಅಂತ ಭಾವಿಸ್ತೇನೆ. ಬಹುಶಃ ಈ ಕ್ಷೇತ್ರದಲ್ಲಿ, ಸೋದಾ ಕ್ಷೇತ್ರದಲ್ಲಿ ಮೂಲರಾಮದೇವರ ಪೂಜೆಯಾಗಿ ಬಹಳ ವರ್ಷಗಳೇ ಕಳೆದಿತ್ತು ಅಂತ ಭಾವಿಸ್ತೇನೆ. ಅನೇಕ ವರ್ಷಗಳು ಕಳೆದ ಮೇಲೆ ಅದು ಇವತ್ತು ಈ ಸಂದರ್ಭದಲ್ಲಿ, ಇವತ್ತು ಮೂಲರಾಮದೇವರ ಪೂಜೆ ಆಗುವಂತಹ ಆ ಸಂದರ್ಭ ಒದಗಿ ಬಂತು, ನಾವೆಲ್ಲ ನೋಡುವ ಭಾಗ್ಯ ಬಂತು. ಗುರುರಾಜರು, ಗುರುರಾಯರು ಈರ್ವರೂ ಕೂಡ ಪ್ರೀತರಾಗಿದ್ದಾರೆ ಅಂತ ನಾವು ಇದನ್ನು ಭಾವಿಸಬಹುದು. ಮಹಾಭಾರತದಲ್ಲಿ ವಿದುರ ಹೇಳುವಂತಹ ಒಂದು ಮಾತು ಹೇಗಿರಬೇಕು ಅಂತ ಕೇಳಿದರೆ, ಚಕ್ಷುಷನಿಂದ, ಮನಸ್ಸಿನಿಂದ, ಮಾತಿನಿಂದ, ಕರ್ಮದಿಂದ ಯಾರು ಪ್ರಜೆಗಳನ್ನು ಸಂತೋಷಪಡಿಸ್ತಾನೋ ಅಂತಹ ಪ್ರಜೆಗಳು ಕೂಡ ರಾಜನ ವಿಷಯದಲ್ಲಿ ಅವರು ಪ್ರಸನ್ನರಾಗಿರ್ತಾರೆ ಅಂತ. ಅದೇ ರೀತಿಯಾಗಿ ಎಲ್ಲ ರಾಯರ ಭಕ್ತರನ್ನ ಈ 4 ವಿಧದ ರೀತಿಯಲ್ಲಿಯೂ ಕೂಡ ಸಂತೋಷಗೊಳಿಸಿದವರು ನಮ್ಮ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಅಂತ ಹೇಳ್ಬೋದು. ಈ ಆದ್ರಿಂದಲೇ ಎಲ್ಲ ರಾಯರ ಭಕ್ತರಿಗೂ ಕೂಡ ಸುಬುಧೇಂದ್ರ ತೀರ್ಥರಂದ್ರೆ ಬಹಳ ಪ್ರೀತಿ. ಅಂತಹ ಸುಬುಧೇಂದ್ರ ತೀರ್ಥರು ಅವರಿಗೆ ಸನ್ಯಾಸಾಶ್ರಮ ಆದ ಮೇಲೆ ಸೋದಾ ಕ್ಷೇತ್ರಕ್ಕೆ ಬಹಳಷ್ಟು ಬಾರಿ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಅದು ಒಂದು ಮಂತ್ರಾಲಯ ಮಠದಲ್ಲಿ ಒಂದು ಅಲಿಖಿತವಾದಂತಹ ಒಂದು ಸಂವಿಧಾನವೇ ಇದೆ. ಪ್ರತಿ ವರ್ಷ ಧೀರೇಂದ್ರ ತೀರ್ಥರ ಆರಾಧನೆಗೆ ಬಂದಾಗ ಸೋದಾ ಕ್ಷೇತ್ರಕ್ಕೆ ಬಂದು ರಾಜರ ದರ್ಶನವನ್ನು ಮಾಡಿಕೊಂಡು ಹೋಗಬೇಕು ಅಂತ. ಅದು ಆ ಒಂದು ಸಂಪ್ರದಾಯವನ್ನು ಸುಬುಧೇಂದ್ರ ತೀರ್ಥರು ಕೂಡ ಅದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಸೋದಾ ಕ್ಷೇತ್ರಕ್ಕೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಈ ವರ್ಷ ಅದಕ್ಕಿಂತ ಒಂದು ವಿಭಿನ್ನವಾಗಿ ಈ ಸೋದಾ ಕ್ಷೇತ್ರದಲ್ಲಿ ರಾಮದೇವರ ಪೂಜೆಯನ್ನು ಮಾಡುವುದರ ಮೂಲಕ ಈ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವಂತಹ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಮ್ಮಿಬ್ಬರಲ್ಲಿ ಇರುವಂಥದ್ದು ನಿರ್ವ್ಯಾಜವಾದ ಪ್ರೇಮ. ಇದರಲ್ಲಿ ಯಾವುದೇ ರೀತಿಯಾದಂತಹ ಈ ಅಪೇಕ್ಷೆಗಳಿಲ್ಲ. ಇದರಲ್ಲಿ ಯಾರೂ ಕೂಡ ತಪ್ಪನ್ನು ಭಾವಿಸಬಾರದು. ಏನೋ ಒಂದು ಉದ್ದೇಶ ಇಟ್ಕೊಂಡು ಇವರಿಬ್ಬರು ಸೇರಿದ್ದಾರೆ ಅಂತ ಈ ಹಲವು ಊಹಾಪೋಹಗಳು ನಮ್ಮಲ್ಲಿ ಓಡಾಡ್ತಾ ಇದೆ. ಈ ಊಹಾಪೋಹಗಳು ಓಡಾಡ್ತಾನೆ ಇರಲಿ. ಈ ದೀಪಕ್ಕೆ ಬರುವ ಹಾತೆಗಳಂತೆ ಆ ಊಹಾಪೋಹಗಳು ಒಂದು ದಿವಸ ಅದು ಸುಟ್ಟು ಹೋಗ್ತದೆ. ಆದರೆ ಈ ನಮ್ಮ ಸಂಬಂಧದಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶಗಳಿಲ್ಲ. ಇದು ನಿರ್ವ್ಯಾಜವಾದ ಪ್ರೇಮ. ಈ ಪ್ರೇಮ ಅಭಿಮಾನಗಳು ನಿರಂತರವಾಗಿ ಇದೇ ರೀತಿಯಾಗಿ ಸಾಗಲಿ ಅಂತೇಳಿ ನಾವು ಕೂಡ ರಾಮಚಂದ್ರ ದೇವರಲ್ಲಿ, ಹಯಗ್ರೀವ ದೇವರಲ್ಲಿ, ಗುರುರಾಯರಲ್ಲಿ, ಗುರುರಾಜರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ
ಇವತ್ತಿನ ದಿವಸ ನಮಗೆ ಗಿರಿಯಾಚಾರ್ಯರು ಕೂಡ ಸುಜ್ಞಾನೇಂದ್ರಾಚಾರ್ಯರು ಅಂತ, ಅವರ ಹೆಸರು ಸುಜ್ಞಾನೇಂದ್ರಾಚಾರ್ಯರು ಅಂತ ಹೇಳಿ ಬಹುಶಃ ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಗಿರಿಯಾಚಾರ್ಯರು ಅಂತ ಹೇಳಿ ಅವರು ಪ್ರಸಿದ್ಧಿಯನ್ನು ಪಡೆದವರು. ಗಿರಿಯಾಚಾರ್ಯರು ಕೂಡ ಇವತ್ತು ಇಲ್ಲಿಗೆ ಬಂದದ್ದು ಬಹಳ ಸಂತೋಷದ ಸಂಗತಿ ನಮಗೆ. ಗಿರಿಯಾಚಾರ್ಯರ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂತಂದರೆ, ನಮ್ಮ ಗುರುಗಳಿಗೆ ಅತ್ಯಂತವಾದ ಆತ್ಮೀಯ ವರ್ಗದಲ್ಲಿ ಇದ್ದಂಥ ಕೆಲವು ಮಂದಿಗಳಲ್ಲಿ ಗಿರಿಯಾಚಾರ್ಯರೊಬ್ಬರು ಅಂತ ಹೇಳ್ಬೋದು. ಅಷ್ಟು ಆತ್ಮೀಯವಾಗಿ ಗಿರಿಯಾಚಾರ್ಯರಲ್ಲಿ ಅವರ ತಮ್ಮ ಅನೇಕ ಅಂತರಂಗದ ವಿಷಯಗಳನ್ನು ಅವರು ಹಂಚಿಕೊಂಡಿದ್ದರು. ಅನೇಕ ಧರ್ಮಶಾಸ್ತ್ರ ವಿಷಯಗಳ ಬಗ್ಗೆ, ಶಾಸ್ತ್ರೀಯ ವಿಚಾರಗಳ ಬಗ್ಗೆ ಸಂವಾದವನ್ನು ಗಿರಿಯಾಚಾರ್ಯರೊಟ್ಟಿಗೆ ಮಾಡಿದ್ರು. ಅನೇಕ ಸಂದರ್ಭಗಳಿಗೆ ನಾನೂ ಸಾಕ್ಷಿಯಾಗಿದ್ದೇನೆ. ನನಗೆ ಸನ್ಯಾಸ ಆದಂತಹ ಆರಂಭದಲ್ಲಿ ಗಿರಿಯಾಚಾರ್ಯರು ಹಾಗೂ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ಇದ್ದಾಗ ಅವರು ಉಡುಪಿಗೆ ಬಂದಾಗ ಸ್ವತಃ ನನ್ನ ಕೋಣೆಗೆ ವಿಶ್ವೋತ್ತಮ ತೀರ್ಥರು ಇವರು ಇಬ್ಬರನ್ನು ಕರ್ಕೊಂಡು ಬಂದು ನನಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಇವರು ಮಂತ್ರಾಲಯ ಮಠದವರು, ದೊಡ್ಡ ವಿದ್ವಾಂಸರು, ಇವರ ಪರಿಚಯ ನಿಮಗೆ ಇರಬೇಕು, ಯಾವತ್ತೂ ಕೂಡ ನಮ್ಮ ಮಠಕ್ಕೆ ಬಹಳ ಬೇಕಾದವರು ಅಂತ ಸ್ವತಃ ಗುರುಗಳೇ ನನ್ನ ಕೋಣೆಗೆ ಇವರಿಬ್ಬರನ್ನು ಕರ್ಕೊಂಡು ಬಂದು ನನಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ಈರುವರ ಬಗ್ಗೆ, ಸ್ವಾಮಿಗಳ ಬಗ್ಗೆ ಹಾಗೂ ಗಿರಿಯಾಚಾರ್ಯರ ಬಗ್ಗೆ ವಿಶ್ವೋತ್ತಮ ತೀರ್ಥರಿಗೆ ಎಷ್ಟು ಒಂದು ದೊಡ್ಡ ಅಭಿಮಾನ ಇತ್ತು ಅಂತ ನಾವು ಭಾವಿಸ್ಬೋದು. ಹಾಗಾಗಿ ಅವರೂ ಕೂಡ ಇವತ್ತಿಲ್ಲಿ ಆಗಮಿಸಿದ್ದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅದೇ ರೀತಿಯಾಗಿ ಮಂತ್ರಾಲಯ ಮಠದ ಅನೇಕ ವಿದ್ವಾಂಸರು ಇವತ್ತಿಲ್ಲಿಗೆ ಬಂದಿದ್ದಾರೆ. ಆ ಎಲ್ಲ ವಿದ್ವಾಂಸರಿಗೂ ಕೂಡ ಭಗವಂತನ ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸಿ, ಅನೇಕ ಗುರುರಾಯರ ಭಕ್ತರು, ಗುರುರಾಜರ ಭಕ್ತರೆಲ್ಲ ಇಲ್ಲಿಗೆ ಆಗಮಿಸಿದ್ದೀರಿ. ಎಲ್ಲ ರಾಜರಾಯರ ಭಕ್ತರಿಗೆ ಆ ರಾಯರ ಕಾರುಣ್ಯದ ಪ್ರವಾಹ ನಿರಂತರವಾಗಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸಲು ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ. ಒಂದು ಮನುಷ್ಯತ್ವ ಇರಬೇಕು, ಮಾನವರಾದ ಮೇಲೆ ಮೋಕ್ಷಕ್ಕೆ ಹೋಗುವ ಹಂಬಲ ಇರಬೇಕು, ದೊಡ್ಡ ಮಹಾಪುರುಷರ ಪಾದವನ್ನು ಆಶ್ರಯಿಸಬೇಕು ಅಂತ ಗುರುಗಳು ಮಾತನಾಡ್ತಾ ತುಂಬ ದೊಡ್ಡ ಸಂದೇಶವನ್ನೇ ನಮ್ಮ ಪಾಲಿಗೆ ನೀಡಿದ್ದಾರೆ. ಇದು ಯಾರಿಗೋ ಹೇಳಿದ್ದಲ್ಲ, ನಮ್ಮೆಲ್ಲರಿಗೂ ಹೇಳಿದ್ದು. ನೀವು ರಾಯರನ್ನು ನೋಡಿ, ಗುರುರಾಜರನ್ನು ನೋಡಿ, ಅವರು ತಲೆಯಲ್ಲಿ ಮೆರಿತಾ ಇಲ್ಲ, ತಲೆಯಲ್ಲಿ ದೇವರನ್ನು ಮೆರೆಸ್ತಾ ಇದ್ದಾರೆ. ಎಷ್ಟು ಸೂಕ್ತಿ ಸುಧಾ ಇದು, ಎಷ್ಟು ಚಾಟೋಕ್ತಿ ಇದು, ಎಷ್ಟು ಒಂದು ಅರ್ಥಪೂರ್ಣವಾದ ಮಾತನ್ನಾಡಿದ್ದಾರೆ. ನಮ್ಮ ತಲೆ ಮೇಲೆ ದೇವರಿರಬೇಕು. ಗುರುರಾಜರು ಸರಸಭಾರತಿಯಲ್ಲಿ ವಿಲಾಸಲ್ಲಿ ಹೇಳ್ತಾರೆ, ಕ್ವಾಹಂ ನೃಹಯ ತೇ ಅಂಗ್ರರ್ಕ ಶರಣಃ ಕರುಣಾಂಬುದೆ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ. ನನಗೆ ಯಾವುದೇ ಈ ಸಂಸಾರದ ಬಂಧನಗಳಿಲ್ಲ ಅಂತ ಸರಸಭಾರತಿ ವಿಲಾಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ದೋಷಗಳು ನನ್ನಲ್ಲಿ ಇಲ್ಲ. ಯಾಕೆಂದರೆ ನಾನು ಹಯಗ್ರೀವ ದೇವರ ಪಾದದ ಬೆಳಕಿನ ಬುಡದಲ್ಲಿದ್ದೇನೆ. ನನ್ನಲ್ಲಿ ದೋಷ ಇದೆ ಅಂದರೆ ಆ ಪಾದದಲ್ಲಿ ದೋಷ ಬಂದೀತು, ಎಚ್ಚರ ಅಂತ ಹಯಗ್ರೀವ ದೇವರ ಪಾದದ ನೆರಳಿನಲ್ಲಿ ಸಮಗ್ರ ಸಮಾಜಕ್ಕೆ ಕಾಮಧೇನುವಾಗಿದ್ದವರು. ಕಾಮಧೇನುರು ಯಥಾಪೂರ್ವಂತ ರಾಜರ ಶ್ಲೋಕ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಒಂದು ಕಾಮಧೇನುವೇ ದೇವಲೋಕದ ಇಷ್ಟಾರ್ಥಗಳನ್ನು ಪೂರೈಸಿದರೆ, ಭೂಲೋಕದಲ್ಲಿ ಭಗವಂತ ನಮ್ಮ ಪಾಲಿಗೆ ಎರಡು ಕಾಮಧೇನುಗಳನ್ನು, ಗುರುರಾಜರನ್ನು, ಗುರುರಾಯರು ಅನ್ನುವ ಎರಡು ಕಾಮಧೇನುಗಳನ್ನು ತೋರಿಸಿಕೊಟ್ಟಿದ್ದಾನೆ. ಇದು ಸಾಮಾನ್ಯವಾದ ಮಾತಲ್ಲ. ಎಷ್ಟೋ ಜನ ರಾಯರ ಸನ್ನಿಧಾನದಲ್ಲಿ ಹೋಗಿ, ಮೊನ್ನೆ ದಿನ ಯಾರೋ ಹೇಳಿದರು, ತಮಿಳುನಾಡಿಗೆ ಹೋದಾಗ ಹೇಳಿದರು, ದೂರದಲ್ಲಿ ನನಗೊಂದು ಸ್ವಪ್ನ ಆಯಿತು. ಹೀಗೆ ಸ್ವಾಮಿಗಳಿಗೆ ಗೊತ್ತಿಲ್ಲ ಆ ವಿಷಯ. ನಾನು ನಿನ್ನೆ ದಿವಸ ಹರಿದ್ವಾರಕ್ಕೆ ಹೋದಾಗ ತಮಿಳುನಾಡವರು ಬಂದಿದ್ದರು. ರಾಯರ ಮಹಿಮೆ ಏನು, ನನಗೆ ಸಂತಾನ ಆಗಿರಲಿಲ್ಲ. 8 ವರ್ಷದಿಂದ ರಾಯರ ಹತ್ರ ಹೋಗ್ತಾನೇ ಇದ್ದೆ. ರಾಯರ ಹತ್ರ ಹೋಗಬೇಕು ಅಂತ ಈ ವರ್ಷ ಸಂಕಲ್ಪ ಮಾಡಿದಾಗ, ನೀನು ಆ ಬಾಗಿಲತ್ರ ನಿಂತ್ಕೋ, ಸ್ವಾಮಿಗಳೇ ಕರೆದು ಒಂದು ತಾಯ್ತ ಕೊಡ್ತಾರೆ, ಅದು ನಿನ್ನ ಹೆಂಡತಿಗೆ ಕಟ್ಟು, ಈ ವರ್ಷ ಅವಳು ಗರ್ಭಿಣಿ ಆಗ್ತಾಳೆ ಅಂತ ಸ್ವಪ್ನ ಬೀಳ್ತು. ನನಗೆ ಸ್ವಾಮಿಗಳ ಪರಿಚಯ ಇಲ್ಲ, ಇನ್ಫ್ಲುಯೆನ್ಸ್ ಗೊತ್ತಿಲ್ಲ. ಬಾಗಿಲತ್ರ ನಿಂತಿದ್ರೆ ಸ್ವಾಮಿಗಳನ್ನ ನನ್ನ ಕರೆದ್ರಂತೆ. ಅವ್ರನ್ನ ಕರೆದ್ರಂತೆ ಸ್ವಾಮಿ. ಹರಿದ್ವಾರದಲ್ಲಿ ಒಬ್ಬರು ತಮಿಳ್ನಾಡವರು, ಅವ್ರ ಫೋನ್ ನಂಬರು ಇಟ್ಕೊಂಡಿದ್ದೇನೆ, ಹೆಸರು ಇಟ್ಕೊಂಡಿದ್ದೇನೆ, ಸುಂದರ್ ರಾಜನ್ ಅಂತ ಅವ್ರ ಹೆಸರು. ಅವ್ರು ಕರೆದ್ರಂತೆ ಸ್ವಾಮಿಗಳು, ತಾಯ್ತ ಕೊಟ್ರಂತೆ, ಇದನ್ನು ಕಟ್ಟು ಎಲ್ಲ ಒಳ್ಳೇದಾಗುತ್ತೆ. ಏನು ನಿನಗೆ ಸಂತಾನ ಇದೆಯಾ ಇಲ್ವಾ ಏನೂ ಕೇಳಲಿಲ್ಲ. ಇದು ಆಗಿ 5 ತಿಂಗಳಾಯಿತು, ನನ್ನ ಹೆಂಡತಿ ಇವಾಗ 3 ತಿಂಗಳು ಗರ್ಭಿಣಿ. ಇದು ರಾಯರು ಬಹಳ ಆಶ್ಚರ್ಯ ಇದು. ಇನ್ನು ರಾಜರ ಬಗ್ಗೆ ಹೇಳಬೇಕಾದ್ರೆ, ಇದೇ ಗುರುಕುಲದಲ್ಲಿ ಅಧ್ಯಾಪಕರಾಗಿದ್ದಾರೆ, ಸಂತಾನ ಇರಲಿಲ್ಲ. ಗುರುಗಳು ಹೇಳಿದರು, ಏನು ಚಿಂತೆ ಮಾಡಬೇಡಿ, ಆ ಧ್ವಜಸ್ತಂಭದಲ್ಲಿ ರಾಜರ ಮುದ್ರಿಕೆ ಇದೆ, ಇಲ್ಲಿ ಭುಕ್ತಿ ಏನು ಧ್ವಜಭುಕ್ತಿ ದಿನ ನಿನ್ನ ಹೆಂಡತಿಗೆ ಅದನ್ನು ಕೊಡು, ಒಳ್ಳೆಯದಾಗುತ್ತೆ ಅಂತ. ಎಂಥ ವಿಷಮ ಸ್ಥಿತಿ! ಅದನ್ನೆಲ್ಲ ಹೇಳಿದರೆ ದೊಡ್ಡ ಕಾದಂಬರಿ ಆಗಿಬಿಡುತ್ತೆ. ವಾಸ್ತವಿಕವಾಗಿ ಗರ್ಭಧಾರಣೆ ಮಾಡುವ 100 ಸಮಸ್ಯೆಗಳನ್ನು ಹೊತ್ತುಕೊಂಡ ಒಂದು ಇನ್ನೂ ಯುವತಿಯಾದ ಗರ್ಭಿಣಿ, ಏನೋ ಆಕ್ಸಿಡೆಂಟ್, ಹುಡುಗಿ ಯುವತಿ ಆಕ್ಸಿಡೆಂಟ್ ಆಗಿ ಏನೋ ಸಮಸ್ಯೆಗಳಿತ್ತು. ಅವಳ ಎಲ್ಲ ಜೀವನ ಪರಿಹಾರವಾಗಿ, ಸಮಸ್ಯೆಗಳ ಪರಿಹಾರವಾಗಿ, ಒಳ್ಳೆ ಕಳೆ ಕಟ್ಟುವ
ರಾಜರ ಕಳೆಕಳೆಯಾಗಿ ಮೆರೆಯುವ ಒಂದು ಗಂಡು ಮಗುವಿಗೆ ಈಗ ತಾಯಿ ಆಗಿದ್ದಾಳೆ. ಅದು ಆ ಧ್ವಜಭುಕ್ತಿಯ ಪ್ರಭಾವ. ಪ್ರತ್ಯಕ್ಷವಾಗಿ ಗುರುರಾಜರು ಗುರುರಾಯರು ಎಲ್ಲಿ ಮಾತನಾಡ್ತಾರೆ ಅಂದರೆ, ಕೇವಲ ವೃಂದಾವನಗಳಿಗೆ ಪ್ರದಕ್ಷಿಣೆ ಮಾಡಬೇಡಿ, ಆ ಗುರುಗಳಿಗೆ ಅಪಚಾರ ಮಾಡಬೇಡಿ. ವಿಶ್ವವಲ್ಲಭ ತೀರ್ಥರಲ್ಲಿ ಗುರುರಾಜರಿದ್ದಾರೆ, ಸುಬುಧೇಂದ್ರ ತೀರ್ಥರಲ್ಲಿ ರಾಯರಿದ್ದಾರೆ ಎನ್ನುವ ನಂಬಿಕೆ ಇರಲಿ. ಎಷ್ಟೋ ಬಾರಿ ನಾನು ನೋಡ್ತೇನೆ, ಕೆಲವರು ತಮ್ಮ ಅಜ್ಞಾನ ಅಂಧಕಾರಗಳಿಂದ ಏನು ಈ ಸ್ವಾಮಿಗಳು ಯಾವುದ್ಯಾವುದೋ ಆಗ್ರಹಗಳಿಂದ ವಿರೋಧ ಮಾಡ್ತಾರೆ. ಆಮೇಲೆ ಅದರ ಪರಿಣಾಮವನ್ನು ಅನುಭವಿಸಿ ಪಾಪ ಪಾದಕ್ಕೆ ಬಂದು ಬೀಳ್ತಾರೆ. ಸ್ವಾಮಿ ಒಂದು ಕ್ಷಮೆ ಕೊಡಿ, ನಮಗೆ ಯಾವ ಜ್ಯೋತಿಷ್ಯದಲ್ಲಿ ಹೋದರೂ ಗುರುಶಾಪ ಅಂತ ಕಾಣುತ್ತೆ, ನಿಮಗೆ ವಿರೋಧ ಮಾಡಿದ್ದು ಅಂತ ಕಾಣಿಸ್ತಾ ಇದೆ, ಯಾಕೆ ಇಷ್ಟೆಲ್ಲ ಹೋಗಿ ನೂರಾರು ಸುತ್ತು ಬಳಸಿ ಮತ್ತೆ ಇಲ್ಲಿಗೆ ಬಂದು ಆ ಕಾಲಿಗೆ ಬೀಳ್ತೀರಿ? ಕಲಿಯುಗದಲ್ಲಿ ಮಾತನಾಡುವವರು ಗುರುರಾಜರು ಗುರುರಾಯರು ಅನ್ನುವುದು ಸೂರ್ಯೋದಯ ಎಷ್ಟು ಸತ್ಯವೋ ಅಷ್ಟು ಸತ್ಯ. ಹಾಗಾಗಿ ಇಲ್ಲಿ ಶರಣಾಗತಿಯೇ ವಿನಃ ಇಲ್ಲಿ ಪ್ರತಿಭಟನೆ ಅಲ್ಲ, ಇಲ್ಲಿ ವಿರೋಧಗಳಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಸಮಾಜಕ್ಕೂ ಅದು ಕಲ್ಯಾಣವಾಗುತ್ತೆ. ಆದ್ದರಿಂದ ವಿಶೇಷವಾಗಿ ಕೆಲವರಿಗೆ ರಾಜರ ಹತ್ರ ಬರಬೇಕಾ ಬೇಡವಾ ಅನ್ನುವ ಆತಂಕಗಳಿರುತ್ತೆ. ಸುಬುಧೇಂದ್ರ ತೀರ್ಥರ ಪ್ರತಿಜ್ಞೆ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ನನ್ನ ಗುರುಗಳು ನನ್ನ ಗುರುಮಠ ಅನ್ನುವ ಅಭಿಮಾನದಲ್ಲಿ ಹೇಳ್ತಾ ಇಲ್ಲ. ಇದೇ ಒಂದು 5 ವರ್ಷದ ಮೊದಲು ಒಂದು ಮಾತನ್ನು ಹೇಳಿದರು, ಈ ಸಂಸ್ಥಾನಕ್ಕೆ ನನಗೆ ಆದರದ ಆಹ್ವಾನ ಬೇಡ, ಇದು ನನ್ನ ಅಜ್ಜನ ಮನೆ, ಇದು ನನ್ನ ಪರಂಪರೆಯ ಮನೆ. ಸ್ವಾಮಿಗಳು ಕರೆದರೂ ಬರ್ತೇನೆ, ಸ್ವಾಮಿಗಳು ಆದರ ಮಾಡಿದರೂ ಬರ್ತೇನೆ, ಸ್ವಾಮಿಗಳು ಕರೆಯಲಿಲ್ಲ ಅಂದರೂ ಬರ್ತೇನೆ. ಈ ಸನ್ನಿಧಾನದ ಮಹಿಮೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಅದನ್ನು ಅನುಷ್ಠಾನ ಮಾಡಿ ತೋರಿಸಿದವರು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಈ ಭಾವ ಸಾಮಾನ್ಯರಲ್ಲಿ ಯಾಕೆ ಬರಲ್ಲ? ಒಬ್ಬ ಯತಿಗಳಲ್ಲಿದೆ. ನಾವು ಸಾಮಾನ್ಯರಲ್ಲಿ ಸಾಮಾನ್ಯರು, ನಮ್ಮಲ್ಲಿ ಅಂಥ ಮಂತ್ರಶಕ್ತಿ ಇಲ್ಲ, ನಮ್ಮಲ್ಲಂಥ ದೈವಿ ಭಾವ ಇಲ್ಲ. ನಾವು ಜಯಿಸ್ತೀವಿ ಎನ್ನಲಿಕ್ಕೆ ಬೇಕಾದ ಮೂಲ ರಾಮದೇವರ ವಿಗ್ರಹ ಇಲ್ಲ, ರಾಯರ ವೃಂದಾವನ ಮುಟ್ಟುವ ಯೋಗ ನಮಗಿಲ್ಲ. ಅಂಥವರು ಇಂತಹ ಮಾತುಗಳನ್ನು ಆಡಬೇಕಾದ್ರೆ ಮಂದಮತಿಗಳಾದ ನಾವು ಇವತ್ತು ಸೋದೆ ವಾದಿರಾಜ ಮಠ, ವಾದಿರಾಜರ ರುಜುಗಳು, ಈ ವಿಷಯಗಳು ಎಷ್ಟು ಜನಕ್ಕೆ ಶೂಲ ಚುಚ್ಚಿದಂಗೆ ಆಗುತ್ತೆ. ಫೇಸ್ಬುಕ್ಕಲ್ಲಿ ಹಿಗ್ಗಾಮುಗ್ಗ ಬರೀತಾರೆ. ಇದು ಈ ಸಭೆಯಲ್ಲಿ ಆಡುವ ಮಾತಲ್ಲ ಅಂದರೂ ಇಂಥ ಸಭೆಗಳಲ್ಲೇ ಆಡಬೇಕು. ನಂಬಿಕೆ ಬರಬೇಕು ಜನಗಳಿಗೆ. ಯಾರೂ ಅದಕ್ಕೆ ವಂಚಿತರಾಗಬೇಡಿ, ಆ ಊಹಾಪೋಹಗಳಿಗೆ ವಶರಾಗಬೇಡಿ. ಇಲ್ಲಿ ರಾಜರ ಮಹಿಮೇನು ಅಂತ ಗೊತ್ತಿಲ್ಲ, ವೃಂದಾವನದ ಪ್ರದಕ್ಷಿಣೆಗಳನ್ನು ಮಾಡಿಲ್ಲ, ರಾಜರ ಸೇವೆ ನೋಡಿಲ್ಲ, ರಾಜರ ಗ್ರಂಥಗಳನ್ನು ಅವಲೋಕನ ಮಾಡದೆ ರಾಜರ ಬಗ್ಗೆ ಅಪಶಬ್ದಗಳಿಂದ ಮಾತನಾಡಬೇಡಿ. ಅದೇ ರೀತಿ ರಾಯರ ಬಗ್ಗೆನೂ ಮಾತನಾಡಬೇಡಿ. ರಾಯರಿಗೆ ಒಬ್ಬ ಆಟೋ ಡ್ರೈವರ್ ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾನೆ ಅಂದರೆ ರಾಘವೇಂದ್ರಾಯನ ಮಹಾ ಅಂತ ಆ ಕಿಕ್ ಹೊಡಿತಾನೆ, ಅವನ ಜೀವನ ಸಾರ್ಥಕವಾಗುತ್ತೆ. ಎಂತಹ ಲೋಕೋತ್ತರ ಕಾರುಣ್ಯವನ್ನು ಮಾಡಲಿಕ್ಕೆ ಬಂದ ಗುರುಗಳ ಬಗ್ಗೆ, ಸ್ವಾರ್ಥ ಇಲ್ಲದೆ ಇರುವ ಗುರುಗಳ ಬಗ್ಗೆ ಅಪಚಾರ ಮಾಡಬೇಡಿ ಅನ್ನೋದು ಕಿವಿ ಮಾತೇ ವಿನಃ ಇದು ನಮ್ಮ ಸಂಸ್ಥಾನ, ನಮ್ಮ ವಾದಿರಾಜರನ್ನು ನೀವು ಬೈಬೇಡಿ ಅಂತ ಹೇಳ್ತಾ ಇಲ್ಲ. ಆ ವಾದಿರಾಜರ ಮುಂದೆ, ಆ ರಾಯರ ಮುಂದೆ ನಾವ್ಯಾರು? ಈ ಮಾತನ್ನು ವಿಶ್ವವಲ್ಲಭ ತೀರ್ಥರು ಹೇಳ್ತಾ ಇರ್ತಾರೆ. ಆ ವಾದಿರಾಜರಲ್ಲಿ ನಾನು ಎಲ್ಲಿ? ನಾನೊಬ್ಬ ಇಲ್ಲಿ ಸೇವಕ ಮಾತ್ರ. ಈ ಧೋರಣೆ ಅದನ್ನೇ ಅವೆಲ್ಲ ಆವಾಹನೆ ಮಾಡಿಕೊಂಡು ಗುರುಗಳು ಸೂಕ್ತಿ ಅಂತ ಹೇಳಿದರು. ತಲೆಯಲ್ಲಿ ಮರಬೇಡಿ, ತಲೆಯಲ್ಲಿ ಮೆರೆಯಬೇಡಿ, ತಲೆಯಲ್ಲಿ ಮೆರೆಸಿ ಅವರ ಆದರ್ಶಗಳು, ಗುರುರಾಜರ ಮತ್ತು ಗುರುರಾಯರ ಆದರ್ಶ ತಲೆಯಲ್ಲಿ ಭಗವಂತನನ್ನು ಮೆರೆಸಿ ನೀವು ತಲೆಯಲ್ಲಿ ಮೆರೆಯಬೇಡಿ ಎನ್ನುವ ಸೂಕ್ಷ್ಮವಾದ ಒಂದು ಸೂಕ್ತಿ ಸುಧೆಯನ್ನು ನಮ್ಮ ಪಾಲಿಗೆ ಉಣಿಸಿದ್ದಾರೆ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು. ನವನೀತಂ ಹೃದಯಂ ಬ್ರಾಹ್ಮಣಸ್ಯ. ಬಹಳ ಬ್ರಾಹ್ಮಣನ ಮನಸ್ಸು ಅಂದರೆ ಬೆಣ್ಣೆ. ಇದು ಯಾರಿಗೂ ಉದ್ದೇಶ ಮಾಡಿಕೊಂಡು ಹೇಳ್ತಾ ಇಲ್ಲ, ಎಲ್ಲರಲ್ಲಿಯೂ ಕೂಡ ಅದು ಕಲಿಯುಗದಲ್ಲಿ ಬೆಳೀತಾ ಬೆಳೀತಾ ಒಂದು ಸ್ವಲ್ಪ ಆವೇಶಗಳು ಜಾಸ್ತಿ ಆಗುತ್ತೆ, ಯುಗಧರ್ಮಗಳ ಪ್ರಭಾವ ಜಾಸ್ತಿ ಆಗುತ್ತೆ. ಯಾವ ವ್ಯಕ್ತಿಗಳು ದುಷ್ಟರಲ್ಲ, ಅದರ ಪ್ರಭಾವಗಳಿಗೆ ವಲಯಗಳಿಗೆ ತುತ್ತಾಗಿ ಮನಸ್ಸಿನ ಭಿನ್ನತೆಗಳು ಬರಬಹುದು. ಅದನ್ನು ಗುರುರಾಜರು ಗುರುರಾಯರು ಪರಿಹಾರ ಮಾಡುವಂತೆ ಆಗಲಿ. ಎಂದೆಂದಿಗೂ ಗುರುರಾಜರ ಬಗ್ಗೆ ಗುರುರಾಯರ ಬಗ್ಗೆ ನಮ್ಮ ಜೀವನದಲ್ಲಿ ಅಪಸ್ವರ ಬರದೇ ಇರುವ ಹಾಗೆ ಇರುವ ಗುರುಗಳು ಈ ಸಭೆಯಲ್ಲಿ ಎಲ್ಲ ಸಮಾಜವನ್ನು ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಪರಮಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಆದರದ ಪ್ರೀತಿಗೆ ವಿಶೇಷವಾಗಿ ತಾವು ಸ್ಪಂದಿಸಿ ನೂರಾರು ಕಾರ್ಯಕ್ರಮಗಳನ್ನು ಬದಿಗಿಟ್ಟು, ಅದೇನು ದೊಡ್ಡದಲ್ಲ, ಯಾಕೆಂದರೆ ನಾನು ಬರ್ತಾ ಇರೋದು ಇದೊಂದು ತಪಸ್ಸಿದ್ಧಿಯ ಕ್ಷೇತ್ರ, ಇದೊಂದು ಮಂತ್ರದ ಕ್ಷೇತ್ರ. ಹಾಗಾಗಿ ಇಲ್ಲಿಗೆ ಬರೋದರಲ್ಲಿ ನನಗೆ ತುಂಬ ಸಂತೋಷ ಇದೆ ಅಂತ. ಸಾಮಾನ್ಯ ಏನು ಅಂದರೆ ಅವರು ಸ್ವಾಮಿಗಳು ಬರಲಿ ನಾವು ಕಾಯ್ತಾ ಇರ್ತೇವೆ. ಆದರೆ ನಿನ್ನೆ ದಿನದ ಪ್ರಕರಣ ಬೇರೆ. ವಿಶ್ವವಲ್ಲಭ ತೀರ್ಥರಿಗೆ ನಿನ್ನೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ, ಸುಬುಧೇಂದ್ರ ತೀರ್ಥರು ಹೊಸ ರೀತಿಯಲ್ಲಿ ಬಂದು ಕಾಯ್ತಾ ಕೂತಿದ್ರು. ವಿಶ್ವವಲ್ಲಭ ತೀರ್ಥರು ಸೋದೆಗೆ ಬರಲಿ, ಆಮೇಲೆ ಅವ್ರು ಬಂದಮೇಲೆ ನಾನು ಬರ್ತೇನೆ ಅಂತ ಆ ಗಡಿಯಲ್ಲಿ ಬಂದು ಕಾಯ್ತಾ ಕುಳಿತು ರಾಜರ ದರ್ಶನಕ್ಕೆ ಬಂದ ಮಹಾನುಭಾವರು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು.
ಇಂಥ ಒಂದು ಸಮಾಗಮ ಇದು ನಿರಂತರ ಇರಲಿ ಅಂತ ಗುರುಗಳು ಕೂಡ ಹೇಳಿದರು. ಈ ರಾಮದೇವರು ಸಾಕ್ಷಿಯಾಗಿರ್ತಾರೆ. ಇದರಲ್ಲಿ ಜೀವಕಳೆಯನ್ನು ಆವಾಹನೆ ಮಾಡಿದ್ದೇವೆ. ರಾಯರ ಮಠಕ್ಕೂ ಮತ್ತು ವಾದಿರಾಜ ಮಠಕ್ಕೂ ಸಂಬಂಧ ಸೇತು ಯಾರು ಅಂದರೆ ರಾಮ ಸೇತು ನಿರ್ಮಾಣ ಮಾಡಿದ ರಾಮಚಂದ್ರ ದೇವರು ಅಂತ ಮಧ್ಯದಲ್ಲಿ ಸಾಕ್ಷಿ ಪುರುಷನಾಗಿ ರಾಮನನ್ನಿಟ್ಟುಕೊಂಡು ಎದುರುಗಡೆ ಅಭಿಮುಖವಾಗಿ ಹಯಗ್ರೀವ ದೇವರು, ವರಾಹ ದೇವರು, ವೇದವ್ಯಾಸ ದೇವರು, ನರಸಿಂಹದೇವರ ಸಮಕ್ಷಮದಲ್ಲಿ ಮಾಡಿದ ಈ ಮಾತು ಶಾಶ್ವತವಾಗಿ ಉಳಿಲಿ. ಇಂಥ ಒಂದು ಐತಿಹಾಸಿಕ ಘಟನೆಯಲ್ಲಿ ಭಾಗಿಗಳಾದ ನಮಗೆ ಮತ್ತೆ ಮತ್ತೆ ಜನ್ಮ ಜನ್ಮಗಳಲ್ಲಿಯೂ ಇಂಥ ಗುರುಗಳು, ಇಂಥ ಮಠಗಳು, ಇಂಥ ಸನ್ನಿಧಾನಗಳ ಸಂಬಂಧ ಮತ್ತೆ ಮತ್ತೆ ಒದಗಿ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನಾನು ಹೀಗೆ ಮಾತನಾಡ್ತಾ ಇದ್ದರೆ ಸಮಯ ಮುಂದೆ ಹೋಗುತ್ತೆ, ಗುರುಗಳಿಗೆ ವಿಳಂಬವಾಗುತ್ತೆ ಎನ್ನುವ ಕಾರಣದಿಂದ ತುಂಬ ಭಾವನಾತ್ಮಕವಾಗಿ ಎಷ್ಟೋ ಬಾರಿ ಸುಬುಧೇಂದ್ರ ತೀರ್ಥರು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಕಣ್ಣೀರು ಹಾಕ್ತಾರೆ. ರಾಜರು ಅಂದರೆ ದಳದಳ ಕಣ್ಣೀರು ಸುರಿಸ್ತಾರೆ. ಯಾವುದೇ ಗುರುಗಳ ಬಗ್ಗೆ ಅವರು ಯಾರಿಗೂ ಕಹಿ ಮಾಡುವುದು, ಅಪಚಾರ ಮಾಡುವ ಸ್ವಭಾವದವರಲ್ಲ. ಅಂಥ ಭಾವನೆಗಳನ್ನು ತಾಳಿ ನಡೆದುಕೊಳ್ಳುವಂತಹ ಕಾರುಣಿಕ ಗುರುಗಳು. ಅವರು ತಮ್ಮ 2 ಸೂಕ್ತಿ ಸುಧೆಗಳನ್ನು ನಮ್ಮ ಸಮಾಜದ ಉನ್ನತಿಗಾಗಿ, ನಮ್ಮ ಕಲ್ಯಾಣಕ್ಕಾಗಿ, ನಮ್ಮ ಆತ್ಮೋದ್ಧಾರಕ್ಕಾಗಿ ಮತ್ತು ಈ ಪ್ರೀತಿಯ ಸಮಾಗಮಕ್ಕಾಗಿ ಪೂರಕವಾದ ಹಿತ ಸೂಕ್ತಿಗಳನ್ನು ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಈಗಾಗಲೇ ಸಾಕಷ್ಟು ಸಮಯವಾಗಿದೆ. ಉಪನ್ಯಾಸವನ್ನು ಹೆಚ್ಚು ಬೆಳೆಸುವಂತೆ ಇಲ್ಲ. ವಿಜಯೇಂದ್ರಾಚಾರ್ಯರು ಮೇಲಿಂದ ಮೇಲೆ ಸೂಚನೆ ಕೊಡ್ತಾ ಇದ್ದಾರೆ. ಆದರೆ ಒಂದು ಮಾತನ್ನು ಶಾಸ್ತ್ರಜ್ಞರು ಹೇಳ್ತಾರೆ, ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೈ ಕಂಟಕತೈರಪಿ ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೈ ಕಂಟಕತೈರಪಿ ಅಂತ. ಮಾಡಬೇಕಾದ ಕೆಲಸ ಕಂಟಕದ ಪ್ರಾಣವಾಗಿದ್ದರೂ ಕೂಡ ಮಾಡಿಯೇ ಆಗಬೇಕು. ಮಾಡಬಾರದಾದ ಕೆಲಸ ಕಂಟಕದ ಪ್ರಾಣವಾಗಿದ್ದರೂ ಕೂಡ ಮಾಡಬಾರ್ದು ಅಂತ. ಹೀಗೆ ಎಷ್ಟೇ ಸಮಯವಾದರೂ ಹೇಳಬೇಕಾದಂಥ 4 ಮಾತುಗಳನ್ನು ನಾವು ಹೇಳಲೇಬೇಕು. ಮೊದಲಿಗೆ ಉಭಯ ಸಂಸ್ಥಾನಗಳ ಒಂದು ಸಂಬಂಧದ ಬಗ್ಗೆ ಈಗಾಗಲೇ ಸ್ವಾಮಿಗಳು ಹೇಳಿದ್ದಾರೆ, ವಿದ್ವಾಂಸರು ಹೇಳಿದ್ದಾರೆ. ಅದನ್ನೆಲ್ಲವನ್ನು ಡಿಟೋ ಮಾಡಿಕೊಂಡು ಭಾವಿ ಸಮೀರರಾದಂಥ ವಾದಿರಾಜ ಗುರು ಸಾರ್ವಭೌಮರನ್ನು ರಾಘವೇಂದ್ರ ಸ್ವಾಮಿಗಳವರ ಗುರುಗಳಾದ ಸುಧೀಂದ್ರ ತೀರ್ಥರು ಮುಕ್ತ ಕಂಠದಿಂದ ಅವರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಅಂದಮೇಲೆ ವಾದಿರಾಜ ಸ್ವಾಮಿಗಳವರ ಮಹತ್ವ ರಾಯರು ಒಪ್ಪೋದಿರಲಿ, ಅವರ ಗುರುಗಳೇ ಅವರನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ ಅಂತಂದಮೇಲೆ ಗುರುಗಳ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರು ಕೂಡ ರಾಜರ ಮಹಿಮೆಯನ್ನು ಸತತವಾಗಿ ಕೊಂಡಾಡಿ ರಾಜರ ಉಪಾಸನೆಯನ್ನು ಮಾಡಿದವರು ಅಂತ ಹೇಳಲಿಕ್ಕೆ ಎರಡನೇ ಮಾತಿಲ್ಲವೇ ಇಲ್ಲ. ಇನ್ನು ಸ್ವಾಮಿಗಳು ಒಂದು ಮಾತನ್ನು ಹೇಳಿದರು. ಈ 2 ಮಠಗಳ ಸಂಬಂಧ ವಿಷ್ಣು ತೀರ್ಥರು ಪದ್ಮನಾಭ ತೀರ್ಥರ ಕಾಲದಿಂದಲೂ ವಿಶೇಷವಾಗಿ ನಡೆದುಕೊಂಡು ಬಂದದ್ದು. ಒಬ್ಬ ತಂದೆಯ 2 ಮಕ್ಕಳ ಒಂದು ಪೀಠ ವಿಷ್ಣು ತೀರ್ಥರ ಪೀಠ ಮತ್ತು ಪದ್ಮನಾಭ ತೀರ್ಥರ ಪೀಠ. ವಿಷ್ಣು ತೀರ್ಥರ ಪೀಠದಲ್ಲಿ ವಾದಿರಾಜ ಸ್ವಾಮಿಗಳವರ ಪರಂಪರೆಯ ಎಲ್ಲ ಯತಿಗಳು ಬಂದಿದ್ದಾರೆ. ಪದ್ಮನಾಭ ತೀರ್ಥರ ಪೀಠದಲ್ಲಿ ನರಹರಿ ತೀರ್ಥರಿಂದ ಮಾಡಿಕೊಂಡು ನಮ್ಮ ಗುರುಗಳ ತನಕ ನಮ್ಮ ತನಕ ಎಲ್ಲರೂ ಆ ಪೀಠದಲ್ಲಿ ಬಂದವರು. ಇನ್ನು ಈ ಮಧ್ಯದಲ್ಲಿ ಇಂದ್ರಾಂಶ ಸಂಭೂತರಾದಂತಹ ಜಯತೀರ್ಥ ಗುರು ಸಾರ್ವಭೌಮರ ಬಗ್ಗೆ ಹೇಳುವಾಗ, ಈ ಪೀಠದ ಮಹತ್ವವನ್ನು, ಈ ಪೀಠದ ಪರಂಪರೆಯನ್ನು ಹೇಳುವಾಗ ಬೇರೆ ಯಾರೋ ಹೇಳಿದರೆ ಅದನ್ನು ಅಭಿಮಾನವಾಗಿ ಹೇಳಿದ್ದಾರೆ ಅಥವಾ ಮತ್ಯಾವುದೋ ಒಂದು ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತ. ರಾಜರು ತಮ್ಮ ಏಕಾದಶಿಯ ನಿರ್ಣಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಈ ಪೀಠದ ಬಗ್ಗೆ ಉದ್ಗಾರವನ್ನು ಹೇಳುವಾಗ ವಿಭುಧೇಂದ್ರ ತೀರ್ಥರ ಪೀಠ ಏನಿದೆ ಅದು ಜಯತೀರ್ಥರ ಆ ಪರಂಪರಾಗತವಾದಂಥ ಬಂದ ಪೀಠ ಅಂತ ಬಹಳ ಮುಕ್ತ ಕಂಠವಾಗಿ ಕೊಂಡಾಡಿದ್ದಾರೆ. ಅಂದರೆ ಒಬ್ಬ
ಪೀಠದ ಮಹಾನುಭಾವರು ಮತ್ತೊಂದು ಪೀಠದ ಮಹತ್ವವನ್ನು ಹೇಳಿದಾಗ ಅವರಿಗೆ ಆಗಬೇಕಾದದ್ದೇನೂ ಇಲ್ಲ. ಇದನ್ನು ಹೊಗಳುವುದರಿಂದಲೋ ಅಥವಾ ಇದನ್ನು ತೆಗಳುವುದರಿಂದಲೋ ರಾಜರಿಗೆ ಆಗಬೇಕಾದದ್ದೇನೂ ಇಲ್ಲ. ಆದರೆ ವಾಸ್ತವಿಕವಾದ ಅಂಶವನ್ನು, ಸತ್ಯವಾದ ಅಂಶವನ್ನು, ಆ ಪೀಠ ಪರಂಪರೆಯನ್ನು ಜಗತ್ತಿಗೆ ತಿಳಿಸಿಕೊಡಬೇಕು ಅನ್ನುವಂತಹ ಮಹತ್ತರ ಉದ್ದೇಶದಿಂದ ಆ ಒಂದು ಪೀಠದ ಪರಂಪರೆಯನ್ನು, ಮಹತ್ವವನ್ನು ತಮ್ಮ ಪ್ರಸಕ್ತಾನುಪ್ರಸಕ್ತವಾಗಿ ಏಕಾದಶಿ ನಿರ್ಣಯದ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ವಿಜಯೇಂದ್ರ ಸ್ವಾಮಿಗಳವರಿಗೆ, ವಾದಿರಾಜ ಸ್ವಾಮಿಗಳವರಿಗೆ ಇರತಕ್ಕಂಥ ಒಂದು ಬಾಂಧವ್ಯ, ಸಂಬಂಧ, ಅದು ಅವಿನಾಭಾವವಾದಂಥ ಸಂಬಂಧ. ಇವತ್ತು ಉಡುಪಿ ಕ್ಷೇತ್ರದಲ್ಲಿ ಜಗದೊಡೆಯನಾದಂತಹ ಕೃಷ್ಣನ ಎದುರಿಗೆ ನೇರವಾಗಿರುವಂತಹ ಮಠವನ್ನು ವಿಶೇಷವಾಗಿ ಇವತ್ತು ನಮ್ಮ ಸ್ವಾಮಿಗಳು ಎರಡೂ ಮಠಗಳ ಬಾಂಧವ್ಯದ ಒಂದು ಕೊಡುಗೆಯಾಗಿ ರಾಮದೇವರ ಅತ್ಯಂತ ವಿಶಿಷ್ಟವಾದ ಪ್ರತಿಮೆಯನ್ನು ನೀಡಿ ಆ ಸಂಬಂಧವನ್ನು ಮತ್ತೆ ನೆನಪಿಸಿದಂತೆ ವಿಜಯೇಂದ್ರ ಸ್ವಾಮಿಗಳವರಿಗೆ ಕೃಷ್ಣನ ನೇರವಾಗಿ ಎದುರಿಗಿರುವಂತಹ ಮಠವನ್ನು ವಾದಿರಾಜ ಸ್ವಾಮಿಗಳವರು ನೀಡಿ ಆ ಒಂದು ಬಾಂಧವ್ಯವನ್ನು, ಆ ಸ್ನೇಹವನ್ನು ತೋರಿಸಿದ್ದಾರೆ. ವಾದಿರಾಜ ಸ್ವಾಮಿಗಳವರ ವೈರಾಗ್ಯಕ್ಕೆ ನಾವ್ಯಾರೂ ಕೂಡ ಒಂದು ಇಂಚ್ ಪಟ್ಟಿಯನ್ನು ಹಿಡಿದು ಇಷ್ಟು ವೈರಾಗ್ಯ ಸಂಪನ್ನರು ಅಂತ ಹೇಳಬೇಕಾಗಿಲ್ಲ. ಅವರ ಆಶ್ರಮದಲ್ಲಿ, ಆಚರಣೆಯಲ್ಲಿ, ಮಾತಿನಲ್ಲಿ, ಎಲ್ಲದರಲ್ಲಿಯೂ ಕೂಡ ಅವರ ವೈರಾಗ್ಯವನ್ನು ನಾವ್ಯಾರೂ ಕೂಡ ಇಷ್ಟು ಅಂತ ಅಳಿಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಇದನ್ನು ದೊಡ್ಡ ಸ್ವಾಮಿಗಳು ವಿಶ್ವೋತ್ತಮ ತೀರ್ಥರು ಹೇಳುವಾಗ, ಉಡುಪಿಯ ರಥಬೀದಿಯಲ್ಲಿ ಬೇರೆ ಬೇರೆ ಮಠಗಳನ್ನು ಕಟ್ಟಿಸಿ ಒಂದೊಂದು ಮಠದ ಯತಿಗಳಿಗೆ ಅದನ್ನು ನೀಡುವಾಗ ಎಲ್ಲ ಮಠದ ಯತಿಗಳಿಗೂ ನೀಡಿದ ಮೇಲೆ ಕೊನೆಗೆ ಆರಿಸಿಕೊಂಡಂತಹದ್ದು ಮೂಲೆಯಲ್ಲಿರ್ತಕ್ಕಂತಹ ಸೋದೆ ವಾದಿರಾಜ ಮಠದ ಆ ಒಂದು ಮಠದ ವಾದಿರಾಜ ಸ್ವಾಮಿಗಳವರು ಆ ಕಾಲದಲ್ಲಿ ದೊಡ್ಡ ಜ್ಞಾನಿಗಳು, ಹಿರಿಯ ತಪಸ್ವಿಗಳು, ಗ್ರಂಥಕಾರರು, ಶಾಲಿಗಳು ಎಲ್ಲ ರೀತಿಯಲ್ಲಿ ಇದ್ದರೂ ಕೂಡ ಅವರು ಕೃಷ್ಣನ ಎದುರಿಗಿರ್ತಕ್ಕಂತಹ ನಮ್ಮ ಈಗ ಏನು ರಾಘವೇಂದ್ರ ಮಠ ಇದೆ ಆ ಜಾಗವನ್ನು, ಅಥವಾ ಕೃಷ್ಣನ ಮಠದ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನು, ಅಥವಾ ಮಧ್ಯದಲ್ಲಿ ಇನ್ನೊಂದು ಯಾವುದಾದ್ರೂ ಅದನ್ನು ಕಟ್ಟಿ ಅಲ್ಲಿ ವಾದಿರಾಜ ಸ್ವಾಮಿಗಳವರ ಮಠವನ್ನು ಇಡ್ಬೋದಿತ್ತು. ಆದರೆ ಅವರ ಔದಾರ್ಯ, ಅದಕ್ಕೆ ಹೇಳ್ತಾರೆ ನಮ್ಮ ಸುಧಾ ವ್ಯಾಖ್ಯಾನದಲ್ಲಿ ಹೇಳುವಾಗ, ಭಗವಂತನಿಗೆ ಈ ಸಮುದ್ರ ರಾಜನ ವಿಚಾರದಲ್ಲಿ ವೈರಾಗ್ಯವನ್ನು ಹೇಳುವಾಗ ಶ್ರಿಯಮಪಿ ಪರಸ್ಮೈ ಅಂತ ಹೇಳಿ ಸಮುದ್ರದ ವಿಚಾರವನ್ನು ಹೇಳುವಾಗ, ಪದ್ಮನಾಭ ತೀರ್ಥರ ವಿಚಾರವನ್ನು ಹೇಳುವಾಗ, ವೈರಾಗ್ಯ ಭಾಗ್ಯ ಮಮ ಪದ್ಮನಾಭ ತೀರ್ಥ ಅಮೃತಾಬ್ಧಿ ಭವತಾದ್ವಿಭೂತ್ಯೈ ಅಂತ ಹೇಳುವಾಗ ಈ ಪದ್ಯವನ್ನು ಪ್ರಸಿದ್ಧವಾದ ಸಮುದ್ರದ ಪರವಾಗಿ ಮತ್ತು ಪದ್ಮನಾಭ ತೀರ್ಥರ ಪರವಾಗಿ ವ್ಯಾಖ್ಯಾನಿಸುವಾಗ ಸಮುದ್ರದ ಒಂದು ವೈರಾಗ್ಯ ಶೌಕ್ಲ್ಯಮೇವ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಹೇಳಿ ಇಲ್ಲ ಇನ್ನೊಬ್ಬ ವ್ಯಾಖ್ಯಾನಕಾರರು ಹೇಳ್ತಾರೆ, ಸಮುದ್ರದ ವೈರಾಗ್ಯ ಏನು ಬಂತು ಅಂತ ಹೇಳಿದರೆ, ತನ್ನಲ್ಲಿ ಉದ್ಭವಿಸಿದಂತಹ ಸಂಪತ್ತಿನ ಅಭಿಮಾನಿ ದೇವತೆಯಾದಂತಹ ಲಕ್ಷ್ಮೀದೇವಿಯನ್ನು ತಾನು ತನ್ನಲ್ಲೇ ಇಟ್ಕೊಳ್ಬೋದಿತ್ತು. ಇವತ್ತು ನಮಗೆ ಯಾವುದಾದ್ರೂ ಒಂದು ವಸ್ತು ಸಿಕ್ಕರೆ ಅದನ್ನು ತೆಗೆದು ನಾವು ತ್ರಿಜೋರಿಯಲ್ಲಿಟ್ಟು ಬೇರೆ ಯಾರಿಗೂ ಹೇಳದೆ, ಅದನ್ನು ಯಾರಿಗೂ ಕೊಡದೆ, ಯಾರಿಗೂ ತೋರಿಸದೆ ನಾವು ಇಟ್ಕೊಳ್ತೇವೆ. ಸಮುದ್ರ ರಾಜ ತನ್ನಲ್ಲಿ ಪ್ರಾದುರ್ಭವಿಸಿದಂತಹ, ಹುಟ್ಟಿದಂತಹ ಆ ಸಂಪತ್ತಿನ ಅಭಿಮಾನಿ ದೇವತೆಯನ್ನು ತಾನಿಟ್ಟುಕೊಳ್ಳದೆ ಸರ್ವೋತ್ತಮನಾದಂತಹ ನಾರಾಯಣ ನಿನಗೆ ಕೊಟ್ಟ ಅಂತ ಹೇಳುವಾಗ, ಇದಕ್ಕಿಂತಲೂ ಇನ್ನೇನು ವೈರಾಗ್ಯವನ್ನು ಹೇಳಬೇಕು ಅಂತ ಎಲ್ಲ ವ್ಯಾಖ್ಯಾನಕಾರರು ಹೇಳ್ತಾರೆ. ಹಾಗೆ ವಾದಿರಾಜ ಸ್ವಾಮಿಗಳವರು ಆ ಉಡುಪಿಯ ರಥಬೀದಿಯಲ್ಲಿರುವಂಥ ಮಠವನ್ನು, ಯಾವುದೋ ಒಂದು ಪ್ರಮುಖವಾದ ಸ್ಥಳದಲ್ಲಿರುವ ಮಠವನ್ನು ತಾವಿಟ್ಟುಕೊಂಡು ಬಾಕಿದವರಿಗೆ ಹಂಚ್ಬೋದಿತ್ತು. ಆದರೆ ಅದನ್ನು ಮಾಡಲಿಲ್ಲ, ಎಲ್ಲರಿಗೂ ಹಂಚಿ ಕೊನೆಗೆ ತಾವು ಇಟ್ಟುಕೊಂಡ್ರಂತೆ. ಅದರಲ್ಲಿಯೂ ಒಂದು ವಿಶೇಷತೆ, ಭಗವಂತ ಆ ಇಟ್ಟುಕೊಂಡಂತಹ ಮಠದಲ್ಲಿ ಒಂದು ವಿಶೇಷತೆಯನ್ನು ತೋರಿಸುವಾಗ, ರಥಬೀದಿಯಲ್ಲಿ ರಥ ಬರುವಾಗ ಅದು ದಕ್ಷಿಣಾಭಿಮುಖವಾಗಿ ಅಲ್ಲಿ ಬರುತ್ತದೆ. ದಕ್ಷಿಣಾಭಿಮುಖವಾಗಿ ಭಗವಂತನನ್ನು ದರ್ಶನ ಮಾಡುವಂಥದ್ದು ಬಹಳ ವಿಶೇಷ. ಅಂತಹ ವಿಶೇಷತೆ ಭಗವಂತ ವಾದಿರಾಜ ಸ್ವಾಮಿಗಳವರಿಗೆ ಉಂಟು ಮಾಡಿದ ಅಂತ ಇದನ್ನು ದೊಡ್ಡ ವಿಶ್ವೋತ್ತಮ ತೀರ್ಥರು ಈ ಮಠದ ಭೌಗೋಳಿಕವಾದಂತಹ ವಿಚಾರಗಳನ್ನು ಹೇಳಿದರು. ಹಾಗಾಗಿ ರಾಜರ ಔದಾರ್ಯ, ಅವರ ಮಹತ್ವವನ್ನು ನಾವೆಷ್ಟು ಕೊಂಡಾಡಿದರೂ ಕೂಡ ಅದು ಅತ್ಯಂತ ಅಲ್ಪವಾಗಿರ್ತಕ್ಕಂಥದ್ದು. ಇನ್ನು ಸ್ವಾಮಿಗಳು ಒಂದು ಮಾತನ್ನು ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿದರು, ಅದನ್ನು ನಾವು ಕರೆಕ್ಷನ್ ಮಾಡ್ತೇವೆ. ಈ ಎರಡೂ ಸಮಾಗಮದ ಯಾವುದೇ ಒಂದು ಉದ್ದೇಶಗಳಿಲ್ಲ, ಇದು ಕೇವಲ ಶುದ್ಧವಾದಂತಹ ಸಾತ್ವಿಕ ಮತ್ತು ಹರಿಗುರುಗಳ ಪ್ರೀತಿಯ ಒಂದು ಬಾಂಧವ್ಯ ಅಂತ ಹೇಳಿದರು. ಅದು ನಿಜ. ಆದರೆ ಒಂದು ಇದಕ್ಕೆ
ಒಂದು ಹಿಡನ್ ಅಜೆಂಡಾ ಇದೆ. ಅದನ್ನು ನಾವು ಹೇಳ್ತೇವೆ. ಏನು ಅಂತಂದರೆ, ವಾದಿರಾಜ ಸ್ವಾಮಿಗಳವರ ರುಜುತ್ವವನ್ನು ಯಾರು ಇಲ್ಲ ಸಲ್ಲದ ರೀತಿಯಲ್ಲಿ ಆಡುವ ಮಾತನ್ನಾಡಿ ಅದನ್ನು ನಿರಾಕರಣೆ ಮಾಡ್ತಾರೆ, ರಾಜರ ಮೃತ್ತಿಕೆಯ ಬಗ್ಗೆ, ರಾಜರ ಪಾದೋದಕದ ಬಗ್ಗೆ, ರಾಜರ ರುಜುತ್ವದ ಬಗ್ಗೆ ಯಾರು ಮಾತನ್ನಾಡ್ತಾರೆ ಅವರನ್ನು ಖಂಡಿಸುವಂತಹ, ಅವರನ್ನು ಸೆದೆಬಡಿಯುವಂತಹ, ಶಾಸ್ತ್ರೀಯವಾಗಿ ಮತ್ತು ವೈಚಾರಿಕವಾಗಿ ಅದನ್ನು ಸೆದೆಬಡಿಯುವಂತಹ ಉದ್ದೇಶ ಈ ಎರಡೂ ಸಮಾಗಮಕ್ಕೆ ಇದ್ದೇ ಇದೆ ಎಂಬುದನ್ನು ನಾವು ಹೇಳ್ತಾ ಇದ್ದೇವೆ. ಯಾಕೆ ಹೇಳಿದರೆ, ರಾಜರ ಮೃತ್ತಿಕೆ, ರಾಜರ ರುಜುತ್ವ, ರಾಜರ ಪಾದೋದಕ ಇದನ್ನೆಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಒಪ್ಪುವಂತಹ, ಅನುಷ್ಠಾನದಲ್ಲಿಟ್ಟುಕೊಂಡಂತಹ ಮಠ ರಾಘವೇಂದ್ರ ಸ್ವಾಮಿಗಳವರ ಮಠ. ಆ ಮಠದ ವತಿಯಿಂದ ಈ ವಿಚಾರಗಳ ಬಗ್ಗೆ ಇದೊಂದು ಅಜೆಂಡಾ ಇದ್ದೇ ಇದೆ, ಅಜೆಂಡಾ ಇಲ್ಲ ಅಂತಿಲ್ಲ. ಇದನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಚರ್ಚೆ ಮಾಡ್ಬೋದು, ವಿದ್ವಾಂಸರು ಮಾತನಾಡ್ಬೋದು, ಲೇಖನಗಳಲ್ಲಿ ಬರ್ಬೋದು, ಸಭೆಯಲ್ಲಿ ಚರ್ಚೆ ಆಗ್ಬೋದು. ಇದಕ್ಕೆ ಉಭಯ ಮಠದ ಸ್ವಾಮಿಗಳು ನಾವು ಇದ್ದೇವೆ, ಇದ್ದು ಅದಕ್ಕೆ ಉತ್ತರವನ್ನು ನಾವು ನೀಡ್ತೇವೆ ಎಂಬುವಂತಹ ಅಜೆಂಡಾ ಇಟ್ಟುಕೊಂಡಿದ್ದೇವೆ. ಅದು ಈ ಸಮಾಗಮದ ಮತ್ತೊಂದು ಅಜೆಂಡಾ ಅಂತ ನಾವು ಹೇಳ್ತಾ ಇದ್ದೇವೆ, ಸ್ವಾಮಿಗಳು ಹೇಳಲಿಲ್ಲ. ಹೀಗಾಗಿ ಇಬ್ಬರೂ ಕೂಡ ಕಾಮಧೇನುಗಳು. ಆದರೆ ಪ್ರಾಚೀನ ಕಾಮಧೇನುಗಳು ವಾದಿರಾಜ ಸ್ವಾಮಿಗಳವರು, ನಂತರ ಬಂದ ಕಾಮಧೇನುಗಳು ರಾಘವೇಂದ್ರ ಸ್ವಾಮಿಗಳವರು. ಆ ನಂತರ ಬಂದ ಅಭಿನವ ಕಾಮಧೇನುಗಳು ಯಾರು? ರಾಘವೇಂದ್ರ ಸ್ವಾಮಿಗಳವರು. ಪ್ರಾಚೀನ ಕಾಮಧೇನುವಿನ ಮಾರ್ಗದಲ್ಲಿ ಬಂದಂತಹವರು ಅವರು ನವೀನ ಕಾಮಧೇನುಗಳು ರಾಘವೇಂದ್ರ ಸ್ವಾಮಿಗಳವರು. ಹಾಗಾಗಿ ಉಭಯ ಕಾಮಧೇನುಗಳ ನಡುವೆ ನಾವೆಲ್ಲ ಇದ್ದು ಆ ಕಾಮಧೇನುಗಳ ಒಂದು ಸೇವೆ, ಅನುಗ್ರಹ, ಅವರ ಪ್ರಸಾದ, ಅವರ ಹಸ್ತೋದಕ, ಅವರ ಮೃತ್ತಿಕೆ ಇವುಗಳನ್ನು ಸೇವಿಸುವ ಮೂಲಕ ಎಲ್ಲ ರೀತಿಯಲ್ಲಿಯೂ ಕೂಡ ನಾವು ಪುಷ್ಟರಾಗಬೇಕು. ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಲ್ಲೇ ಪುಷ್ಟಿ ನಮಗಾಗಬೇಕು. ಗೋವಿನ ಏನು ಅಮೃತ ತುಲ್ಯವಾದಂತಹ ಹಾಲಿದೆ, ಅದನ್ನು ಪಾನ ಮಾಡಿ ಪಿಷ್ಟಾದ ಅಷ್ಟಗುಣಂ ಪಯಃ ಅಂತಂದಿದ್ದಾರೆ. ಮಾಷಾದ ಅಷ್ಟಗುಣಂ ಮಾಂಸಾದ ಅಷ್ಟಗುಣಂ ಮಾಷಾದ ಅಷ್ಟಗುಣಂ ಪಿಷ್ಟಾದ ಅಷ್ಟಗುಣಂ ಪಯಃ ಅಂತ. ಅಂದರೆ ಇದೆಲ್ಲದರ ಶಕ್ತಿ ಆ ಹಾಲಿನಲ್ಲಿದೆ. ಅಂತಹ ಹಾಲನ್ನು ಕೊಡುವಂತಹ ಗೋವು ನಮಗೆ ರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳವರು. ಅಂತಹ ಆಧ್ಯಾತ್ಮಿಕವಾದಂತಹ ಕ್ಷೀರ ಅದನ್ನು ನೀಡಿ ನಮ್ಮನ್ನು ಇಹದಲ್ಲಿಯೂ ಪರದಲ್ಲಿಯೂ ಪುಷ್ಟರನ್ನಾಗಿ ಮತ್ತೆ ಮಾಡುವಂತಹ ಮಹಾಕಾಮಧೇನು ವಾದಿರಾಜ ಸ್ವಾಮಿಗಳವರು, ರಾಘವೇಂದ್ರ ಸ್ವಾಮಿಗಳವರು. ಆ ಎರಡು ಕಾಮಧೇನುಗಳ ಅಥವಾ ಕಾಮಧೇನುವಿನ ಸಂತತಿ ಅದು ರಾಜರ ನಂತರದಲ್ಲಿ ಬಂದವರಾದ್ದರಿಂದ ಆ ಕಾಮಧೇನುಗಳನ್ನು ನಾವೆಲ್ಲ ಸೇವಿಸಿದರೆ ನಮಗೆ ವಿಶೇಷವಾಗಿ ಪುಷ್ಟಿ ಅನ್ನುವಂಥದ್ದು ಲಭ್ಯವಾಗುತ್ತೆ. ಈ ಸಂದರ್ಭದಲ್ಲಿ ರಾಜರು ತಮ್ಮ ಸರಸಭಾರತಿ ವಿಲಾಸದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಭೀಮಸೇನ ದೇವರಿಗೆ ಕೃಷ್ಣನಿಗೆ ಇರತಕ್ಕಂತಹ ಒಂದು ಸಂಬಂಧವನ್ನು ಹೇಳುವಾಗ ಪಶ್ಯಶ್ರೀ ಭೀಮಸೇನಸ್ಯ ಕೃಷ್ಣೇ ಭಕ್ತಿ ಮಚಂಚಲಾಂ ಅಂತ ಹೇಳಿದರು. ಕೃಷ್ಣನಲ್ಲಿ ಮಹತ್ತರವಾದ ಭಕ್ತಿ ಯಾರಿಗೆ? ಭೀಮಸೇನ ದೇವರಿಗೆ. ಅವರಿಗಿರುವಂಥ ಭಕ್ತಿಯನ್ನು ನೋಡು ಅಂತಂದರು. ಏನು ನೋಡೋದು ಅಂತಂದರೆ, ನಾವದೀದ್ ವೈಷ್ಣವಂ ಯೋಸೌ ನಾಶೇಷ ಯದವೈಷ್ಣವಂ ಅಂತ. ಒಬ್ಬ ಮಹಾಭಾರತದ ಇಡೀ ಮಹಾಭಾರತ ಯುದ್ಧದಲ್ಲಿ ಎಷ್ಟು ಖಚಿತವಾದ ತೀರ್ಮಾನವನ್ನು ಕೊಡ್ತಾರೆ ರಾಜರು ನೋಡಿ. ರುಜುಗುಣಸ್ಥರು ಅಲ್ಲದೇ ಇದ್ದರೆ ಆ ರೀತಿಯಾದ ತೀರ್ಮಾನವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದರೆ, ಮಹಾಭಾರತ ಕಾಲದಲ್ಲಿ ಯಾರು ಹೊಡೆದ್ರೋ ಯಾರು ಬಿಟ್ಟರೋ ನಾವೆಲ್ಲ ಪಟ್ಟಿ ಮಾಡಲಿಕ್ಕಿಲ್ಲ. ಇವತ್ತು ಯಾವ ಯೂಟ್ಯೂಬು ಇದ್ದಿಲ್ಲ, ಯಾವ ಟಿ ವಿಯೂ ಇದ್ದಿಲ್ಲ, ಯಾವುದೂ ಇದ್ದಿಲ್ಲ. ಅದು ಅಪರೋಕ್ಷ ಜ್ಞಾನಿಗಳ ಒಂದು ಮಾತೇ ನಮಗೆ ಇವತ್ತು ಅದು ನಿಜವಾದಂತಹ ಪ್ರಮಾಣ. ಅವರು ಒಂದು ಮಾತನ್ನು ಹೇಳಿದರು, ಭೀಮಸೇನ ದೇವರು ಇಡೀ ಮಹಾಭಾರತ ಯುದ್ಧದಲ್ಲಿ ಒಬ್ಬ ವೈಷ್ಣವನನ್ನು ಹೊಡಿಲಿಲ್ಲ. ಇದು ವಿಷ್ಣುವಿನಲ್ಲಿ, ವಿಷ್ಣು ಭಕ್ತರಲ್ಲಿ ಇರತಕ್ಕಂತಹ ಒಂದು ವಿಶೇಷತೆಯನ್ನು ಹೇಳಿದರು. ಇನ್ನು ವಿಷ್ಣು ದ್ವೇಷಿಗಳು ಅಂತ ಯಾರಿದ್ದಾರೆ ಅವರನ್ನು ಒಬ್ಬರನ್ನೂ ಬಿಡಲಿಲ್ಲಂತೆ. ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲಿ ಹೋಗಿ ಹುಡುಕಿ ಅವರನ್ನು ಸೆದೆಬಡದು ಬಂದರು. ಇದು ಪಶ್ಯಶ್ರೀ ಭೀಮಸೇನಸ್ಯ ಕೃಷ್ಣೇ ಭಕ್ತಿ ಮಚಂಚಲಾಂ ಅಂತ ಹೇಳಿದರು. ಹಾಗೆ ರಾಜರ ದ್ವೇಷಿಗಳು, ರಾಜರ ಮೃತ್ತಿಕೆಯ ಬಗ್ಗೆ, ರಾಜರ ರುಜುತ್ವದ ಬಗ್ಗೆ, ರಾಯರ ಮೃತ್ತಿಕೆಯ ಬಗ್ಗೆ, ರಾಯರ ಒಂದು ವಿಶೇಷವಾದಂತಹ ಪಾದೋದಕ, ಹಸ್ತೋದಕ ಇವುಗಳ ಬಗ್ಗೆ ಯಾರು ಎಲ್ಲಿ ಮಾತನಾಡಿದರೂ ಕೂಡ ಅಂಥವರನ್ನು ಯಾವ ಕಾರಣಕ್ಕೂ ಯಾವ ರೀತಿಯಲ್ಲಿಯೂ ಕೂಡ ಬಿಡೋದಿಲ್ಲ ಅಂಥೇಳಿ, ಇದೇನು ದೈಹಿಕವಾದ ಯುದ್ಧ ಅಲ್ಲ, ಇದು ಬೌದ್ಧಿಕವಾದಂತಹ ಮತ್ತು ಶಾಸ್ತ್ರೀಯವಾದಂತಹ ಯುದ್ಧವನ್ನು ನಾವು ಸಾರಿದ್ದೇವೆ. ಈ ಯುದ್ಧದಲ್ಲಿ ಯಾರನ್ನೂ ಕೂಡ ಇದನ್ನು ದ್ವೇಷ ಮಾಡುವಂಥವ್ರನ್ನು ಒಬ್ಬರನ್ನು ಕೂಡ ನಾವು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ, ಅನ್ಯೋನ್ಯ ಸ್ನಿಗ್ಧಯೋರೇವಂ ಅಂತ ಹೇಳಿದಂತೆ ವಿಶ್ವವಲ್ಲಭರಲ್ಲಿ
ನಮ್ಮಲ್ಲಿ ಇರತಕ್ಕಂತಹ ಈ ಒಂದು ಬಾಂಧವ್ಯ ಇದು ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ. ಇದು ನಮ್ಮ ಕಾಲಕ್ಕೆ ಬಂದದ್ದಲ್ಲ ಅಥವಾ ನಮ್ಮ ಕಾಲಕ್ಕೆ ಹೋಗುವಂಥದ್ದಲ್ಲ. ಅದು ಆಚಾರ್ಯರ ಅನುಜರಾದಂತಹ ವಿಷ್ಣುತೀರ್ಥರ ಮತ್ತು ಆಚಾರ್ಯರ ಮತ್ತೋರ್ವ ಶಿಷ್ಯರಾದಂತಹ ಪದ್ಮನಾಭ ತೀರ್ಥರ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಈ ಬಾಂಧವ್ಯ ನಿರಂತರವಾಗಿ ಇನ್ನು ಮುಂದೆಯೂ ಕೂಡ ಅದೇ ರೀತಿಯಾಗಿ ನಡೀತದೆ ಅಂತ ಹೇಳ್ತಾ, ಯಾವ ಕಾರಣಕ್ಕೂ ಸೋದೆ ಸ್ವಾಮಿಗಳಲ್ಲಿ ಮಂತ್ರಾಲಯ ಸ್ವಾಮಿಗಳ ಬಗ್ಗೆ ಬಂದು ಹೇಳಿ ಅವರನ್ನು ತಲೆ ಕೆಡಿಸಲಿಕ್ಕೂ ಸಾಧ್ಯವಿಲ್ಲ. ಮಂತ್ರಾಲಯ ಸ್ವಾಮಿಗಳಲ್ಲಿ ಬಂದು ಸೋದೆ ಸ್ವಾಮಿಗಳ ಬಗ್ಗೆ ಇವು ಹೇಳಿ ಅವರ ತಲೆ ಕೆಡಿಸಲಿಕ್ಕೂ ಸಾಧ್ಯವೇ ಇಲ್ಲ. ಆದ್ದರಿಂದ ಅನ್ಯೋನ್ಯ ಸ್ನಿಗ್ಧಯೋರಯವಂ ಶುದ್ಧಯೋ ಕೃಷ್ಣ ಭೀಮಯೋ ಕೋನ್ಯತಾ ಕುರುತೆ ಚಿತ್ತಂ ಅಂತ ಹೇಳಿದಂತೆ ಈ ದೇವೋ ದಾನವೋ ಪಿವ ಅಂತ ರಾಜರು ತಮ್ಮ ಸರಸಭಾರತಿ ವಿಲಾಸದಲ್ಲಿ ಹೇಳಿದಂತೆ ಈ ಎರಡೂ ಮಠಗಳಲ್ಲಿ ಈ ಬಾಂಧವ್ಯದಲ್ಲಿ ಈ ಸಂಬಂಧದಲ್ಲಿ ಬೇರೆ ಯಾರೂ ಕೂಡ ತಲೆ ಹಾಕಲಿಕ್ಕೆ ಸಾಧ್ಯವಿಲ್ಲ, ಯಾರೂ ಕೂಡ ಕೆಳಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ರಾಮದೇವರು ಸಾಕ್ಷಿ. ಹಯಗ್ರೀವ ದೇವರು ಹೇಗೆ ನಮಗೆ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರದಲ್ಲಿ ಹೇಳುವ ಎಲ್ಲ ಫಲಗಳು ಮಹತ್ವಗಳು ಅದಕ್ಕೆಲ್ಲ ಹಯಗ್ರೀವ ರೂಪಿಯಾದಂಥ ಪರಮಾತ್ಮ ಸಾಕ್ಷಿಯಿಂದ ಆ ಶರೀರವಾದಂಥ ವಾಣಿ ಬೃಂದಾವನದಿಂದ ಏನು ಬಂತು, ಹಾಗೆ ನಮ್ಮಲ್ಲಿ ರಾಯರ ಮಹತ್ವವನ್ನು ಹೇಳಲಿಕ್ಕೆ ಹಯಗ್ರೀವ ದೇವರು ಅಲ್ಲಿ ಸಾಕ್ಷಿಯಾಗಿ ನಿಂತಿದ್ದಾರೆ. ಈ ಸಂಬಂಧಗಳನ್ನು ಗಟ್ಟಿಪಡಿಸಲಿಕ್ಕೆ ಇಲ್ಲಿ ರಾಜರ ಉಪಾಸ್ಯ ಮೂರ್ತಿಯಾದಂತಹ ಭೂವರಾಹ ದೇವರು ಹಯಗ್ರೀವ ದೇವರು ಇಲ್ಲಿ ನಿಂತಿದ್ದಾರೆ, ಮೂಲರಾಮದೇವರು ಇಲ್ಲಿ ಬಂದಿದ್ದಾರೆ. ಹೀಗೆ ಪರಸ್ಪರವಾದಂತಹ ಸಂಬಂಧ ನಿರಂತರವಾಗಿ ಬೆಳೀತದೆ, ಉಳಿತದೆ, ಅದು ಇನ್ನೂ ಹೆಚ್ಚಿನ ಸಂಬಂಧವಾಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸೋದೆ ವಾದಿರಾಜ ಮಠದ ಸ್ವಾಮಿಗಳವರು ನಮಗೆ ನಾವು ಒಂದು ರೀತಿಯಲ್ಲಿ ಅಣ್ಣ ತಮ್ಮಂದಿರಿದ್ದಾಗೆ. ಹೇಗೆ ವಿಷ್ಣು ತೀರ್ಥರು ಮತ್ತು ಪದ್ಮನಾಭ ತೀರ್ಥರು ಒಂದು ತಂದೆಯ ಒಂದು ಮಧ್ವಾಚಾರ್ಯರ ಮಕ್ಕಳಾಗಿ ಅವರು ಅಣ್ಣ ತಮ್ಮಂದಿರೋ, ನಾವು ಹಾಗೆ ಅಣ್ಣ ತಮ್ಮಂದಿರಾಗಿ ಅಷ್ಟು ಸಂಬಂಧವನ್ನು ನಾವು ಹೊಂದಿದ್ದೇವೆ. ಇನ್ನು ನಾವಿಬ್ಬರು ಕೂಡ ಅಲ್ಲಲ್ಲ ಅದಕ್ಕೆ ಹೆಚ್ಚು ಹೇಳಿದ್ದೀನಿ, ಅದಕ್ಕೆ ಮುಂಚೆ ಹೇಳಿದ್ದೀನಿ ಅಣ್ಣ ತಮ್ಮಂದರು ಅಂತ ಹೇಳುವಾಗ. ಹಾಗಾಗಿ ಇನ್ನು ದೇಶದ ವಿವಿಧ ಭಾಗಗಳಲ್ಲಿ ಉಭಯ ಸಂಸ್ಥಾನಗಳು ಸೇರಿ ಸಂಚಾರ ಮಾಡೋದಿದೆ. ರಾಜರು ಎಲ್ಲೆಲ್ಲಿ ನಮ್ಮ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದ್ದಾರೆ ಅಂತಹ ಕ್ಷೇತ್ರಗಳಿಗೆ ಹೋಗೋರಿದ್ದೇವೆ. ರಾಜರ ತೀರ್ಥ ಪ್ರಬಂಧದ ಆಯಾ ಕ್ಷೇತ್ರದ ವರ್ಣನೆಯ ಶಿಲಾಫಲಕಗಳನ್ನು ಅಲ್ಲಲ್ಲಿ ಸ್ಥಾಪನೆ ಮಾಡುವವರಿದ್ದೇವೆ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಅದನ್ನು ಸ್ವಾಮಿಗಳು ನಾವು ಎಲ್ಲ ಸೇರಿ ಓಡಾಡಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಒಂದು ಪರಮ ಪವಿತ್ರವಾದಂತಹ ಕ್ಷೇತ್ರಕ್ಕೆ ಬರೋದೇ ಬಹಳ ಜನ್ಮಾಂತರವಾದಂತಹ ಒಂದು ಪುಣ್ಯ ವಿಶೇಷದಿಂದ ಇಲ್ಲಿ ಬರಲಿಕ್ಕಾಗ್ತದೆ. ಇದು ತಪೋಭೂಮಿ. ನಿಜವಾದಂತಹ ರಾಜರು ಇವತ್ತು ವೃಂದಾವನದಲ್ಲಿ ತಾವು ಕುಳಿತುಕೊಂಡು ಆ ಪಂಚ ವೃಂದಾವನದಲ್ಲಿ ತಾವು ಇದ್ದುಕೊಂಡು ನಮ್ಮನ್ನೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾರೆ. ಅವರ ದರ್ಶನವೇ ನಮ್ಮೆಲ್ಲ ಪಾಪಗಳ ತದ್ದರ್ಶನಂ ದುರಿತ ಕಾರಣ ದಾವಭೂತಂ ಅಂತ ಹೇಳಿದಂತೆ ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮೆಲ್ಲ ಪಾಪಗಳು ಪರಿಹಾರವಾಗತ್ತೆ, ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸ್ತದೆ, ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಅಂತ ಎಲ್ಲ ಪ್ರಾಚೀನರು ಅನುಭವಜ್ಞರು ಅದನ್ನು ಕಂಡು ತಿಳಿದು ಉದ್ಗಾರ ತೆಗೆದಿದ್ದಾರೆ. ಅಂತಹ ಒಂದು ಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೇವೆ. ಬಹಳ ವಿಶೇಷವಾದಂತಹ ಇದು ಉಪಚಾರ ಅಂತಲ್ಲ, ನಮಗೆ ಸೋದೆಯ ಒಂದು ಪರಿಸರದಲ್ಲಿ ನಾವು ಯಾವ ಆಹಾರವನ್ನು ತಗೊಂಡ್ರು ಎಲ್ಲಿ ಓಡಾಡಿದರೂ ಕೂಡ ಇದು ಪವಿತ್ರವಾದಂಥ ವಾದಿರಾಜ ಸ್ವಾಮಿಗಳವರು ಓಡಾಡಿದ ನೆಲ ಇದು. ಇಂತಹ ನೆಲದಲ್ಲಿ ಓಡಾಡಿದರೆ ನಮಗೆ ಇದಕ್ಕಿಂತಲೂ ಮತ್ತೊಂದು ಪುಣ್ಯ ತರವಾದಂತಹ ಒಂದು ಕಾರ್ಯ ಅಂತ ಅನ್ನುವಂಥದ್ದು ನಾವು ಬೇರೆ ಭಾವಿಸಲಿಕ್ಕಿಲ್ಲ ಅಂತ ಹೇಳ್ತಾ ಸ್ವಾಮಿಗಳನ್ನು ಮತ್ತೊಮ್ಮೆ ನಾವು ಅಭಿನಂದಿಸಿ, ಇದೇ ಸಂದರ್ಭದಲ್ಲಿ ವಿಷ್ಣುತೀರ್ಥರ ರಾಜರ ಒಂದು ವಿಶೇಷವಾದ ಸಂಸ್ಥಾನವನ್ನು ಹಯಗ್ರೀವ ಮತ್ತು ವರಾಹ ಭೂವರಾತ್ಮಕ ಸಮಸ್ತ ಸಂಸ್ಥಾನದ ಪ್ರತಿಮೆಗಳನ್ನು ರಾಜರ ಪಾದುಕೆಗಳನ್ನೆಲ್ಲ ಕರೆದುಕೊಂಡು ಬಂದು ರಾಯರಿಗೆ ದರ್ಶನವನ್ನು ಮಾಡಿಸಿ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸಬೇಕು. ಅಲ್ಲಿ ಮತ್ತೆ ನಾವು ಸೇರೋಣ ಅಂತ ಹೇಳ್ತಾ ಸದ್ಯದಲ್ಲೇ ಸ್ವಾಮಿಗಳು ನಾವು ಬದರಿಗೂ ಹೋಗೋರಿದ್ದೇವೆ, ಮತ್ತು ಇನ್ನು ಬೇರೆ ಬೇರೆ ಕಡೆಗಳಿಗೂ ಕೂಡ ನಾವು ಹೋಗೋರಿದ್ದೇವೆ. ಅದನ್ನು ತತ್ತತ್ಕಾಲದಲ್ಲಿ ಎಲ್ಲರಿಗೂ ತಿಳಿಪಡಿಸ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಆಚಾರ್ಯರು, ವಿವಿಧ ವಿದ್ವಾಂಸರುಗಳು, ಬೇರೆ ಬೇರೆ ವಿದ್ಯಾಪೀಠದ ಎಲ್ಲ ವಿದ್ವಾಂಸರು, ಸೋದೆ ವಾದಿರಾಜ ಮಠದ ವಿದ್ವಾಂಸರು ಮತ್ತು ಇಲ್ಲಿಯ ವಿದ್ಯಾಪೀಠದ ಎಲ್ಲ ವಿದ್ವಾಂಸರುಗಳು ಮತ್ತು ನಮ್ಮ ನಿಪ್ಪಾಣಿ ಆಚಾರ್ಯರು ಇವರೆಲ್ಲರೂ ಕೂಡ ಈ ಸಭೆಗೆ ಆಗಮಿಸಿ ನಮ್ಮ ವೀರನಾರಾಯಣಾಚಾರ್ಯ ಪಾಂಡ್ರಂಗಿಯವರು, ಪಾಂಡ್ರಂಗಿ ಮನತನದ ಆನಂದ ಭಟ್ಟಾರಕರು, ದೊಡ್ಡ ಟಿಪ್ಪಣಿಕಾರರು, ಅವರು ವಾದಿರಾಜ ಸ್ವಾಮಿಗಳವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು. ಮತ್ತು ಅದೇ ರೀತಿಯಾಗಿ ತುಂಬ ಸಾತ್ವಿಕರು, ಒಳ್ಳೆಯ ವಿದ್ವಾಂಸರು, ಸದಾಚಾರಿಗಳು, ಸರಳ ಹೃದಯದವರು ನಮ್ಮ ಪಾಂಡ್ರಂಗಿಯವರು.
KT ಪಾಂಡ್ರಂಗಿಯವರು ಒಂದು ಮಾತನ್ನು ಹೇಳ್ತಾ ಇದ್ರು, ನನಗೆ ತುಂಬ ವಯಸ್ಸಾಗಿದೆ, ನನ್ನ ಪ್ರತಿನಿಧಿಯಾಗಿ ವೀರನಾರಾಯಣಾಚಾರ್ಯ ಪಾಂಡ್ರಂಗಿ ಅಂತ ಅವರು ನಮಗೆ ನಮ್ಮ ಆಚಾರ್ಯರಿಗೆಲ್ಲ ಪರಿಚಯ ಮಾಡಿಸಿದರು. ಅವರ ವಿಶೇಷವಾಗಿ ಅವರನ್ನು ನೀವು ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಇಟ್ಕೊಳ್ಬೇಕು ಅಂತ ನಮಗೆ ಹೇಳಿದರು. ಹಾಗಾಗಿ ನಡೆಸ್ತಾ ಇರೋದು. ಮತ್ತು ಅದು ಅವರು ಹೇಳಿದಂತೆ ಅವರು ಕೂಡ ಅದೇ ರೀತಿಯಾಗಿದ್ದಾರೆ, ತುಂಬ ಸರಳ ಹೃದಯರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮಂತ್ರಾಲಯದ ಎಲ್ಲ ವಿದ್ವಾಂಸರು, ವಿದ್ಯಾಪೀಠದ ಎಲ್ಲ ವಿದ್ವಾಂಸರು ಮತ್ತು ಹಿರಿಯ ವಿದ್ಯಾರ್ಥಿಗಳು ಎಲ್ಲ ಬಂದಿದ್ದಾರೆ. ಇದಲ್ಲದೆ ಮಠದ ಉಭಯ ಮಠಗಳ ಸಿಬ್ಬಂದಿಗಳು ಈ ಒಂದು ಐತಿಹಾಸಿಕ ಕ್ಷಣದಲ್ಲಿ ಅವರೆಲ್ಲ ಭಾಗಿಗಳಾಗಿದ್ದಾರೆ. ಬೇರೆ ಬೇರೆ ಸ್ಥಳಗಳಿಂದ ಬಂದಿರತಕ್ಕಂಥ ಭಕ್ತರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಎಲ್ಲರಿಗೂ ಕೂಡ ಹರಿವಾಯುಗುರುಗಳು ವಿಶೇಷ ಅನುಗ್ರಹಿಸಲಿ. ನಮ್ಮ ಮೂಲರಾಮದೇವರಿಂದ ಅಭಿನ್ನನಾದಂತಹ, ಭೂವರಾಹದೇವರಿಂದ ಅಭಿನ್ನನಾದ ಹಯಗ್ರೀವ ದೇವರು ವಿಶೇಷವಾಗಿ ಎಲ್ಲರಿಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಲಿ. ರಾಜರ ಅನುಗ್ರಹ, ರಾಜರ ಪಾದಧೂಳು ನಮ್ಮ ಮೇಲೆ ಸದಾ ಇರಲಿ ಎಂಬುದಾಗಿ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸ್ವಾಮಿಗಳು ನಮ್ಮ ಇವತ್ತು ಸೋದೆ ವಾದಿರಾಜ ಮಠದ ಸ್ವಾಮಿಗಳು ಅವರ ಗುರುಗಳು ಅವರಿಗೆ ಆಶ್ರಮ ನೀಡುವಾಗ ಎಲ್ಲ ಜ್ಯೋತಿಷ್ಕರ ಸಮಾಲೋಚನೆ, ರಾಜರಲ್ಲಿ ಪ್ರಶ್ನೆ, ನಿರ್ಣಯ ಪ್ರಶ್ನೆ ಇವುಗಳನ್ನೆಲ್ಲ ಮಾಡಿದಾಗ ಅವರಿಗೆ ದೊರೆತಂತಹ ಉತ್ತರ, ನಿಪ್ಪಾಣಿ ಆಚಾರ್ಯ ಇದ್ದಾರೆ ಅವರಿಗೆ ಗೊತ್ತು. ವಾದಿರಾಜ ಸ್ವಾಮಿಗಳವರ ಪೀಠವೇ ಅದು ಉಜ್ವಲವಾದಂಥ ಪೀಠ. ಆ ಪೀಠದಲ್ಲಿ ಪ್ರಸ್ತುತ ನಮ್ಮ ವಿಶ್ವವಲ್ಲಭರ ಕಾಲದಲ್ಲಿ ಇಮ್ಮಿಡಿ ಮುಮ್ಮಿಡಿ ಆಗತ್ತೆ ಅಂತ ಎಲ್ಲ ಜ್ಯೋತಿಷ್ಕರು ಮತ್ತು ನಿರ್ಣಯ ಪ್ರಶ್ನೆಯಲ್ಲಿ ರಾಜರ ಮುಂದೆ ಪ್ರಶ್ನೆ ಹಾಕಿದಾಗ ಅವರ ಗುರುಗಳಿಗೆ ದೊರೆತಂತಹ ಒಂದು ಸಮಾಧಾನ, ಅದು ನಿಜವಾಗಲೂ ಕೂಡ ಅವರ ಮಾತು ಇವತ್ತು ಎಲ್ಲ ರೀತಿಯ ಹೌದೌದು ಅದನ್ನು ಹೇಳಿದರು ನಮಗೆ. ಅದನ್ನು ಇದೇ ಮೆರೆಸ್ತಾರೆ. ನಮ್ಮ ಕಾಲದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಥವಾ ಏನೆಲ್ಲ ಕಾರ್ಯಗಳಾಗಿದೆ ಅದರ 10 100 1000 ಪಟ್ಟು ಜಾಸ್ತಿ ಆಗ್ತದೆ ಅಂತ ವಿಶ್ವೋತ್ತಮ ತೀರ್ಥರು ಅವತ್ತೇ ಅದನ್ನು ಭವಿಷ್ಯ ನುಡಿದಿದ್ದರು. ಎಲ್ಲ ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಗ್ರಂಥ ಪ್ರಕಾಶನದಲ್ಲಿ, ಅಭಿವೃದ್ಧಿ ಕಾರ್ಯಗಳಲ್ಲಿ, ಒಂದಲ್ಲ ಎರಡಲ್ಲ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಸ್ವಾಮಿಗಳು ಅಷ್ಟು ಬಹಳ ಅಚ್ಚುಕಟ್ಟಾಗಿ ಸಂಪ್ರದಾಯಗಳ ಬಗ್ಗೆ ಇವತ್ತು ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಉಳಿಬೇಕು ಅಂತಂದರೆ ನಮ್ಮ ವಿಶ್ವವಲ್ಲಭ ತೀರ್ಥರಂತಹ ಸ್ವಾಮಿಗಳು ಪ್ರತಿ ಮಠದಲ್ಲಿಯೂ ಆಗಬೇಕು, ಪ್ರತಿ ಸ್ಥಳದಲ್ಲಿಯೂ ಇದ್ದರೆ ಅದು ಇನ್ನಷ್ಟು ಗಟ್ಟಿ ಆಗ್ತದೆ. ಯಾವ ಕಾರಣಕ್ಕೂ ಕೂಡ ಸಂಪ್ರದಾಯ ಆಚಾರ ಪದ್ಧತಿಗಳಿಗೆ ಕಾಂಪ್ರಮೈಸ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅವರ ಗುರುಗಳು ಹಾಗೆ ಇದ್ದರು. ಅದೇ ರೀತಿಯಾಗಿ ಅಂತಹ ಸ್ವಾಮಿಗಳಿಗೆ ಭಗವಂತ ವಿಶೇಷವಾಗಿ ಆಯುರಾರೋಗ್ಯಗಳನ್ನು ನೀಡಿ ರಾಜರು ತಮ್ಮ ಪೀಠದಲ್ಲಿ ಕುಳಿಸ್ಕೊಂಡಿದ್ದಾರೆ. ಇನ್ನೂ ರಾಜರಂತೆ ಅವರ ಅನುಗ್ರಹದಂತೆ ವಿಶೇಷವಾಗಿ ಅವರು ಬೆಳಗಲಿ. ರಾಜರ ಏನು 120 ವರ್ಷ ಸುದೀರ್ಘ ಅವರು ಬಾಳಿ ಇಹಲೋಕದಲ್ಲಿ ಅವರು ನಮಗೆಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಹಾಗೆ ಅವರ ಅನುಗ್ರಹದಿಂದ ಅದೇ ರೀತಿಯಾಗಿ ವಿಶ್ವವಲ್ಲಭ ತೀರ್ಥರು ಕೂಡ ಅವರ ಕೃಪೆಗೆ ಪಾತ್ರರಾಗಲಿ ಎಂಬುದಾಗಿ ದೇವರಲ್ಲಿ, ರಾಜರಲ್ಲಿ ಪ್ರಾರ್ಥಿಸ್ತಾ ನಾವು ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಮಾತ್ರಾ ಪುಷ್ಟ ಸುತಾವಯಂ ಅಂತ ಒಂದೇ ಮಾತೇನು ಅಂದರೆ, ರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ, ಯಾವ ಸಾವಿರಾರು ವಾದಿಗಳೇ ಬರಲಿ, ನಾನು ನನ್ನ ಮಧ್ವಗುರುಗಳೆಂಬ ತಾಯಿಯ ಎದೆ ಹಾಲನ್ನು ಕುಡಿದವನು ಮಾತ್ರಾ ಪುಷ್ಟ ಸುತಾವಯಂ, ನಮ್ಮನ್ನು ಯಾರೂ ಎದುರಿಸಲಿಕ್ಕಾಗಲ್ಲ ಅಂತ ಅವರು ಆ ಮಾತನ್ನು ಹೇಳಿದರೆ, ಇವಾಗ 2 ತಾಯಂದಿರು ವಿಶ್ವವಲ್ಲಭ ತೀರ್ಥರು, ಸುಬುಧೇಂದ್ರ ತೀರ್ಥರೆಂಬ ತಾಯಿಗಳು ನಮಗೆ ಬಲ ಕೊಟ್ಟಿದ್ದಾರೆ. ಯಾರೂ ಹೆದರಬೇಡಿ, ರಾಜರ ಭಕ್ತರಿಗೆ, ರಾಯರ ಭಕ್ತರಿಗೆ ಭಯ ಇಲ್ಲ ಅನ್ನುವ ಒಂದು ಪುಷ್ಟಿಯನ್ನು ನಮ್ಮ ಪಾಲಿಗೆ ನೀಡಿ ಅನುಗ್ರಹಿಸಿದ ಗುರುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ತುಂಬ ಹಿರಿಯರಾದ ವಿದ್ವಾಂಸರು ರಾಜ ಎಸ್ ಗಿರಿಯಾಚಾರ್ಯರು ಅವರಿಗೆ ಶ್ರೀಮಠದಿಂದ ಶ್ರೀಪಾದಂಗಳವರು ಗೌರವವನ್ನು ಅನುಗ್ರಹ ಮಂತ್ರಾಕ್ಷರ ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ರಾಘವೇಂದ್ರ ಮಠದ ವತಿಯಿಂದ ಪರಮಪೂಜ್ಯ ಶ್ರೀಪಾದಂಗಳವರು ತಮ್ಮ ಪ್ರೀತಿಯ ಸಾಂಕೇತಿಕವಾಗಿ ಸಭಾ ಗೌರವವನ್ನು ಪರಮಪೂಜ್ಯ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರಿಗೆ ನೀಡ್ತಾ ಇದ್ದಾರೆ. ರಾಜ ಗಿರಿಯಾಚಾರ್ಯರ ಧರ್ಮಪತ್ನಿಯವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಶ್ವವಲ್ಲಭ ತೀರ್ಥರಿಂದ ಅನುಗ್ರಹ ಮಂತ್ರಾಕ್ಷರ ಸ್ವೀಕರಿಸಬೇಕು. ಅಪ್ರಮೇಯಾಚಾರ್ಯರು ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷರ ಸ್ವೀಕರಿಸಿ.